ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಆಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಮಾರ್ಕ್ ರಿಲೀಸ್ ಆಗ್ತಾ ಇದೆ. ಸೊ ಏನಾನ ಅಣ್ಣಂಗೋಸ್ಕರ ಸ್ಪೆಷಲ್ಲಾಗಿ ಮಾಡೋಣ ಅನಿಸ್ತು. ಸೊ ಇವತ್ತು ನಾನೇ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಸೊ ಸ್ಪೆಷಲ್ಲಾಗಿ ಗೆಸ್ಟ್ಸ್ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ತೀರಾ. ಮೊದಲನೇದಾಗಿ ನಮ್ಮ ಆನೆ ಅಂತಲೇ ಕರೆಸ್ಕೊಳ್ಳೋ ವಿನಯ್ ಗೌಡ ಅಣ್ಣ, ಹೆಂಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಿಮ್ಮ ಆಶೀರ್ವಾದ. ಏನಿವತ್ತು ಆನೆ ಶಾರ್ಕ್ ಒಳಗಡೆ ಕಾಲಾಕ್ಬಿಟ್ಟಿದೆ. ಎಲ್ಲ ಜನರು ಎಲ್ಲೆಲ್ಲೋ ಕಾಲಾಗ್ತವ್ರೆ, ನಾವು ಇದನ್ನಲ್ಲಿ ಹಾಕೋಣ ಅಂತಷ್ಟೇ. ಬಟ್ ಚೆನ್ನಾಗಿದೆ ಸ್ಲಿಪ್ಪರ್ಸ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಕಾಸ್ಟ್ಯೂಮ್ ಹಾಕಿದ್ದೀರಾ. ಥ್ಯಾಂಕ್ ಯು. ನಿದ್ದೆ ಎಲ್ಲ ಓಕೆನಾ? ಎಲ್ಲ ಆಲ್ ರೈಟ್. ಸೊ ನಮ್ಮ ಎರಡನೇ ಗೆಸ್ಟ್ ಚಂದನ್ ಅವರು ಫ್ಲರ್ಟ್ ಮೂವಿ ಮುಖಾಂತರ ರಿತಿಕ್ ರೋಷನ್ ಅಂತ ಕರ್ಸ್ಕೊಂಡ ಸ್ಯಾಂಡಲ್ವುಡ್ ಹೀರೋ. ನಮಸ್ಕಾರ. ಇವತ್ತು ಪ್ರವೀಣ್ ಆಂಕರ್ ಮಾಡ್ತಿದ್ದೆ, ಅದಕ್ಕಾಗಿ ನಾನು ಬಂದಿದ್ದೀನಿ. ಹೆಂಗಿದ್ದೀರಾ? ರಿಕವರಿ ಮೋಡಲ್ಲಿ ಇದ್ದೀರಾ? ಸೊ ನಮ್ಮ ರೆಡಿ. ಇನ್ನೊಂದು ಘಟಾನುಘಟಿ ಉಗ್ರಂ ಮಂಜು ಅವ್ರು ಬಂದಿದ್ದಾರೆ. ಸೊ ಅವರು ಉಗ್ರಮಿಂದ ಇವಾಗ ಮ್ಯಾಕ್ಸ್ ಮಂಜು ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಮಾರ್ಕ್ ರಿಲೀಸ್ ಆಗ್ತಾ ಇದೆ ಕಮಿಂಗ್ 25th. ಸೊ ಇವಾಗ ಏನಾನ ಹೆಸರು ಚೇಂಜ್ ಮಾಡ್ಕೊತೀರಾ ಅಣ್ಣ? ಹೆಂಗೆ, ಏನು ಕತೆ? ಫಸ್ಟು ಥ್ಯಾಂಕ್ ಯು, ತಗೊಳ್ಳಿ. ಆಸಮ್ ಬ್ರೋ, ಆಸಮ್ ಬ್ರೋ ಬ್ರದರ್. ಅಂದರೆ ಎಡಿಟ್ ಏನಿಲ್ಲ, ಆಗ್ತಾರಮ್ಮ ಅವ್ರ ಸಿಗ್ನೇಚರ್ಸ್. ಏನಾನ ಚೇಂಜ್ ಮಾಡ್ಕೊತೀರಾ ಹೆಸರು? ಮಾರ್ಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ. ಇವಾಗ ಮಾರ್ಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಮೋಸ್ಟ್ಲಿ ಮಾರ್ಕ್ ಮಂಜು ಅಂತ ಆಗ್ತಿದೆ. ಹಾಗಾಗಿ ಬಟ್ ಮಾರ್ಕ್ ಸಿನಿಮಾ ಸೂಪರ್. ಬಟ್ ಬೇಜಾನ್ ಮಾರ್ಕ್ಗಳು ಮಾಡಿದ್ದಾರೆ. ಎಲ್ಲಿ ಮಾರ್ಕ್ ಮಾಡಿದ್ದೀರಾ ಅಣ್ಣ? ತುಂಬಾ. ಅಯ್ಯೋ, ಅಂದ್ರೆ ಕ್ಯಾಮ್ರಾಗೆ ಬೈಟ್ ಕೊಟ್ಟು ಸುಮಾರು ಮಾರ್ಕ್ಗಳು ಬಿದ್ದೈತೆ, ಎಲ್ಲ ರೆಡ್ ಲೈನಲ್ಲೇ ಬಿದ್ದೈತೆ ಎಲ್ಲ ಕಡೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿನಿಮಾಗಳಲ್ಲಿ ಒಂದು ಒಳ್ಳೊಳ್ಳೆ ಮಾರ್ಕ್ಗಳು ಬಿಟ್ಟಿದ್ದಾರೆ. ಅದಕ್ಕೇನೆ ಅವರು ಮ್ಯಾಕ್ಸ್, ಉಗ್ರಂ, ಹೌದು, ಯಾವ ಸಿನಿಮಾ ಮಾಡ್ತಾರೋ ಆ ಟೈಟಲ್ ಸೆಟ್ ಆಗ್ತಾರೆ ಅವರು. ಸೊ ಒಳ್ಳೇದಾಗಲಿ ಅಣ್ಣ. ಸೊ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಫಾರ್ ದ ಶೋ. ಥ್ಯಾಂಕ್ ಯು ಪ್ರವೀಣ್. ನಿಮ್ದು ಹೆಂಗಿದೆ ಮಾರ್ಕು? ಪ್ರವೀಣ್ ಅವರ ನಿಮ್ಮ ಮಾರ್ಕ್ಗಳು ಎಲ್ಲೆಲ್ಲಿ ಅಂದರೆ ಮಾರ್ಕ್ಸ್ ಅಂದರೆ? ನಂದು ಬೇಜಾನ್ ಮಾಡಿದ್ದೀನಿ ಅಣ್ಣ ಮಾರ್ಕ್ಗಳು. ಎಲ್ಲ ಕಡೆ ಮಾಡಿದ್ದೀನಿ ನಾನು. ಆಲ್ರೌಂಡರ್ ಆ್ಯಕ್ಚುಲಿ. ಸಿನಿಮಾದಲ್ಲೂ ಮಾರ್ಕ್ ಮಾಡಿದ್ದೀನಿ, ಕ್ರಿಕೆಟಲ್ಲೂ ಮಾರ್ಕ್ ಮಾಡಿದ್ದೀನಿ, ಪರ್ಸ್ನಲ್ ಲೈಫಲ್ಲೂ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಆಗಿದೆ. ಇದು ಹಾರ್ಟ್ ಅಣ್ಣ. ಇದು ಟ್ಯಾಟೂ ಮಾಡೋರು ಮಾರ್ಕ್ ಮಾಡೋರು. ಸೊ ಇವತ್ತಿನ ನಮ್ಮ ಗೆಸ್ಟ್ ಇವರು. ಸೊ ಬನ್ನಿ ಮಾತಾಡ್ಸೋಣ. ಮಾರ್ಕ್ 25th ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆನೇ ಒಂದು ಸ್ಪೆಷಲಾಗಿ ಮಾಡೋಣ ಅನಿಸ್ತು. ಸೊ ಜಿ ಕನ್ನಡ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಸ್ಪೆಷಲ್ಲಾಗೆ ಮಾರ್ಕ್ 25th ರಿಲೀಸ್ ಆಗ್ತಾ ಇದೆ. ಸ್ಪೆಷಲ್ಲಾಗಿ ಒಂದು ಇಂಟರ್ವ್ಯೂ ಮಾಡೋಣ ಇವ್ರು 3 ಜನಕ್ಕೂ. ಸೊ ಇದ್ರದ್ದು ಟ್ಯಾಗ್ ಲೈನೇ ಬಂದ್ಬಿಟ್ಟು ನಾವು ಕಂಡ ಮಾರ್ಕ್. ಸೊ 25th ರಿಲೀಸ್ ಆಗ್ತಾ ಇದೆ ಮಾರ್ಕು. ಸೊ ವಾಟ್ ಈಸ್ ದ ಎಕ್ಸ್ಪೆಕ್ಟೇಷನ್ಸ್? ಎಕ್ಸ್ಪೆಕ್ಟೇಷನ್ಸ್ ಇಟ್ಸ್ ಅಬೌವ್ ಬ್ಲಾಕ್ ಬಸ್ಟರ್. ಒಂದು. ಎರಡನೇದು ಏನಕ್ಕೆ ಅಂದರೆ ನಾನು ಚಂದನ್ ಬ್ರೋ ಆಲ್ಮೋಸ್ಟ್ ಎಲ್ಲ ಸೆಟ್ಟನ್ನು ವಿಸಿಟ್ ಮಾಡಿದ್ದೀವಿ. ಆ್ಯಂಡ್ ನಾವು ಕಂಡ ಮಾರ್ಕ್ ಈಸ್ ಅ ಕೈಂಡ್ ಆಫ್ ಅ ಹಾಲಿವುಡ್ ಕನ್ನಡ ಸಿನಿಮಾ. ಅಂದರೆ ಒಂದು ಹಾಲಿವುಡ್ ರೇಂಜಿಗೆ ಮಾಡುವಂಥ ಒಂದು ಆ್ಯಕ್ಷನ್ ಮೂವಿ, ಬ್ಲಾಕ್ ಬಸ್ಟರ್ ಮೂವಿನ ಕನ್ನಡದಲ್ಲಿ ಪರದೆ ಮೇಲೆ ತರ್ತಾ ಇದ್ದಾರೆ ಮಾರ್ಕ್ ಮುಖಾಂತರ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಸೊ ಇದು ಅಣ್ಣ ಇಂಡಸ್ಟ್ರಿಗೆ ಹೊಸ ಮೈಲುಗಲ್ಲು ಆಗುತ್ತಾ? 100%. ಫಸ್ಟ್ ಶಾಟ್ ಸಿನಿಮಾದ ತೊಗೊಂಡಿರೋದು ಫ್ಲರ್ಟ್ ಸೆಟ್ಟಲ್ಲಿ, ಗೊತ್ತಿದೆ. ಸುದೀಪ್ ಸರ್ ಹಾಡಕ್ಕೆ ಅಂತ ಬಂದಾಗ ನೀ ನನ್ನ ಜೀವ ಆ ಟೈಮಲ್ಲಿ ಫಸ್ಟ್ ಕರೆಕ್ಟ್ ಶಾಟ್ ಇದೆಯಲ್ಲ, ಫೈರ್ ಶಾಟ್, ಸಿಗರೇಟ್ ಅದು ತೊಗೊಂಡಿದ್ದು ಫ್ಲರ್ಟ್ ಸೆಟ್ಟಲ್ಲಿ. ಓಕೆ. ಸೊ 100% ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ನಾವು ನೋಡಿದ್ದೀವಲ್ಲ, ಒಂದು ಚೂರು ಎಲ್ಲೂ ನಮಗೆ ಇದು ಕಡಿಮೆ ಆಯಿತು ಅದು ಕಡಿಮೆ ಆಯಿತು ಅನಿಸಿಲ್ಲ. ಪ್ರತಿಯೊಂದು ಆ್ಯಕ್ಷನಿಂದ ಹಿಡಿದು ಲವ್ ಬಂದಿಲ್ಲ. ಅಫ್ಕೋರ್ಸ್ ಲವ್ ಸ್ಟೋರಿ ಇಲ್ಲ ಅದರಲ್ಲಿ. ಓಕೆ. ಬಿಟ್ಟರೆ ಇಲ್ಲ, ಅಣ್ಣ ಬಿಟ್ಟರೆ ಲವ್ ಮಾಡ್ತಾರೆ, ಯಾರು ಮಾಡಕ್ಕೆ ಕೊಡ್ತಾ ಇಲ್ಲ ಚಾನ್ಸು ಅಂತ ನಾನು ಅಂದ್ಕೊಂಡಿದ್ದೀನಿ.
ಮೂವಿಲಲ್ಲಿ ಡೈರೆಕ್ಟರ್ ಡಿಪೆಂಡ್, ಸ್ಟೋರಿ ಮೇಲೆ ಡಿಪೆಂಡ್ ಅಲ್ವಾ? ಯಾರು ಪ್ರಿಯಾ ಮೇಡಮ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಸೊ ಅಣ್ಣ ಯಾವ ಥರ ಮ್ಯಾಜಿಕ್ ಮಾಡುತ್ತೆ? ಅಂದರೆ ನಾನು ಒಂದಷ್ಟು ಫೈಟ್ಸು ಒಂದಷ್ಟು ಸೀನ್ಸ್ ಎಲ್ಲ ನೋಡಿರೋ ಮಟ್ಟಿಗೆ ಅವ್ರ ಫ್ಯಾನ್ಸಿಗಂತೂ ಫುಲ್ ಮೀಲ್ಸ್. ಅಂದರೆ ಅವ್ರ ಫ್ಯಾನ್ಸ್ ಅಂತೂ ಎಂಜಾಯ್ ಮಾಡ್ತಾರೆ. ಎಲ್ಲರ ಫ್ಯಾನ್ಸು ಎಂಜಾಯ್ ಮಾಡ್ತಾರೆ. ಅವ್ರ ಫ್ಯಾನ್ಸಿಗೆ ದೊಡ್ಡ ಹಬ್ಬದ ಊಟ, ಬಟ್ ಎಲ್ಲರ ಫ್ಯಾನ್ಸಿಗೂ ಹಬ್ಬಲೇ. ಬಿಕಾಸ್ ಅವ್ರ ಹೇರ್ ಸ್ಟೈಲ್ ಇರ್ಬೋದು, ಅವ್ರ ಮ್ಯಾನರಿಸಮ್ ಇರ್ಬೋದು, ಅಂದರೆ ಬೇರೆ ರೀತಿಯೇ ಕಾಣಿಸ್ತಿದ್ದಾರೆ ಅಣ್ಣ. ಅಂದರೆ ಮ್ಯಾಕ್ಸ್ಗಿಂತ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ. ವೆಯ್ಟಿಂಗ್ 25th ಡಿಸೆಂಬರ್ಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಅಂದರೆ ಎಲ್ಲರ ಜೊತೆ ಹೋಗಿ ಸಿನಿಮಾ ನೋಡೋದಕ್ಕೆ. ಬಟ್ ಅದೇ ವಿನಯ್ ಹೇಳಿದಂಗೆ ಆ್ಯಕ್ಷನ್ ಸೀಕ್ವೆನ್ಸ್ ಅವೆಲ್ಲನೂ ಹಾಲಿವುಡ್ ಸಿನಿಮಾ ಲೈಕ್ ಆ ರೇಂಜಿಗೆ ಒಂದಷ್ಟು ಸೆಟ್ಗಳು ಹಾಕಿ ಒಂದಷ್ಟು ದಿನದಲ್ಲಿ ಕಡಿಮೆ ಪೀರಿಯಡಲ್ಲಿ ಸಿನಿಮಾ ಮುಗಿಸಿರೋದು, ಅದು ಒಂದು ಲೆವೆಲ್ಗೆ ರೆಕಾರ್ಡೇ. ಅದಾಗಿ ಬಾಕ್ಸ್ ಆಫೀಸಲ್ಲಿ ಇನ್ನೊಂದು ರೆಕಾರ್ಡ್ ಆಗುತ್ತೆ 25th ಆದಮೇಲೆ. ಬಹುಶಃ ಇಡೀ ಜಗತ್ತು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಿದ್ರೆ ನಮ್ಮ ಕರ್ನಾಟಕ ಆ್ಯಂಡ್ ಕಂಪ್ಲೀಟ್ ಇಂಡಿಯಾ ಮಾರ್ಕ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ 25th. ಸೊ ಇವಾಗ ಮಾರ್ಕ್ ಬಗ್ಗೆ ಸ್ವಲ್ಪ ಮಾತಾಡಾಯಿತು. ಸೊ ಇವಾಗ ಸ್ವಲ್ಪ ಪರ್ಸ್ನಲ್ ಆಗಿ ಹೋಗೋಣ. ಸೊ ಇದ್ರದ್ದು ಟ್ಯಾಗ್ ಲೈನ್ ಬಂದಿರೋದು ಇಂಟರ್ವ್ಯೂದು, ನಾವು ಕಂಡ ಮಾರ್ಕ್ ಅಂತ. ಸೊ ನಿಮ್ಮ ಜೀವನದಲ್ಲಿ ಮಾರ್ಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪರ್ಸ್ನಾಲಿಟಿ? ಸುದೀಪ್ ಸರ್ ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ಬಂಡಲ್ ಆಫ್ ನಾಲೆಡ್ಜ್. ಅವರಿಂದ ಕಲಿಯೋದು ಪ್ರತಿದಿನ ಇದ್ದೇ ಇರುತ್ತೆ. ಇಟ್ಸ್ ಅ ನೆವರ್ ಎಂಡಿಂಗ್ ಜರ್ನಿ. ಅವ್ರು ಆಡೋ ಒಂದೊಂದು ಮಾತು, ಒಂದೊಂದು ವಿಷಯ, ಇಂಡಸ್ಟ್ರಿ ನಮಗೆಲ್ಲ ಇಂಡಸ್ಟ್ರಿ ಹೊಸದು ಕಂಪೇರ್ ಮಾಡಿದ್ರೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿನಲ್ಲಿ ಡಿಸಿಪ್ಲಿನ್ ಆಗಲಿ, ಸೆಲ್ಫ್ ರೆಸ್ಪೆಕ್ಟ್ ಆಗಲಿ, ಡೆಡಿಕೇಶನ್ ಆಗಲಿ ಒಂದು ಸಿನಿಮಾಗೆ ಹೇಗಿರಬೇಕು ಅನ್ನೋದು ಅವ್ರನ್ನ ನೋಡಿ ಅವರ ಮಾತುಗಳನ್ನ ಕೇಳ್ತಾ ಇದ್ದರೆ ತುಂಬ ನೀಟಾಗಿ ಕಲಿಬೋದು. ಆ್ಯಂಡ್ ಸಾಕಷ್ಟು ವಿಷಯಗಳಲ್ಲಿ ತುಂಬ ನಾಲೆಜ್ ಕೊಟ್ಟಿರೋವಂಥ ವ್ಯಕ್ತಿ ಸುದೀಪ್ ಸರ್. ಆ್ಯಂಡ್ ಅವರಿಂದ ಪ್ರತಿದಿನ ನನಗೆ ಕಲಿಯೋದೇ ಇದೆ. ಇಟ್ ಈಸ್ ಲೈಕ್ ದೇರ್ ಇಸ್ ನೋ ಎಂಡ್ ಫಾರ್ ನಾಲೆಜ್ ಅಂತಾರಲ್ಲ. ಸೊ ಪ್ರತಿದಿನ ಅವ್ರು ಆಡೋ ಮಾತುಗಳು, ಅವ್ರು ಮಾತಾಡ್ತಿದ್ರೆ, ಪ್ರಶ್ನೆಗಳು ಕೇಳ್ತಾ ಇದ್ರೆ ನಾವು ಅದಕ್ಕೆ ಕೊಡೋ ಉತ್ತರಗಳು ಎಷ್ಟು ಆಳವಾಗಿ ಇಳಿಯುತ್ತೆ ಅಂದರೆ ಅದು ಇಟ್ ಬಿಕಮ್ಸ್ ನಮ್ಮ ಫೋಲ್ಡರ್ನಲ್ಲಿ ಸೇವ್ ಆಗ್ಬಿಡುತ್ತೆ. ಯಾರೇನೇ ಪ್ರಶ್ನೆ ಕೇಳಿದ್ರು ಆ ಉತ್ತರಗಳೇ ಬರುತ್ತೆ ಪಟ್ ಅಂತ. ಸೊ ಐ ಥಿಂಕ್ ಈಸ್ ಅ ಬಂಡಲ್ ಆಫ್ ನಾಲೆಜ್. ಕರೆಕ್ಟ್. ಆ್ಯಂಡ್ ನಮಗೆಲ್ಲ ಒಂದು ಗಾರ್ಡಿಯನ್ ಏಂಜಲ್ ಅಂತ ಹೇಳ್ಬೋದು. ಅಣ್ಣ ನೀವು CCLಯಿಂದ ನೋಡ್ಕೊಂಬಂದಿದ್ದೀರಾ ಅಣ್ಣನ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವ ಥರ ಬಿಹೇವಿಯರ್ ಇದೆ ಅಣ್ಣದು, ಇಲ್ಲ ಏನಾರ ಚೇಂಜಸ್ ಇದೆಯಾ ನೀವು ಕಂಡಂತೆ? CCLಗಿಂತ ಮುಂಚೆ ಬಿಗ್ ಬಾಸ್ ಅವತ್ತೇನು ರೆಸ್ಪೆಕ್ಟ್ ಇತ್ತು, ಇವತ್ತು ಅದಕ್ಕಿಂತ ಹೆಚ್ಚಿನ ರೆಸ್ಪೆಕ್ಟ್ ಇದೆ. ಒಂದು ಪರ್ಸ್ನಲಿ ತುಂಬ ಕ್ಲೋಸು. ಈಗ ಹೋಗ್ತಾ ಹೋಗ್ತಾರೆ ಈ ಒಂದು 10 ವರ್ಷದ ಜರ್ನಿ ಚೇಂಜಸ್. ಹೌದು, ಮುಂಚೆ ಎಲ್ಲ ಸುದೀಪ್ ಸರ್ ಯಾಕೆ ವರ್ಕೌಟ್ ಮಾಡಬೇಕು, ಒಳ್ಳೊಳ್ಳೆ ಕಾಸ್ಟ್ಯೂಮ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಅವರೇ ನಮಗೆ ವರ್ಕೌಟ್ ಬಗ್ಗೆ ಹೇಳ್ಕೊಡೋಷ್ಟು ಈ ಸೋ ಫಿಟ್, ಸೋ ಲೀನ್, ಕ್ಲಾಸಿಯಾಗಿ ಕಾಣ್ತಾ ಇದ್ದಾರೆ. ಯಾವುದೇ ಕಾಸ್ಟ್ಯೂಮ್ ಹಾಕಿದ್ರು ಸಕಲಾಗಿ ಸೂಟ್ ಆಗ್ತದೆ, ಇನ್ಕ್ಲೂಡಿಂಗ್ ಬಿಗ್ ಬಾಸಲ್ಲಿ ಇರ್ಬೋದು ಅಥವಾ ಸಿನಿಮಾಲಿ ಇರ್ಬೋದು. ಆ್ಯಸ್ ಎ ಪರ್ಸನ್ ತುಂಬ ಮೆಚ್ಯೂರಾಗಿ ಚೇಂಜ್ ಆಗಿದ್ದಾರೆ ಸಿಕ್ಕಾಬಟ್ಟೆ. ಆ್ಯಂಡ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ, ಎಲ್ಲರಿಗೂ ಅವರಿಂದ ಏನಾಗುತ್ತೋ ಸಹಾಯ ಮಾಡ್ತಾ ಇದ್ದಾರೆ. ಆ್ಯಂಡ್ ಪರ್ಸ್ನಾಲಿಟಿ ವೈಸ್ ಆರ್ ಲೈಕ್ ಫಿಸಿಕಲ್ ಪರ್ಸ್ನಾಲಿಟಿ ವೈಸ್ ತುಂಬ ಚೇಂಜಸ್ ಆಗಿದೆ. ಆಲ್ಮೋಸ್ಟ್ 6 ಪ್ಯಾಕ್ ಹೋಗಿದ್ರು ಪೈಲ್ವಾನ್ ಟೈಮಲ್ಲಿ. ಹೌದು, ಈಗಲೂ ಅಷ್ಟೇ ವೆರಿ ಲೀನ್ ಆ್ಯಂಡ್ ವೆರಿ ಕ್ಲೀನ್. ಎನಿ ಹೀರೋ, ಎನಿ ಟಾಲ್ ಹೀರೋ ಹೇಗೆ ಕಾಣಬೇಕು ಹಾಗೆ ಕಾಣ್ತಾ ಇದ್ದಾರೆ. ತುಂಬ ಇದೆ. ಈಸ್ 50+. ಹೌದು, ಈಸ್ ಲೈಕ್ ಲುಕಿಂಗ್ ಲೈಕ್ 38 ಐ ಥಿಂಕ್ 38, 39. ಆ ಒಂದು ಫ್ಯೂರಿಯಸ್ ರಿಯಾಕ್ಷನ್ಸು, ಆ ಒಂದು ಮಾಸಿ ಲುಕ್ಕು, ಐ ಥಿಂಕ್ ಅವ್ರಿಗೆ ಫಸ್ಟ್ ಶಾಟ್ ನೋಡಿದಾಗಲೇ ಆ್ಯಕ್ಷನ್ ಯಾವುದೋ ಒಂದು ತೋರಿಸಿದ್ರಲ್ಲ, ನೀವು ಇದ್ರಿ ಅನ್ಸುತ್ತೆ. ಐ ಟೋಲ್ಡ್ ಹಿಮ್, ಸರ್, ದಿಸ್ ಈಸ್ ದ ಬೆಸ್ಟ್, ದಿಸ್ ಈಸ್ ಬೆಟರ್ ದೆನ್ ಈಗ, ದಿಸ್ ಬೆಟರ್ ದೆನ್ ಕೆಂಪೇಗೌಡ, ದಿಸ್ ಇಸ್ ಬೆಟರ್ ದೆನ್ ಮ್ಯಾಕ್ಸ್, ದಿಸ್ ಈಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸರ್ದು ಅಂತ ನನಗನ್ಸಿದೆ. ಬಿಕಾಸ್ ಆ ಒಂದು ಮ್ಯಾನರಿಸಮ್ ಇದೆಯಲ್ಲ, ಲೈಕ್ ಆ ಕೂದಲು ಜೊತೆ ಒಂದು ಲಾಂಗ್ ಹೇರ್ ಜೊತೆ ಅದು ಕರ್ಲಿ ಮಾಡಿಸಿದ್ದಾರೆ. ಸೊ ನೀವಿಬ್ಬರು ಲೈವ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ರಿ, ನೋಡಿದ್ದೀರಾ? ವಾಟ್ ಇಟ್ ಮೀನ್ಸ್ ಟು ಸೇ ಇಸ್, ಸಾರಿ ಇಂಟರಪ್ಟ್ ಮಾಡಿದೆ, ನೋ ಮ್ಯಾಟರ್ ವಾಟ್ ಎವರ್ ಹಿ ವೇರ್ಸ್, ಏನೇ ಹಾಕ್ಕೊಳ್ಳಿ,
ಅವ್ರ ಮೇಲೆ ಅದು ಬಿದ್ದಿದ ತಕ್ಷಣ ಅದರದ್ದು ಒಂದು ರೇಂಜೇ ಬೇರೆ ಆಗುತ್ತೆ. ಅಂದರೆ ಅದು ಒಂದು ಲುಕ್ ಆ್ಯಂಡ್ ಫೀಲ್ ಇರ್ಬೋದು. ಆ್ಯಂಡ್ ಈಸ್ ಮೆಚೂರಿಂಗ್ ಎವ್ರಿ ಡೇ ವಿತ್ ಇಸ್ ವಿತ್ ಗ್ರೇಸ್ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು. ಹಿ ವಾಸ್ ಅ ಲೆಜೆಂಡ್ ದೆನ್. ಈಸ್ ಗೋಯಿಂಗ್ ಆ್ಯಂಡ್ ಕ್ಯಾರಿಂಗ್ ದಟ್ ಆ ಲೆಗೆಸಿನ ಕ್ಯಾರಿ ಮಾಡ್ತಾ ಇದ್ದಾರೆ ವಿತ್ ಮೋರ್ ಆ್ಯಂಡ್ ಮೋರ್ ಮೆಚ್ಯೂರಿಟಿ ಎವ್ರಿ ಡೇ ಅಂತ. ಆ ಫ್ಯೂರಿಯಸ್ ಒಂದು ಆ್ಯಕ್ಷನ್ ಒಂದು ಲುಕ್ ಇದೆಯಲ್ಲ, ಇಟ್ಸ್ ದಿ ಬೆಸ್ಟ್ ಟಿಲ್ ನೌ, ದಿ ಬೆಸ್ಟ್. ಅಣ್ಣ ನಿಮಗೆ ಅಣ್ಣ ಏನು ಹೊಸಬ್ರಲ್ಲ, ನೀವು ಅಂಬಿ ನಿಮಗೆ ವಯಸ್ಸಾಯಿತು ಅಲ್ಲಿಂದ ನೋಡ್ಕೊಂಬಂದಿದ್ದೀರಾ. ಮ್ಯಾಕ್ಸಲ್ಲಂತೂ ತುಂಬ ಕಲ್ತಿದ್ದೀವಿ, ಇಬ್ಬರು ಇದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ಯಾವ ಥರ ಅಣ್ಣ ಕಾಣಿಸ್ತಾರೆ? ಅಂದರೆ ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಒಂದು ಶಾರ್ಟ್ ಇರುತ್ತೆ, ಒಂದು ಅಂದರೆ ಲಾಂಗ್ ಶಾರ್ಟ್ ಇರುತ್ತೆ. ಬಾಳೆಗೊನೆ ಎತ್ಕೊಂಡು ಹೊಡೆದಾದ್ಮೇಲೆ ಅಣ್ಣ ಬಿಟ್ಬಿಡೋಣ, ನನಗೇನು ಗೊತ್ತಿಲ್ಲ ಅಂಬಿ, ನೀನು ಯಾಕೆ ಅಂಬಿ ಅನ್ನೋದು ಆ ಶಾರ್ಟು. ಬಟ್ ಡೈರೆಕ್ಟ್ರಿಗೆ ಹೇಳಿರ್ತೀನಿ ಆವಾಗಲೇ ಗುರುಗೆ, ಒಂದ್ಸಲ ಆದ್ರೂ ಈ 12 ಡೇಸಲ್ಲಿ ಸರ್ ಕಡೆಯಿಂದ ನೀನು ಸೂಪರಾಗಿ ಆ್ಯಕ್ಟ್ ಮಾಡಿದೆ ಅಂತ ಸಭಾಷ್ ಅನ್ಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಅಂದರೆ ಅನ್ಸ್ಕೋಬೇಕು ಅನ್ನೋದು ಅದು ಆಯಿತು. ಲಾಸ್ಟ್ ಡೇ ಅದನ್ನು ಆ ಶೂಟ್ ಆಗ್ತಿರ್ಬೇಕಾದ್ರೆ ಒಂದು ಲಾಂಗ್ ಶಾರ್ಟ್ ಇರುತ್ತೆ, ಆ್ಯಕ್ಟಿಂಗ್ ಮಾಡಿಕೊಂಡು ಫೈಟ್ ಎಲ್ಲ ಮಾಡಬೇಕಾದ್ರೆ ಅದಾಯಿತು. ಅದಾದಮೇಲೆ ಮ್ಯಾಕ್ಸಿಗೆ ಕರೆದು ಈ ಪಾತ್ರ ಮಾಡಬೇಕು ಅಂದಾಗ ಆ ಮ್ಯಾಕ್ಸಲ್ಲಿ ಏನೇ ನಂದು ಆ್ಯಕ್ಟಿಂಗ್ ಬಂದಿದ್ರು ಒಂದು ಬೇಸಿಕಲಿ ನಾವು ರಂಗಭೂಮಿ ಕಲಾವಿದರಾಗಿ ಬಂದಿರ್ತೀವಿ. ಅದಾಗಿ ಈ ಸಿನಿಮಾಗೆ ಒಂದಷ್ಟು ಇರುತ್ತೆ. ಈ ಸಿನಿಮಾ ಟೈಮಲ್ಲಿ ಈ ಕ್ಯಾಮ್ರಾಗೆ ಮತ್ತು ಡೈಲಾಗ್ಸ್ ಇರ್ಬೋದು, ಆ ಡೆಲಿವರಿ ಇರ್ಬೋದು, ಟೆಂಪೋ ಇರ್ಬೋದು, ಇವೆಲ್ಲವೂ ಅವರಿಂದ ಭಾಳಷ್ಟು ಕಲಿತೆ. ಅಂದರೆ ನಮಗೆ ಕೊಟ್ಟಿರೋ ಟೈಮಲ್ಲಿ ನಮಗೇನು ಕ್ಯಾಮ್ರಾ ಮುಂದೆ ನಮಗೆ ಅದೇ ಆ ಸ್ಪೇಸ್ ಏನು ಸಿಗುತ್ತೋ ಆ ಸ್ಪೇಸಲ್ಲಿ ಏನೆಲ್ಲ ಮಾಡ್ಕೋಬೋದು ಅಂತ. ಯಾಕಂದರೆ ಅಣ್ಣ ಸುಮ್ಮನೆ ಸೆಟ್ಟಲ್ಲಿ ಎಲ್ಲ ಓಡಾಡ್ಕೊಂಡು ಎಲ್ಲರ ಜೊತೆನೂ ಮಜಾ ಮಾಡ್ಕೊಂಡು ಜಾಲಿಯಾಗಿರ್ತಾರೆ. ಬಟ್ ಮನ್ಸ್ ಕ್ಯಾಮ್ರಾ ಮುಂದೆ ಬಂದರೆ ಆ ಕ್ಯಾರೆಕ್ಟರ್ ಆಗ್ತಾರೆ. ಆ ಕ್ಯಾರೆಕ್ಟ್ರಲ್ಲಿ ಆ ಮೈನ್ಯೂಟ್ ಥಿಂಗ್ಸ್ ಇದೆಯಲ್ವಾ, ಅದು ಅವರು ಆ್ಯಕ್ಟ್ ಮಾಡಿದ್ರೆ ಏನು ಮಾಡಿದ್ರು ಅಂತ ಗೊತ್ತಾಗಲ್ಲ. ಮಾನಿಟ್ರ್ ನೋಡಿದಾಗ ಗೊತ್ತಾಗುತ್ತೆ, ಅಯ್ಯೋ ಇದ್ದಾ ಈ ಎಕ್ಸ್ಪ್ರೆಷನ್ ಅಂತ ಅನಿಸುತ್ತೆ. ಅಂದರೆ ನನ್ನ ಪ್ರಕಾರ ಏನಾದರೂ ಒಂದು ಸಿನಿಮಾನೋ ಒಂದು ಯೂನಿವರ್ಸಿಟಿ ಇತ್ತು ಅಂದರೆ ಆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಎಲ್ಲನೂ ಅವೆಲ್ಲದಕ್ಕೂ ನನ್ನ ಪ್ರಕಾರ ಪ್ರಾಂಶುಪಾಲರು ಅವರೇ ಪ್ರಿನ್ಸಿಪಾಲ್ ಅಂತ. ಯಾಕಂದರೆ ಒನ್ಸ್ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಅಲ್ಲೇನಾದ್ರು ಟ್ರಾಲಿ ಏನಾದರೂ ಒಂಚೂರು ಜರ್ಕ್ ಹೊಡೆದ್ರು, ಚಂದ್ರು ಟ್ರಾಲಿ ಯಾಕೆ ಜರ್ಕ್ ಹೊಡಿತು ಅಂತಾರೆ. ಅಲ್ಲೇನಾದರೂ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾಕೆ ಕಂಟಿನ್ಯೂಟಿ ಮಿಸ್ ಆಯಿತು, ಇಲ್ಲಿ ಯಾಕೆ ಪೇಪರ್ ಬಿದ್ದಿಲ್ಲ, ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸು. ಲೈಕ್ 360 ಡಿಗ್ರಿ ಅವ್ರಿಗೆ ಕಂಡಿರುತ್ತೆ. ಅಂದರೆ ಸೆಟ್ಟಲ್ಲಿರ್ಬೋದು ಎಲ್ಲನೂ. ಆ್ಯಸ್ ಅ ಪರ್ಸ್ನಲಿ ಹೇಳೋದಾದರೆ ನನ್ನ ಒಂದು ಲೈಫಲ್ಲಿ ನನಗೆ ಸಿಕ್ಕಿದ್ದು ದೊಡ್ಡ ಗಿಫ್ಟೇ ಅದು. ಯಾಕಂದರೆ ನಮಗೆ ಸುಮಾರು ಜನ ನೋಡ್ತಿರೋರು ಸುಮಾರು ಜನ ಅವ್ನು ಹಾಡಾಗಲಿ ಬಿಡು, ನಮಗೆ ಯಾಕೆ, ಅವನ್ನೆಲ್ಲಾದರೂ ಓಡಿಸ್ಕೊಂಡು ಹೋಗ್ಲಿ ಬಿಡು, ಏನಾದರೂ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ಬಟ್ ಇವರು ಹಂಗಲ್ಲ. ನಮ್ಮ ಮನೆಯವರು ಅನ್ನೋ ರೀತಿ ಟ್ರೀಟ್ ಮಾಡಿ ಅವನೇನಾದರೂ ಎಲ್ಲಾದರೂ ಎಡುತ್ತಿದ್ದಾನೆ ಅಂತಂದರೆ ಅದಕ್ಕೆ ಹೇಳೋದು. ಅಂದರೆ ಇದು ಮಾಡಬೇಡ ಮಗ, ಹಿಂಗೆ ಹೋಗಿ ಮಂಜು ಅಂತ ಹೇಳ್ಕೊಡೋದಿದೆಯಲ್ಲ, ಅದು ಯಾರಿಗೆ ಆ ಪೇಷನ್ಸ್ ಇರುತ್ತೆ, ಯಾರಿಗೆ ಆ ಟೈಮ್ ಇರುತ್ತೆ. ಇವಾಗ ನಾವೇ ಆ ಟೈಮೇ ಸಿಗಲ್ಲ ಯೂಶಲಿ. ಬಟ್ ಆ ಥರದಂಗೆ ಮ್ಯಾಕ್ಸಲ್ಲಿ ನೀವು ಸುಕೃತ, ಸಂಯುಕ್ತ, ಅಲ್ಲಿ ಯಾರ್ಯಾರು ಇದ್ದಾರೋ ಏಡಿಗಳು ಸಪ್ರೇಟ್ ಬಿಡಿ, ಆರ್ಟಿಸ್ಟ್ಗಳು ಸೇರಿ ಏಡಿಯಾಗಿ ಕೆಲಸ ಮಾಡಿದ್ದೀರಾ. ಹೌದು. ಸೊ ಅಣ್ಣ ಎಂಟ್ರ್ ಆದರೆ ಸಾಕು ಅಲ್ಲೊಂಥರ ವೈಬ್ ಇರುತ್ತೆ. ಹೌದು. ಓಕೆನಾ? ಸೊ ನೀವೆಲ್ಲರೂ ಕೆಲಸ ಮಾಡಿದ್ದೀರಾ ಏಡಿಯಾಗೆ. ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ, ನೀವು ನೋಡಿರೋ ಪ್ರಕಾರ ಅಣ್ಣ ಒನ್ ಟೇಕೆ ಓಕೆ ಮಾಡಲ್ಲ ಅವರು. ಅವ್ರು 4-5 ಟೇಕ್ ತೊಗೊತಾರೆ. ಏನಕ್ಕೆ ಅಂತ ಅಂದರೆ ನೆಕ್ಸ್ಟ್ ಟೇಕಲ್ಲಿ ಏನು ಇಂಪ್ರವೈಸ್ ಮಾಡ್ಬೋದು, ಏನು ಕ್ರಿಯೇಟಿವ್ ಕೊಡ್ಬೋದು ಅಂತ. ಸೊ ಇದು ನಾನು ಅಬ್ಸರ್ವ್ ಮಾಡಿರೋದು ಮ್ಯಾಕ್ಸಲ್ಲಿ. ಇಲ್ಲ, ಅದು ಒಳ್ಳೇದು. ಆಮೇಲೆ ಸುಮಾರಷ್ಟು ಅವರು ಏನು ಅಂತಂದರೆ ದಿ ಬೆಸ್ಟ್ ಏನೆಲ್ಲ ಕೊಡೋಕ್ಕಾಗುತ್ತೆ ಅಂತ, ದಿ ಬೆಸ್ಟ್ ಏನೆಲ್ಲ ಕೊಟ್ಬಿಡ್ಬೋದು ಅಂತ. ಒನ್ಸು ಸ್ಕ್ರೀನ್ ಮೇಲೆ ಏನಾದರೂ ಮೂವಿ ರಿಲೀಸ್ ಆಯಿತು ಅಂದರೆ ಅಯ್ಯೋ ನಾನು ಇದು ಮಾಡ್ಬೋದಿತ್ತಲ್ಲ, ಅಯ್ಯೋ ಹಿಂಗೆ ಎಕ್ಸ್ಪ್ರೆಷನ್ ಕೊಡ್ಬೋದಿತ್ತಲ್ಲ, ಇವೆಲ್ಲನೂ ಇರಲ್ಲ. ಅಂದರೆ ಒನ್ಸ್ ಕ್ಯಾಮ್ರಾ ಮುಂದೆ ನಾವೇನಾದರೂ 1 ಸೆಕೆಂಡ್ ಏನೋ ಬೇರೆದೆಲ್ಲ ಯೋಚನೆ ಮಾಡ್ತಾ ಹೋದರೆ ಆ ಕ್ಯಾರೆಕ್ಟ್ರು ಆ ಸಿನಿಮಾಗೆ ಏನು ಬೇಕು, ಆ ಪಾತ್ರಕ್ಕೆ ಏನು ಬೇಕು ಅನ್ನೋದು ಅವರ ಅಂದರೆ ನಾನು ಹೇಳಿದ್ನಲ್ಲ, ಮ್ಯಾಕ್ಸಲ್ಲಿ ನಂದು ಏನಾದರೂ ಆ ಕ್ಯಾರೆಕ್ಟ್ರು ಅಷ್ಟು ಚಂದ ಬರೋಕ್ಕೆ ಏನಾದರೂ ಕಾರಣ ಅಂತಂದರೆ ಅದು ಅಣ್ಣನೇ. ಅಂದರೆ ಒಂದಷ್ಟು ವಿಚಾರಗಳನ್ನೆಲ್ಲ ಆ ಫೋನಲ್ಲಿ ಮಾತಾಡೋದಿತ್ತು, ಅದೆಲ್ಲ ರೀಶೂಟ್ ಆಯಿತು. ಆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಣ್ಣ 1 ಸಿಗರೇಟ್ ಸಿದ್ದ, 2 ಸಿಗರೇಟ್ ಸಿದ್ದ, ಅಣ್ಣ ಬರ್ತಾವನೆ, ಅಣ್ಣ ಕಾರ್ ಪಂಚರ್ ಆಗುತ್ತೆ, ಅಣ್ಣ ಡಿಕ್ಕಿ. ಅದನ್ನು ಎಷ್ಟು ಜನಗಳಿಗೆ ಅಂದರೆ ಪ್ರೇಕ್ಷಕರು ನೋಡಬೇಕಾದ್ರೆ ಇಷ್ಟೆಲ್ಲ ಎಂಜಾಯ್ ಮಾಡ್ಬೋದು ಅದನ್ನು. ನಾನು ಹೇಳ್ತಿರೋ ಸೀರಿಯಸ್ ಆಗಿ. ಬಟ್ ಅದನ್ನು ಹೆಂಗೆ ಎಲ್ಲ ಎಂಜಾಯ್ ಮಾಡೋ ರೀತಿ ಹೆಂಗೆ ಮಾಡಿಸ್ಬೋದು ಅಂತ. ಅಂದರೆ ಅವ್ರಿಗೆ ಗೊತ್ತು, ಪ್ರತಿಯೊಬ್ಬರು ನೋಡಿದ ಕೂಡಲೇ ಇವನಲ್ಲಿ ಈ ಕೆಪಾಸಿಟಿ ಇದೆ, ಇವನಲ್ಲಿ ಇದನ್ನು ತಗ್ಗಿಸ್ಬೋದು, ಇದನ್ನು ಮಾಡಿಸ್ಬೋದು ಅನ್ನೋದಿದೆಯಲ್ಲ. ಇವಾಗ ಯೂಶ್ವಲಿ ನಾನು ಸುಮಾರು ಸಿನಿಮಾಗಳು ಮಾಡಿದಾಗ ಅವ್ರು ಬರ್ತಾರೆ, ಅವ್ರು ಹೀರೋ ಆಗಿ ಒಂದು ಕ್ಯಾರೆಕ್ಟರ್ ಇರುತ್ತೆ, ಹೀರೋ ಆಗಿ ಅವ್ರು ಆ್ಯಕ್ಟ್ ಮಾಡ್ತಾರೆ, ಹೊರಟ್ಬಿಡ್ತಾರೆ. ಬಟ್ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಗಳು ಅಂದರೆ ಸುತ್ತಮುತ್ತ ಇರೋ ಪಾತ್ರಗಳನ್ನ ಎಲ್ಲರೂ ಯೋಚನೆ ಮಾಡಿ ಮಾಡಿಸೋದಿದೆಯಲ್ಲ, ಬಿಕಾಸ್ ಅದು ಸಿನಿಮಾಗೋಸ್ಕರ ಅಂತ. ಆ ಸಿನಿಮಾಗೆ ಆ ಒಂದು ಇಲ್ಲ ಅಂದರೆ ಬಾಗುರು ಅನ್ನೋ ಲೆವೆಲ್ಗೆ ಆ್ಯಕ್ಟಿಂಗಲ್ಲೆಲ್ಲ ಮಾತಾಡೋಂಗೆ ಇಲ್ಲ ಅವ್ರ ಬಗ್ಗೆ.
ಬಟ್ ನಾನು ಕಂಡಂಗೆ ಅದು ಪರ್ಸನಲ್ ಲೈಫಲ್ಲಿ ನನಗಂತೂ ತುಂಬಾ ಕಲ್ತಿದ್ದಾನೆ, ಇನ್ನೂ ಕಲಿತಿದ್ದಾನೆ ಅವ್ರ ಕಡೆಯಿಂದ. ಅವೆಲ್ಲ ಚಂದ ಇತ್ತು. ಅದೇ ಪ್ರಶ್ನೆ ನಿಮಗೆ ಪ್ರವೀಣ್ ಅವರೇ, ಪರ್ಸ್ನಲಿ ನೀವು ಕಂಡ ಮಾರ್ಕ್? ನಾನು ಎಲ್ಲ ವೇದಿಕೆ ಮೇಲೂ ಹೇಳಿದ್ದೀನಿ, ಎಲ್ಲ ಶೋಸಲ್ಲೂ ಹೇಳ್ತಾ ಇರ್ತೀನಿ, ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದು. ಇಷ್ಟೇ, ಇದು ಒಂದೇ ಲೈನ್ ಸಾಕು ನನಗೆ. ವೆರಿ ನೈಸ್. ಜಾಸ್ತಿ ಎಲಾಬ್ರೇಟ್ ಮಾಡೋದೇ ಬೇಡ ಅಣ್ಣವಾಗೆ. ಅವ್ರಿಗೆಷ್ಟು ನಾವು ಅವ್ರಿಗೇನಿಲ್ಲ, ಎಲ್ಲ ಸುಮ್ಮನೆ ದೂರದಿಂದ ಕುತ್ಕೊಂಡು ಆ್ಯಟಿಟ್ಯೂಡ್ ಇದೆ, ಅದಿದೆ ಇದಿದೆ, ಕೊಬ್ಬು ಅದು ಇದು ಅಂದ್ಕೊತಾರೆ. ಒಬ್ಬ ಮನುಷ್ಯನಿಗೆ ಹತ್ರ ಆಗೋದು ಈಸಿ, ಬಟ್ ಮನ್ಸಿಗೆ ಹತ್ರ ಆಗೋದು ತುಂಬ ಕಷ್ಟ. ಸೊ ನಾವೆಲ್ಲ ಹತ್ರ ಆಗಿದ್ದೀವಿ ಇವಾಗ. ಸೊ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಅವ್ರು ಇನ್ನೊಂದೇನೆಂದರೆ ನಮ್ಮ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಇಲ್ಲ ನಾವು ಅವ್ರ ಹತ್ರ ಏನೂ ಹೋಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜಸ್ಟ್ ಲವ್, ಕೇರ್, ರೆಸ್ಪೆಕ್ಟ್ ಇಷ್ಟಿದ್ರೆ ರಿಲೇಷನ್ಶಿಪ್ ಜಾಸ್ತಿ ಇರುತ್ತೆ, ಜಾಸ್ತಿ ದಿನ ಬರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬ್ರೋ, ಬೌಲಿಂಗ್ ಕೊಡಲಿ ಬ್ಯಾಟಿಂಗ್ ಕೊಡಲಿ ಅಂತ. ನಾನು ಕ್ಯಾಪ್ಟನ್ ಆಗಿದ್ರೆ ನೀವೇ ಓಪನರು, ನೀವೇ ಓಪನಿಂಗ್, ಲೆಗ್ ಸ್ಪಿನ್ ಬೌಲಿಂಗು ಎಲ್ಲ ನೀವೇ ಬ್ರೋ. ಅದು ಎಕ್ಸ್ಪೆಕ್ಟೇಷನ್ ಅಂದರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಏನಿಲ್ಲ, ಅಲ್ಲಿ ಹೋಗಿ ತೆಗಿಬೇಕು ಅಂತ ಇರುತ್ತಲ್ಲ, ಅದು ಬೇಕಿಲ್ಲ. ಅದು ಆ್ಯಕ್ಚುಲಿ ಈ ಥರ ಜಿದ್ದು ಎಲ್ಲರಿಗೂ ಬರಲ್ಲ, ಕುಡಿ ನಾನು ಮಾಡ್ತೀನಿ ಅಂತ. ಇವಾಗ ಒಂದು ಮೂಮೆಂಟ್ ಬರುತ್ತೆ ಅಣ್ಣ, ಸಖತ್ ಪ್ರೆಷರ್ ಇರುತ್ತೆ, ಹಾಕ್ಲೇಬೇಕು. ಇವಾಗ 6 ಬಾಲ್ ಹತ್ರ ಅನ್ಕೊಳ್ಳಿ, ಯಾರೂ ಮುಂದೆ ಬರಲ್ಲ, ನಾನು ಹಾಕ್ತೀನಿ ಅಂತ. ನಾನು ಬರ್ತೀನಿ, ಅದು ನಿಮಗೆ ಬರುತ್ತೆ, ಅದು ಒಳ್ಳೇದು ಆ್ಯಕ್ಚುಲಿ. ಹೌದು. ಅದೇನಂದರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಟೀಮಲ್ಲಿ. ಯಾರೋ ಒಬ್ಬ ಬರ್ತವನೆ, ಧೈರ್ಯ ಮಾಡಿ ಹಾಕ್ತವನೆ, ನಮ್ಗೆ ಯಾಕೆ ಆ ಥರ ಬರಲ್ಲ, ಅವ್ರು ನೆಕ್ಸ್ಟ್ ಮ್ಯಾಚ್ ಕಲಿತಾರೆ ಅವರು. ಬಟ್ ನನಗೂ ಅನಿಸ್ತಿರುತ್ತೆ, ಅಂದರೆ ಸ್ಟೇಡಿಯಮಲ್ಲಿ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಈ ಬಾಲ್ ಕೊಟ್ಟಿದ್ರೆ ನಾನು 6 ಹೊಡೆದು ಬಿಡ್ತಿದ್ದಲ್ಲ. ಅದು ಎಲ್ರಿಗೂ ಅನ್ಸುತ್ತಣ್ಣ, ಆಮೇಲೆ ಆಡಿದ್ಮೇಲೆ ಗೊತ್ತಾಗ ಅಲ್ಲಿ ಆಡ್ಬೇಕಾದ್ರೆ ಪಿಚ್ಚಲ್ಲಿ ನಿಂತಿರ್ಬೇಕಾದ್ರೆ ಲಾಸ್ಟ್ ಟೈಮ್ ಹಂಗೆ ಟೆನಿಸ್ ಬಾಲಲ್ಲಿ ಆ ಸ್ಪೀಡ್ ನೋಡ್ಬಿಟ್ಟು ಬಾದ ಎಲ್ಲಾದ್ರೆ ಅಲ್ಲಿ ಬಿತ್ತು. ಟೆನಿಸ್ ಬಾಲಲ್ಲಿ ಹಿಂಗೆ ಬಿತ್ತಲ್ಲ, ಇಲ್ಲ ಬಾಲಲ್ಲಿ ಇಲ್ಲ ಹಿಂಗೆ ಬೀಳ್ಬೇಕಪ್ಪ, ಅದಕ್ಕೆ ನಾವು ಆ ರಿಸ್ಕೇ ತಗೊಳಕ್ ಹೋಗ್ಲಿಲ್ಲ. ಬರ್ತೀನಿ CCLಗೂ ಬರ್ತೀನಿ. ಸೊ ಇವಾಗ ಸ್ಪೆಷಲ್ ಆಗಿ ಈ ಮಾರ್ಕ್ ಮೂವಿನಲ್ಲಿ ಏನಂದ್ರೆ 2 ಎಂಟ್ರಿ ಇದೆ. ಗೊತ್ತಾ ಯಾರಿಗಾನ ಏನು ಎಂಟ್ರಿ ಇದು ಅಂತ? 2 ಎಂಟ್ರಿ ಇದೆ ಫ್ಯಾಮಿಲಿಯಿಂದಾನೆ. ಎಸ್, ಒಂದು ಪ್ರಿಯಾ ಮ್ಯಾಮ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದಾರೆ, ಸಾನ್ವಿ ಸಾಂಗ್ ಆಡಿರೋದು, ಇನ್ನೊಂದು ಸಾಂಗ್ ಆಡಿರೋದು, ಅಂಡ್ ದಟ್ ಈಸ್ ಲೈಕ್ ಗೋಯಿಂಗ್ ವೈರಲ್. ಸೊ ಹೌ ಯು ಫೆಲ್ಟ್ ಅಕ್ಕ ಎಂಟ್ರಿಂಗ್ ದ ಅಂದರೆ ಮಾರ್ಕ್ ಆ್ಯಂಡ್ ಸಾನ್ವಿ? See, it is always good to present your own product. ಬೇರೆಯವ್ರ ಕೈನಲ್ಲಿ ನಮ್ಮ ಪ್ರಾಡಕ್ಟ್ ಕೊಟ್ಟು, ಅಂದರೆ ಅವರು ಇದು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅಂತಲ್ಲ, ಕಂಟ್ರೋಲ್ ಫುಲ್ ನಮ್ಮ ಹತ್ರ ಇರುತ್ತೆ. ಆ್ಯಂಡ್ ವಿ ವಿಲ್ ನೋ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಗೊತ್ತಾದಾಗ ಅದನ್ನು ಹೇಗೆ ಡಿಸ್ಪ್ಲೇ ಮಾಡಬೇಕು ಅಥವಾ ಜನರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದು ನಮ್ಮಲ್ಲೇ ಒಂದು ಐಡಿಯಾಸ್ ಇರುತ್ತೆ, ನಮ್ಮಲ್ಲೇ ಒಂದು ಕುತೂಹಲ ಇರುತ್ತೆ. ಸೊ ವೆನ್ ವಿ ಡೂ ದ ಕಂಪ್ಲೀಟ್ ಥಿಂಗ್ ಬೈ ಅವರ್ ಓನ್, ನಮ್ಮ ಟೀಮ್ನಲ್ಲೇ ಇದ್ಕೊಂಡು ನಮ್ಮ ಟೀಮ್ನಲ್ಲೇ ಒಂದು ಡಿಸ್ಟ್ರಿಬ್ಯೂಷನ್ ಆಗಲಿ, ನಮ್ಮ ಟೀಮಿಂದನೇ ಒಂದು ಸಿಂಗರು, ಈ ಥರ ಎಲ್ಲ ಇಂಟ್ರಡ್ಯೂಸ್ ಆದಾಗ ಇಟ್ ಈಸ್ ಕೈಂಡ್ ಆಫ್ ಅ ಪ್ರೌಡ್ ಮೂಮೆಂಟ್ ಒಂದು. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ದ ಪ್ರಾಜೆಕ್ಟ್. ಒಂದು ಮೈಲೇಜ್, ಒಂದು ಎಕ್ಸ್ಟ್ರಾ ಮೈಲೇಜ್ ಬರುತ್ತೆ. ಆ್ಯಂಡ್ ಸಾನು ಈಸ್ ಅ ಅಮೇಝಿಂಗ್ ಸಿಂಗರ್. ಫಸ್ಟ್ ಟೈಮ್ ಒಂದು ಕನ್ನಡ ಹಾಡು ಆಡಿರೋದು, ಇಟ್ ಈಸ್ ಲೈಕ್ ವಾಟ್ ಕ್ಯಾನ್ ಐ ಸೇ, ಚರಿ ಆನ್ ದ ಕೇಕ್ ಅಂತ ಹೇಳ್ಬೋದು. ವಾಯ್ಸ್ ಇಸ್ ಅಮೇಝಿಂಗ್. ಆ್ಯಂಡ್ ಕನ್ನಡ ಹಾಡು ಅದು ಮಲೈಕಾ ಸಾಂಗ್ ವಿಚ್ ಇಸ್ ಗೋಯಿಂಗ್ ಟು ಗೋ ವೈರಲ್. ಈಗಲೇ ಅದು ವೈರಲ್ ಆಗ್ತಿದೆ, ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗ್ತಾ ಇದೆ. ಸೊ ಜಸ್ಟ್ ವೇಟಿಂಗ್ ಟು ಸಿ ದಟ್ ಆನ್ ಬಿಗ್ ಸ್ಕ್ರೀನ್. ಎಸ್, ನೀವೇನು ಹೇಳಿ? ಇಡೀ ಸಿನಿಮಾ ತುಂಬ ಕಷ್ಟಪಟ್ಟು ಅಷ್ಟು ಫಾಸ್ಟಾಗಿ ಅಷ್ಟು ಸ್ಕೆಡ್ಯೂಲ್ನ ಪರ್ಫೆಕ್ಟಾಗಿ ಹಾಕ್ಕೊಂಡು, ಅಂದರೆ ಜೀವ ಕೊಟ್ಟು ಮಾಡಿರೋ ಸಿನಿಮಾ. ಅದನ್ನು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಕಷ್ಟದಿಂದ, ಅಷ್ಟೇ ಒಂದು ಕಾನ್ಸಂಟ್ರೇಟ್ ಮಾಡಿ ರಿಲೀಸ್ ಮಾಡಿ ಅದನ್ನು ತಲುಪಿಸ್ಬೇಕು ಮೊದಲನೇ. ಅದೀಗ ನನ್ನ ಸಿನಿಮಾ ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆ ಇರೋ ಜೋಶೇ ಬೇರೆ. ಕರೆಕ್ಟ್. ಇನ್ನೊಬ್ರಿಗೆ ಇನ್ನೊಂದು ಸಿನಿಮಾ ಅಷ್ಟೇ ಆಗುತ್ತೆ ಅನ್ಸುತ್ತೆ ಕೆಲವ್ರಿಗೆ. ಆ ಥರ ಅಂದರೆ ನಾನು ಎಲ್ರ ಬಗ್ಗೆನೂ ಹೇಳ್ತಾ ಇಲ್ಲ, ಕೆಲವ್ರಿಗೆ ಆಗದೆ ಇರ್ಬೋದು, ಅಯ್ಯೋ ಇದೊಂದು ಸಿನಿಮಾ ಇನ್ನೊಂದು ಸಿನಿಮಾ ಅಂತ ಹೇಳ್ಬೋದು. ಬಟ್ ನನ್ನ ಪ್ರಾಡಕ್ಟ್ನ ನಾನೇ ಮಾರಬೇಕಾದ್ರೆ ಅದ್ರ ಬೆಲೆ ನನಗೆ ಗೊತ್ತು ಕರೆಕ್ಟಾಗಿ. ಕರೆಕ್ಟ್, ನಿಜ. ಸೊ ದಿಸ್ ಈಸ್ ಒನ್ ಆಫ್ ದ ಕೈಂಡ್. ಅಫ್ಕೋರ್ಸ್ ದೇ ಆರ್ ಕೊಲಾಬ್ರೇಟಿಂಗ್ ವಿತ್ KRG ಅವ್ರ ಜೊತೆ, ಕಾರ್ತಿಕ್ ಗೌಡ ಅವ್ರ ಜೊತೆ. ದಟ್ಸ್ ಎ ಫಂಟಾಸ್ಟಿಕ್ ಮೂವ್ ಹೇಳಬೇಕಂದ್ರೆ. ಅಫ್ಕೋರ್ಸ್ ಪ್ರಿಯಾ ಮೇಡಮ್ ಒಂದು ಸ್ಟೆಪ್ ಮೇಲಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಅದೇನೇ ನಮ್ಮ ಪ್ರಾಡಕ್ಟ್ ನಾವು ಮಾಡಿರೋಷ್ಟು ಗೊತ್ತು, ಅದರ ಯೋಗ್ಯತೆ ಏನು,
ಅದರದ್ದು ಬೆಲೆ ಏನು ಅಂತ ನಮಗೆ ಗೊತ್ತು. ಸೊ ಅದನ್ನು ನಾವೇ ಮಾರೋದ್ರಿಂದ ಕರೆಕ್ಟ್ ಪ್ರೈಸ್ಗೆ ಕರೆಕ್ಟ್ ಜನಕ್ಕೆ ತಲುಪುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ನೊಂದು ಸಾನು ಬಗ್ಗೆ ಶೀಸ್ ಸ್ಮಾಲ್ ಬೇಬಿ, ನಾವು ನೋಡ್ದಂಗೆ. ಆ್ಯಂಡ್ ಟುಡೇ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ಹಾಡು ಹಾಡಿದ್ದಾರೆ. ಅದು ಅವ್ರು ಹೇಳ್ತಾಯಿದ್ರು ಮೊನ್ನೆ, ಅದೇನೋ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಹೇಳಬೇಕಾಯ್ತು ಆ ಮಲೈಕಾ ಸಾಂಗ್ನ. ಆವಾಗ ಮೈಂಡಿಗೆ ಅಪ್ಪನೇ ಬರ್ತಾ ಇದ್ದಾರೆ, ಆಗ್ತಾ ಇಲ್ಲ ನನಗೆ ಅಂತ ಏನೋ ಅಡ್ಜಸ್ಟ್ ಮಾಡಿಕೊಂಡು ಕೊನೆಗೆ ಬಂತಂತೆ ಫೈನಲ್ ಆಗಿ. ಬಟ್ ಸಖತ್ ಎಕ್ಸ್ಪೀರಿಯೆನ್ಸು. ಅದು ನಾವು ಹೇಳೋದಕ್ಕಿಂತ ಅದ್ರ ಬಗ್ಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಬೇಕು ನೀವು. ಸಾನಿಯವರು ತುಂಬ ಅಂದರೆ ಇರೋದು ಸುದೀಪ್ ಸರ್ ಅವ್ರ ತಲೆಯಲ್ಲಿ, ಅವ್ರ ಅಪ್ಪ. ಸೊ ಇಲ್ಲಿ ರೊಮ್ಯಾಂಟಿಕ್ಕಾಗಿ ಒಂದಷ್ಟು ಭಾವನೆಗಳು ಕೊಡಬೇಕು. ರೊಮ್ಯಾಂಟಿಕ್ ಅಲ್ಲ, ಏನಂತಾರದು, ಹೌದು, ಯು ಶುಡ್ ಗೆಟ್ ಇನ್ ಟು ದಟ್ ಫೀಲ್. ರೊಮ್ಯಾಂಟಿಕ್ ಆಗಿ ಅಂತ ಹೇಳಿ ಅಂದ್ರೆ ಒಂಥರ ಸೆಡಕ್ಟಿವ್ ಆಗಿ ಒಂದು ಫೀಲ್ ಕೊಡಬೇಕು ಅಂತ ಶಿ ವಾಸ್ ವೆರಿ ಕಾನ್ಷಿಯಸ್ ಆದರು ಅಂತ ಹೇಳ್ತಾ ಇದ್ರು. ಬಟ್ ಅಮೇಝಿಂಗ್ ಆಗಿ ಬಂದಿದೆ. ಮ್ಯಾಂಗೋ ಪಚ್ಚಾಗ ಅಂತ ಹಾಡಿದ್ದಾರೆ, ಸಖತ್ತಾಗಿದೆ. ಹಸಿರವ್ವ. ಮೋರೋವರ್ ಸಾರಿ ಹೇಳಿ. ಮೋರೋವರ್ ಸಿ, ಒಬ್ಬ ತಂದೆಗೆ ತನ್ನ ಮಗಳು ಆಡ್ತಾ ಇರೋದು ಎಷ್ಟು ಪ್ರೌಡ್ ಫೀಲಿಂಗ್ ಇರುತ್ತೋ, ಮಗಳಾದವ್ರಿಗೂ ತಂದೆಗೋಸ್ಕರ ಒಂದು ಹಾಡನ್ನ ಹಾಡ್ತಾ ಇದ್ದೀನಿ ಅನ್ನೋದು ಅಷ್ಟೇ ಪ್ರೌಡ್ ಫೀಲಿಂಗ್ ಇರುತ್ತೆ. ಅದು ಆ ಮೂಮೆಂಟ್ ನೋಡಿದಾಗೆ ನಮ್ಗೆ ಪರ್ಸ್ನಲಿ ನಾವು ನೋಡಿದಾಗ ವಿ ಕುಡ್ ಫೀಲ್ ದ್ಯಾಟ್. ಸೊ ಇಟ್ಸ್ ಅ ವೆರಿ ಪ್ರೌಡ್. ಇವಾಗ ನನ್ನ ಮಗ ನನ್ನ ಸಿನಿಮಾಗೆ ಏನೋ ಮಾಡ್ತಾ ಇದ್ದಾನೆ ಅಂದರೆ ಐ ವಿಲ್ ಡೆಫಿನೆಟ್ಲಿ ಹ್ಯಾವ್ ದಟ್ ಪ್ರೌಡ್ ಫೀಲಿಂಗ್. ಸೊ ಆ ಫೀಲ್ನ ನೋಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ, ಮುದ್ದಾಗಿ ಅನ್ಸುತ್ತೆ ಅದು. ಏನಿಲ್ಲ ಅಣ್ಣ, ಇವಾಗ ನೀವು ನೋಡಿರೋಂಗೆ ಅಣ್ಣ ಯಾವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಜಾಸ್ತಿ ಅಂದರೆ ಬರ್ಡನ್ ತೊಗೊತಾರೆ ಅವರು, ತಲೆ ಕೆಡಿಸ್ಕೊಂಡು ಎಲ್ಲ ಇಲ್ಲಿವರೆಗೂ ಯಾವಾಗಿಂದ ಡೈರೆಕ್ಷನ್ ಮಾಡಿದ್ದಾರೆ ಇಲ್ಲಿವರೆಗೂ. ಸೊ ಇವಾಗ ಅಕ್ಕ ಎಂಟ್ರಿಯಿಂದ ಸೊ ಅದು ಫೈನಾನ್ಷಿಯಲಿ ಇಲ್ಲ ಬಿಸ್ನೆಸ್ ವೈಸ್ ಸ್ವಲ್ಪ ತಲೆಭಾರ ಕಮ್ಮಿ ಆಯಿತು ಅಂತ ಅನ್ಸುತ್ತಾ? ಅಂದರೆ ಮೋಸ್ಟ್ಲಿ ಅಣ್ಣ ಕಡಿಮೆ ಮಾಡ್ಕೊಳ್ಳಲ್ಲ ಅನ್ಸುತ್ತೆ, ಯಾವುದೂ ಕಡಿಮೆ ಮಾಡ್ಕೊಳ್ಳಲ್ಲ, ಅವ್ರು ಇನ್ನೂ ಜಾಸ್ತಿ ಮಾಡ್ಕೊತಾರೆ ಅನ್ಸುತ್ತೆ. ಆದರೆ ಯಾವುದೂ ಅಂದರೆ ಪ್ರಿಯ ಮೇಡಮ್ ಬಂದರು, ಇನ್ನೊಂದು ಅವ್ರಿಗೆ ಒಂದು ವರ್ಕ್ ವಿಚಾರದಲ್ಲಿ ಕೆಲಸದ ವಿಚಾರ ಆ ಥರ ಬಂತು ಅಂದರೆ, ಪ್ರೊಫೆಷ್ನಲಿ ಲೈಕ್ ಆ ಥರ ಬಂತು ಅಂದರೆ, ಪ್ರಿಯ ಮೇಡಮ್ ಇತ್ತು ಅಂದರೆ ಪ್ರಿಯ ಮೇಡಮ್ ಆ್ಯಸ್ ಎ ವಿತರಕರು ಡಿಸ್ಟ್ರಿಬ್ಯೂಟರ್ ಅಂತಲೇ ನೋಡ್ತಾರೆ. ಐ ಥಿಂಕ್ ಕೆಲಸದಲ್ಲಿ ಅಲ್ಲಿ ಫ್ಯಾಮಿಲಿ ಆ ರಿಲೇಷನ್ಶಿಪ್ ಬರಲ್ಲ ಅನ್ಸುತ್ತೆ ಅವ್ರ ಹತ್ರ. ಒನ್ಸ್ ನಾನು ಬಿಗ್ ಬಾಸ್ ಮನೇಲಿ ಇತ್ತು ಅಂದರೆ ಅದು ಬಿಗ್ ಬಾಸ್ ಮನೆ ಒಳಗೆ ನಾನು ಒಬ್ಬ ಸ್ಪರ್ಧಿ ಅಷ್ಟೇ. ಅವ್ರು ಬರ್ತಾರೆ, ಹೋಸ್ಟ್ ಮಾಡ್ತಾರೆ, ಅವ್ರಿಗೆ ಏನು ರೋಸ್ಟ್ ಮಾಡಬೇಕು, ಯಾವ್ದು ಏನು ಹೇಳ್ಕೊಡ್ಬೇಕು, ಅದು ಯಾವುದು ಗ್ರೀನ್ ಕಲರ್ ಗೂಟಲೋ ರೆಡ್ ಕಲರ್ ಗೂಟಲೋ ಅದು ನಾವು ಮಾಡ್ಕೊಂಡಿರ್ತೀವಿ. ಆ ಗೂಟ ಫಿಕ್ಸ್ ಇರುತ್ತೆ ವೀಕೆಂಡಲ್ಲಿ. ವೀಕೆಲ್ಲ ನಮ್ದು ಹೇಳಿರುತ್ತೋ ಅದಾದ್ಮೇಲೆ ಗೂಟ ಫಿಕ್ಸ್ ಇರುತ್ತೆ. ಮೂರು ಜನ ಬೇರೆ ಬೇರೆ ಸೀಸನ್ ಇವ್ರು ಸೀನಿಯರ್ ಆಗಿರುತ್ತೆ. ಹಂಗಿರುವಾಗ ನಾನು ಪ್ರಿಯಾ ಮೇಡಮ್ ಅವ್ರ ಜೊತೆ ಅವ್ರ ಪ್ರೊಡ್ಯೂಸರ್ ಇದ್ದವಾಗ ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ. ಅವ್ರ ಸೆಟಲ್ ಬಂದು ಪ್ರತಿಯೊಂದು ನೋಡೋದಾಗಿರ್ಬೋದು, ಪ್ರತಿಯೊಂದು ಇದನ್ನೋದಾಗಿರ್ಬೋದು. ಈಗ ಅಣ್ಣನ ಸಿನಿಮಾಗೆ ಡಿಸ್ಟ್ರಿಬ್ಯೂಟರ್ ಆಗಿ ಇದು ಮಾಡ್ತಿರೋದು ಅದು ಖುಷಿ ಇದೆ. ಆಮೇಲೆ ವರ್ಷಕ್ಕೊಂದು 4-5 ಸಿನಿಮಾ ಮಾಡ್ತಾ ಇರಿ, ನಮ್ಗೆಲ್ಲರಿಗೂ ಚಾನ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಒಂದಷ್ಟು ಜನ, ಲಕ್ಷಾಂತರ ಜನಕ್ಕೆ ಒಂದಷ್ಟು ಕೆಲಸನೂ ಆಗುತ್ತೆ, ಲಕ್ಷಾಂತರ ಜನಕ್ಕೂ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಆ ಥರದ್ದು ಅವರು ತೊಗೊಂಡಿರೋ ಡಿಸಿಷನ್ ಅಂತೂ ನನಗೆ ಬಹಳನೇ ಖುಷಿ ಆಯಿತು. ಯಾಕಂದರೆ ಸಂಚಿನ್ ಲಾಂಚ್ ಮಾಡೋದ್ರಲ್ಲಿ ಪ್ರೊಡ್ಯೂಸರ್ ಆಗಿದ್ದಾರೆ, ಇಲ್ಲಿ ಅಣ್ಣ ಸಿನಿಮಾಗೆ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅದಾಗಿ ಸಾನ್ವಿ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವರು ಬಿಗ್ ಬಾಸ್ ನೀವು ಯಾವಾಗ ವಾಪಸ್ ಬಂದ್ರಿ ಬಿಗ್ ಬಾಸ್ ಇಂದ ಫುಲ್ ಫ್ಯಾನ್ ಆಗ್ಬಿಟ್ಟವ್ರು ನಿಮಗೆ. ಯಾಕೆ ನನಗೆ ಕೇಳಿ, ನಾನು ಹೇಳ್ತೀನಿ, ಅದೇ ಯಾಕೆ? ನಂಗೆ ಗೊತ್ತು. ಸದ್ಯ ಬಿಗ್ ಬಾಸ್ ಇಂದ ಆಚೆ ಫುಲ್ ಅದಕ್ಕಲ್ಲ ಕಣ, ಒಳಗಡೆ ಆಚೆ ಬಂದ್ಮೇಲೆ ಅಂತ ಹೇಳಿದಲ್ವಾ? ಅಲ್ಲ, ಒಳಗಡೆ ಎಂಟರ್ಟೈನ್ ಮಾಡ್ಕೊಂಡು ಆಚೆ ಬಂದ್ಮೇಲೆ ಒಂಥರ ಇಷ್ಟ. ಯಾಕೆ ಎಂತ ಒಳಗಡೆ ಹಿಂಸೆ, ಅದಕ್ಕೆ ಆಚೆ ಬಂದ್ರಲ್ಲ ಮಂಜು ಅಪ್ಪ ಸಾಕು ಅಂತಲ್ಲ, ಏನಕ್ಕೆ ಇಷ್ಟಪಡ್ತಾರೆ ಅಷ್ಟೇ. ಅದೇ ಸಾನ್ವಿ ಅವ್ರ ಬಗ್ಗೆ ಅಷ್ಟೇ ನಿಮ್ಮ ರೆಸ್ಪೆಕ್ಟ್ ಹತ್ರ ಇದೆ. ಹೇಳ್ದೇ ಇರ್ಬೋದು. ಥ್ಯಾಂಕ್ ಯು. ಬಟ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಅಂದರೆ ಈ ಕಡೆ ಪೇಂಟಿಂಗ್ ಮಾಡ್ತಾರೆ, ಸಿಂಗಿಂಗು, ಆ್ಯಕ್ಟಿಂಗ್ ಮಾಡ್ತಾರೆ. ಆಮೇಲೆ ಅವ್ರ ತಂದೆ ಅಂದರೆ ಅಣ್ಣ ಸುದೀಪಣ್ಣ ಇರೋ ಇದಕ್ಕೆ ಅವ್ರು ಆರಾಮ್ಸೆ ಇರ್ಬೋದಿತ್ತು. ಅಂದರೆ ಹೋಗಿ ಡೈರೆಕ್ಷನ್ ಕಲಿಬೇಕು ಅಂತ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ವರ್ಕ್ ಮಾಡ್ತಾರೆ. ಬಿಲ್ಲರಂಗ ಭಾಷೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ವರ್ಕ್ ಮಾಡ್ತಿದ್ದಾರೆ ಡೈರೆಕ್ಷನ್ ಟೀಮಲ್ಲಿ. ಅಂದರೆ ಅವ್ರ ಸಾನ್ವಿ ಅವರಿಗೆ ಎಲ್ಲನೂ ಕಲಿಬೇಕು ಅಂತಿದೆ. ಅಂದರೆ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪೇಂಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಅವೆಲ್ಲ ಇರುವಾಗ ಎಷ್ಟು ಜನ ಆ ರೀತಿ ಅಂದರೆ ಎಲ್ಲನೂ ಇದ್ರೂ ಕಲಿಯೋದು ಕಷ್ಟ. ಅಂದರೆ ಪ್ರತಿಯೊಂದು ಝೀರೋಯಿಂದ ಸ್ಕ್ರ್ಯಾಚಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ, ಅವರು ನೋಡಿರೋ ಮಟ್ಟಿಗೆ ಅದು ತುಂಬಾ ಖುಷಿ ಆಗುತ್ತೆ. ಮ್ಯಾಂಗೋ ಪಚ್ಚದಲ್ಲೂ ಆಡಿದ್ದಾರೆ, ಈ ಕಡೆ ಮಾರ್ಕಲ್ಲೂ ಆಡಿದ್ದಾರೆ, ಇನ್ನು ಮುಂದೆನೂ ಇನ್ನು ತುಂಬ ಸಿನಿಮಾಗಳೆಲ್ಲ ಆಡ್ತಾರೆ. ಗುಡ್. ಸೊ ಶಿ ಈಸ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ಸೂಪರ್. ಸೊ ಫ್ಯೂಚರ್
ಬಟ್ ನನಗೂ ಇಂಗ್ಲೀಷ್ ಅವಾಗವಾಗ ಅವ್ರ ಹತ್ರ ಮಾತಾಡ್ತೀನಿ, ಬಟ್ ಅದನ್ನು ಇವಾಗ ಅವ್ರ ಬದಲು ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ರು ಕಲಿಬೇಕಾ ನೀವು ಕಲಿ? ನಾನು ಕಲಿಬೇಕು ಚಿಲ್ಲ ಅದಕ್ಕೆ. ಸೊ ಯು ವಾಂಟ್ ಮೀ ಟು ಟೇಕ್ ದ ಇಂಟರ್ವ್ಯೂ ಇನ್ ಇಂಗ್ಲಿಷ್? ಯಾ ಅಫ್ಕೋರ್ಸ್ ಮ್ಯಾಮ್. ಓಕೆ, ಇದು ಏನೋ ಹೇಳಬೇಕು ಅಂತಂದ್ರಿ ಪ್ರಿಯ, ಅದೇ ಸಾನ್ವಿ ಅವರು ಏನಕ್ಕೆ ಆಚೆ ಬಂದಾದ್ಮೇಲೆ ನಾನು ಹೇಳ್ತೀನಿ ಅಂತ. ಬ್ರೇಕ್ ಆದ್ಮೇಲೆ ಹೇಳ್ತೀನಿ. ಅವ್ರೇನೋ ಬ್ಲ್ಯಾಕ್ ಕಾಫಿ ತಂದಿದ್ದಾರೆ, ಕುಡ್ಕೊಂಡು ಮಾತಾಡೋಣ, ಇಲ್ಲ ಕುಡ್ದಾದ್ಮೇಲೆ ಮಾತಾಡೋಣ. ನಾನು ಕುಡಿಯಲ್ಲ. ನಂಗೆ ಯಾಕೋ ಭಯ ಅನಿಸ್ತಿಲ್ವ ಪ್ರವೀಣನ್ನ, ಆ ಸೀಟಲ್ಲಿ ಕೂತ್ಕೊಂಡ್ರೆ ಬೇರೆ ಥರನೇ ಅನಿಸ್ತಿದ್ದಲ್ಲ ಪ್ರವೀಣ್ ನನಗೆ. ಎಲ್ಲೋದ್ರೂ ವೈಬ್ ಸೆಟ್ ಮಾಡಬೇಕು ಬ್ರೋ. ಈ ಸೀಟ್ಗೆ ಒಂದು ವೈಬ್ ಇದೆ ಇವಾಗ. ಮೊಬೈಲ್ನ ಸೈಲೆಂಟ್ ಎಲ್ಲ ಹಾಕಿಲ್ಲ, ವೈಬ್ರೇಟರ್ ಪ್ರವೀಣ್ ಎಸ್. ಸೊ ಸರಿ, ಸೊ ನೀವು ಮಾರ್ಕ್ ಟ್ರೈಲರ್ ರಿಲೀಸಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಕೇಳಿರ್ತೀರಾ. ಸೊ ಒಂದು ಮಾತು ಬರುತ್ತೆ ಅಣ್ಣಯಿಂದ, ನನ್ನ ಸ್ನೇಹಿತರು ಇಲ್ಲ ನನ್ನ ತಮ್ಮಂದಿರು ನಮ್ಮಮ್ಮ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಬಟ್ ಇವ್ರಿಗೋಸ್ಕರ ನಾನು ಯಾವತ್ತೂ ನಿಂತಿರ್ತೀನಿ ಅಂತ. ಸೊ ಅದು ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ನಿಮ್ಮ 3 ಜನಕ್ಕೂ? ಅಲ್ಲ, ಅದು ರಿಯಾಲಿಟಿ. ಅದು ಅಷ್ಟು ಅದೇನು ಸುಮ್ಮನೆ ಬಾಯಲ್ಲಿ ಸ್ಟೇಜ್ ಮೇಲೆ ಹೇಳಿರೋದಲ್ಲ, ಅದು 100% ನಿಜ. ನೀವು ನೋಡಿರಂಗೆ ಒಂದು ಸಿನಿಮಾ ಮಾಡಿದೆ ಫ್ಲರ್ಟ್ ಅಂತ, ಏನೇನು ಮಾಡಿದ್ದಾರೆ, ಅದು ಹಾಡಿದ್ರು, ಅದಕ್ಕೆ ಶೂಟ್ ಮಾಡಿದ್ರು, ಅವ್ರ ಪ್ರೆಸೆನ್ಸ್ ಇದೆ ಸಿನಿಮಾಲಿ, ಅವ್ರು ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಅವ್ರು ಒಂದು ವೀಡಿಯೋ ವೈಟ್ ಅವ್ರ ಪೋಸ್ಟು ಅವರ ಅಕೌಂಟಲ್ಲಿ ನಾನು ನೋಡೇ ಇಲ್ಲ ಯಾವುದು ಬೇರೆ ಸಿನಿಮಾ ಬಗ್ಗೆ ಮಾತಾಡಿರೋದು. ಸೊ ಇದಕ್ಕೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಏನಕ್ಕೆ ಮಾಡ್ತಾರೆ? ಮೋಸ್ಟ್ ಪ್ರಾಬಲಿ ಸಂಚಿತಕ್ಕೆ ಮಾಡ್ಬೋದು. ಅವ್ರು ಬಿಟ್ಟು ನನಗೆ ಮಾಡಿದ್ದಾರೆ ಅಂದರೆ ಐ ಶುಡ್ ಫೀಲ್ ಗ್ರೇಟ್ ಅಲ್ಲ. ನಾನು ವೆರಿ ಫಸ್ಟ್ ಟೈಮ್ ನೋಡಿರೋದು. ಹೌದು, ಇನ್ಸ್ಟಾನಲ್ಲಿ ಆ ಥರ ಸ್ಟೋರಿ ಹಾಕ್ಕೊಂಡು ಪೋಸ್ಟ್ ಮಾಡಿ ನಿಮ್ಮ ಮೂವಿಗೆ. ಅವರು ಸ್ವಂತ ಫ್ಯಾಮಿಲಿ ಬಿಟ್ಟರೆ ಇನ್ನೊಬ್ರಿಗೆ ಮಾಡ್ತೀರ ಅಂದರೆ ಹಿ ಈಸ್ ಕನ್ಸಿಡರಿಂಗ್ ಅಸ್ ಆ್ಯಸ್ ಇಸ್ ಫ್ಯಾಮಿಲಿ. ಸೊ ದಟ್ಸ್ ಅ ನಿಜ, ಅದು ಅಷ್ಟೇ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ಪರ್ಸ್ನಲಿ ಆ ಮಾತು ನನಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ, ಹೀಗೆ ಒಂದು 6-7 ತಿಂಗಳ ಹಿಂದೆ ಒಂದು ಒಳ್ಳೆ ಕಾಂಟ್ರವರ್ಸಿ ಆಗಿತ್ತು. ಮಚ್ಚೇಶ್ವರ ಹಿಂಗೆ ಬೆಳೆದಿರೋ ಕೆಲಸ ಮಾಡಿ ಸ್ವಲ್ಪ ಫೇಮಸ್ ಆಗಿತ್ತು. ಅದು ಒಂದು ವಿಡಿಯೋ ನಂದು ಮತ್ತು ರಜತ್ದು. ಓಕೆ, ಅಲ್ಲಿ ಅಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಆ ವಿಷಯ ಆ ಥರ ಆಯಿತು, ಇನ್ನೊಂದು ಮತ್ತೊಂದು ಆಯಿತು, ಪೊಲೀಸ್ ಸ್ಟೇಷನ್ನು, ಜೈಲು, ಇದೆಲ್ಲ ಆಯಿತು. ರಿಲೀಸ್ ಆಗಿ ಹಿಂಗೆ ಹೊರಗೆ ಬರ್ತಾ ಇರೋಂಗೆ ಒಂದು ಕಾಲ್ ಬರುತ್ತೆ. ಐ ಥಿಂಕ್ ಮಧ್ಯರಾತ್ರಿ ಅರೌಂಡ್ 2:30ಗೆ. ಈಗ ತಾನೇ 5 ಸ್ಟಾರ್ ಹೋಟ್ಲಿಂದ ಚೆಕ್ಔಟ್ ಮಾಡಿದ್ರಂತೆ ಅಂತ ಅಂತಾರೆ ಆ ಕಡೆಯಿಂದ ಒಂದು ವಾಯ್ಸು. ನಾನು ಸರ್ ಇಲ್ಲ ನಿಮ್ಮವರೆಗೂ ಬರಬಾರ್ದು ಈ ವಿಷಯ ಅಂತ ನಾನು ತುಂಬ ಅವಾಯ್ಡ್ ಮಾಡಿದೆ ಅಂತ ಹೇಳ್ತೀನಿ. ಬನ್ನಿ ಮನೆಗೆ ಅಂತ ಕರೀತಾರೆ ರಾತ್ರಿ. ಕರೆಕ್ಟ್. ಅದಾದಮೇಲೆ ನನಗೆ ಗೊತ್ತಾಗತ್ತೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಐ ಆಮ್ ನೋ ಒನ್ ಟು ಹಿಮ್, ಬಟ್ ದೆನ್ ಬ್ಯಾಕ್ಗ್ರೌಂಡ್ನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಕಾಲ್ಸ್ ಮಾಡಿದ್ದಾರೆ, ಲೀಗಲಿ ಏನೇನು ಹೆಲ್ಪ್ ಮಾಡಬೇಕು, ಒಂದು ಲಾಯರಿಂದ ಹಿಡಿದು ಪ್ರತಿಯೊಂದು ಮತ್ತೊಂದು ಇನ್ನೊಂದು ಅಂತ, ವಿತೌಟ್ ಇವನ್ ಆಸ್ಕಿಂಗ್ ಹಿ ಸ್ಟುಡ್ ಬೈ ಮೀ. ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಫ್ಯಾಮಿಲಿ ಎಷ್ಟು ಟೆನ್ಷನಲ್ಲಿದ್ದರು ಅವ್ರನ್ನ ನೋಡಿಕೊಂಡು ಅಕ್ಷತಾನು ಕಾಲ್ ಮಾಡ್ತಾನೆ ಇದ್ರು ಅಣ್ಣಾಗೆ. ಸೊ ಅದನ್ನೇ ಹೇಳ್ತಾ ಇರೋದು, ಹಿ ಹಸ್ ಟೇಕನ್ ಅಕ್ಷೂಸ್ ನಂಬರ್. ಸರ್ ಹೇಗೆ ಅಂದರೆ ಹಿ ಮೇಕ್ಸ್ ಶ್ಯೂರ್ ವೆನ್ ಹಿ ಕನ್ಸಿಡರ್ಸ್ ನಮ್ಮನ್ನೆಲ್ಲ ಫ್ಯಾಮಿಲಿ ಅಂದಾಗ ನಮ್ಮ ಫ್ಯಾಮಿಲಿನೂ ಅವ್ರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಹಿ ಮೇಡ್ ಶ್ಯೂರ್ ಎವ್ರಿ ಒನ್ ವರ್ ಕಂಫರ್ಟಬಲ್. ಏನೂ ಆಗೋದಿಲ್ಲ, ಬರ್ತಾರೆ, ತಲೆ ಕೆಡ್ಸ್ಕೊಂಬೇಡಿ, ಐ ಆಮ್ ದೇರ್ ಫಾರ್ ಯು ಅನ್ನೋದೊಂದು ಮಾತು ನನಗೆ ಪರ್ಸ್ನಲಿ ತುಂಬ ತುಂಬ ಅಟ್ಯಾಚ್ ಆಯ್ತದು. ವೆನ್ ಯು ಸೇ ಸರ್ ಮೊನ್ನೆ ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ನನಗೆ ತುಂಬ ತುಂಬ ಫೀಲ್ ಆಗಿದೆ, ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಅಣ್ಣ ನಿಮಗೆ ಅಂದರೆ ಎಲ್ಲೋ ಮಾಲೂರಲ್ಲಿ ಒಂದು ಪುಟ್ಟ ಹಳ್ಳಿ ಚಳಗನಹಳ್ಳಿನಲ್ಲಿ ನೀರು ಕಟ್ಕೊಂಡು ತೋಟದ ಕೆಲಸ ಮಾಡಿಕೊಂಡು ಅಲ್ಲೇನೋ ಕುರಿ ಮೇಯಿಸ್ಕೊಂಡಿದ್ದವನು ಅವತ್ತು ಒಂದು ಡ್ರೀಮ್ ಇರುತ್ತೆ ಗೊತ್ತಾ, ಇಂಥವ್ರು ನೋಡಬೇಕು, ಅಟ್ಲೀಸ್ಟ್ ಹತ್ತಿರದಿಂದ ನೋಡಬೇಕು ಅನ್ನೋ ಫೀಲಿಂಗಲ್ಲಿ ಇರ್ತೀವಿ. ಕಲಾವಿದನಾಗಿ ಆಯ್ಕೆ ಆಗ್ತೀನಿ, ಕಲಾವಿದನಾಗಿ ಒಂದಷ್ಟು ಸಿನಿಮಾಗಳು ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆನೇ ಸಿನಿಮಾ ಮಾಡ್ತೀನಿ, ಅವ್ರ ಜೊತೆನೇ ಶೇರ್ ಮಾಡ್ತೀನಿ ಸ್ಕ್ರೀನ್ಸ್ ಎಲ್ಲ ಅಂತ ಅಂದಾಗ ಅದು ಸಿನಿಮಾಗೆ ಅಂತ ಸೀಮಿತ ಆಗೋಗುತ್ತೆ. ಬಟ್ ಅದನ್ನು ಬಿಟ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸಿ ಏನು ಮಾಡ್ತಿದ್ದೀಯ ಅಂತ ಕೇಳಿ, ಫ್ಯಾಮಿಲಿ ಏನು ಮಾಡ್ತಿದ್ದಾರೆ, ಹಿಂಗೆ ಹೋಗಬೇಕು ಅಂದರೆ ಇವತ್ತು ಯಾರಾದರೂ ಕಷ್ಟ ಅಂತಂದಾಗ ಒಂದು 10 ಲಕ್ಷ ಕೊಟ್ಬಿಟ್ರೆ 10 ಲಕ್ಷ ಖಾಲಿ ಆದಮೇಲೆ ಮುಗ್ದೋಗುತ್ತೆ.
ಬಟ್ 10 ಲಕ್ಷ ಅಲ್ಲ, ನಿನ್ನ ಕೈಯಲ್ಲೇ ನೀನೇ 10 ಕೋಟಿ ದುಡಿಯೋ ಥರ ಆ ದಾರಿ ಹೇಳ್ಕೊಡ್ತಾರೆ ಗೊತ್ತಾ. ಅದು ಸ್ವಂತ ಮನೇಲಿ ಅಂದರೆ ಸ್ವಂತ ಸುಮಾರು ಜನ ಅದನ್ನು ಹೇಳ್ಕೊಡಲ್ಲ. ಅಣ್ಣ ತಮ್ಮಂದಿರು ಇರ್ಬೋದು ಅಥವಾ ಸುಮಾರು ಜನ ರಿಲೇಟಿವಲ್ಲೇ ಹೇಳ್ಕೊಡಲ್ಲ. ನಿನಗೆ ಆ ದಾರಿ ಗೊತ್ತು, ಈ ದಾರಿನಲ್ಲಿ ಹೋಗು ಅಂತ ಹೇಳಿ ನೀನು ದುಡಿ, ನೀನು ನೋಡ್ಕೋ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ ಅನ್ನೋ ರೀತಿ ಇದೆಯಲ್ಲ. ನಂಗೆ ಅವೆಲ್ಲನೂ ಯಾರಿಗೂ ಇಷ್ಟು ವರ್ಷ ಯಾರು ಹೇಳ್ಕೊಟ್ಟೆ ಅಂದರೆ ನಮ್ಮ ಸುತ್ತಮುತ್ತ ನೋಡ್ತೀವಲ್ವ, ಒಂದಷ್ಟು ಜನ ನೋಡಿದಾಗ ಮಂಜುಗೆ ಇವತ್ತು ಪೇಮೆಂಟ್ ಆಯಿತಾ, ಮಂಜು ಹತ್ರ ದುಡ್ಡಿದೆಯಾ, ಇವತ್ತು ಹೆಂಗೆ ಖರ್ಚು ಮಾಡಿಸ್ಬೇಕು, ಹೆಂಗಿರಬೇಕು ಜನ, ಅವನಿಗೆ ಜೈಕಾರ ಹೇಳಬೇಕು, ಅವನ ತಪ್ಪುಗಳು ಯಾವುದು ಕಂಡುಹಿಡ್ದಿರ ಯಾಕೆ ಹೇಳಬೇಕು ಅನ್ನೋ ಸಮಾಜದಲ್ಲಿ ಒಬ್ಬರು ಬಂದು ನಮಗೆ ಅಂತ ನಾವು ಏನು ಮಾಡ್ತಿದ್ದೀವಿ, ಏನು ತಪ್ಪು ಸರಿಗಳನ್ನ ಅದನ್ನು ತಿದ್ದೋದು ಇರ್ಬೋದು, ಅದನ್ನು ಹೇಳ್ಕೊಡೋದು ಇರ್ಬೋದು, ಅವೆಲ್ಲನೂ ತುಂಬಾ ಖುಷಿ ಅನಿಸುತ್ತೆ. ಅದಾದಮೇಲೆ ರೀಸೆಂಟಾಗಿ ನಾನು 1 ವೀಕ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದೆ. ಅವಳಿಗೆ ಇರೋಕ್ಕೆ ಆಗಲಿಲ್ಲ. ಸಂಧ್ಯಾ, ನನ್ನ ಫಿಯಾನ್ಸಿಗೆ ನಾನು ಮದುವೆ ಆಗ್ತಿದ್ನಲ್ಲ ಆ ಹುಡುಗಿಗೆ, ಅವಳಿಗೆ ಸೋಷಿಯಲ್ ಮೀಡಿಯಾ ಇದೆಲ್ಲ ಹೊಸದಲ್ವಾ, ಅಂದರೆ ಕೆಟ್ಟದ ಕಮೆಂಟ್ಗಳು ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಬಂದಾಗ ಅವಳು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಮನೆಯಿಂದ ಆಚೆ ಬಂದ ಕೂಡಲೇ ಬಂದು ಅದು ಮಾಡ್ತಾಳೆ, ಕಣ್ಣಲ್ಲಿ ನೀರು ಹಾಕ್ತಾಳೆ, ಹಿಂಗೆಲ್ಲ ಏನಕ್ಕೆ ಅಂತ ಅಂದವಾಗ ಅವಾಗ ಅಣ್ಣ ನನಗೂ ಏನು ಹೇಳಬೇಕು ಏನೋ ಅನ್ನೋದು ಗೊತ್ತಿರಲಿಲ್ಲ. ಅವಾಗ ಅಣ್ಣಂಗೆ ಹೇಳ್ತೀನಿ, ಅಣ್ಣ ನೋಡಿ ಇವಳು ಈ ಥರ ಅಂದವಾಗ ಆ ಅಣ್ಣ ಅವ್ರಿಗೆ ಅರ್ಥ ಹಂಗೆ ಹೇಳ್ತಾರಲ್ವ, ಹೇಳಿದವಾಗ ಅವಳಿಗೂ ಅಂದರೆ ಅವೆಲ್ಲನೂ ಖುಷಿ ಅನಿಸುತ್ತೆ. ನಾನು ಭಯಪಡೋದು ಇಬ್ಬರಿಗೆ ಆ್ಯಕ್ಚುಲಿ ನನ್ನ ಲೈಫಲ್ಲಿ. ನಮ್ಮ ತಂದೆ ತಾಯಿ ಬಿಟ್ಟರೆ ಅಂದರೆ ಭಯಪಡೋದು, ರೆಸ್ಪೆಕ್ಟ್ ಆ ಥರದ್ದು. ಇನ್ನೊಂದು ಅಣ್ಣಂಗೆ, ಅಂದರೆ ನಾನೇನಾದರೂ ತಪ್ಪು ಮಾಡಿಬಿಟ್ರೆ, ಇವತ್ತೇನಾದರೂ ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಥವಾ ಪರ್ಸನಲ್ ಲೈಫಲ್ಲಿ ನಾನೇನಾದ್ರು ತಪ್ಪು ಮಾಡಿಬಿಟ್ರೆ ಅವರು ನಮ್ಮನ್ನು ಎತ್ತಿ ಮೆರೆಸ್ತಿದ್ದಾರೆ. ಅಂದರೆ ಇವಾಗ ನೀವು ಹೇಳ್ದಂಗೆ ನಮ್ಮ ತಾಯಿ ಹೊಟ್ಟೆನಲ್ಲಿ ಹುಟ್ಟದೇ ಇರ್ಬೋದು, ಇವರೆಲ್ಲ ನಮ್ಮ ಅಂತ ಹೇಳಿದಾಗ ಅವ್ರಿಗೆ ನಾವು ಅದೇ ರೀತಿ ರಾಯಲ್ಟಿನಲ್ಲಿ ಅಂದರೆ ಅದೇ ರೀತಿ ಇರಬೇಕು ಅನ್ನೋದು ಇನ್ನೂ ಜವಾಬ್ದಾರಿ ನಮಗೆಲ್ಲ ತುಂಬಾ ಜವಾಬ್ದಾರಿ, ತುಂಬಾ ಅದೆಲ್ಲ ರೆಸ್ಪೆಕ್ಟು ಅವೆಲ್ಲನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಒಬ್ಬರು ಅಡುಗೆ ಮಾಡಿ ನಮಗೆ ಊಟ ಬಡಿಸ್ತಾರೆ ಅಂದರೆ ಆ ಪೇಷನ್ಸಿಗೆ ಮೆಚ್ಚಲೇಬೇಕು. ಟೈಮ್ ಅಂತೂ ನೋಡಲ್ಲ, ಯಾವುದೋ ಒಂದು ದುಡ್ಡಿದೆ ಅಂತ ಹೇಳಿ ಹೋದಾಗೆಲ್ಲ ಅಡುಗೆ ಮಾಡ್ಕೊಡ್ತಾರೆ. ಯಾಕಂದ್ರೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಎರಡು ಹೋಟ್ಲಿಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಯಾರು ಕರ್ನಾಟಕದಲ್ಲಿ ಯಾರು ರೆಸ್ಟೋರೆಂಟಿಗೆ ಕಾಲ್ ಮಾಡಿದ್ರು ಇಡೀ ಇಂಡಿಯಾದಲ್ಲಿ ಆ ರೆಸ್ಟೋರೆಂಟಿಂದ ಊಟ ಬರುತ್ತೆ. ಬಟ್ ಅವರೇ ಉಪ್ಪು ಹಾಕಿ ಅವರೇ ನಿಂತ್ಕೊಂಡು ಕುಕ್ಕರ್ ಹತ್ರ ಅವರೇ ಊಟ ಬೇಯಿಸಿ ಅವರೇ ತೊಗೊಂಬಂದು ಮಕ್ಕಳ ಬರ್ರಿ ತಿನ್ರಿ ಅಂತ ಪ್ಲೇಟಿಗೆಲ್ಲ ಹಾಕ್ಬಿಟ್ಟು ಯಾರಿಗೆ ಈ ಕಾಲದಲ್ಲಿ ನಮ್ಗೆ ನಾವೇ ಮಾಡ್ಕೊಡಲ್ಲ ಬಾಸ್. ನಿಜ, ನಾವೇ ಯಾವುದೋ ಒಂದು ಆನ್ಲೈನ್ ಏನೋ ಒಂದು ಹೋಟ್ಲಲ್ಲಿ ಬುಕ್ ಮಾಡ್ಕೋತೀವಿ, ತಿಂತೀವಿ. ಅಡುಗೆ ಮಾಡಕ್ಕೆ ಬರಬೇಕು ಅದಕ್ಕೆ ಅಲ್ಲ ಬರುತ್ತೆ ಬೈ, ಆದ್ರೂ ಮಾಡ್ಕೊಡಲ್ಲ. ಹಂಗೆ ಬರುತ್ತೆ ಆದರೂ ಮಾಡ್ಕೊಡಲ್ಲ. ಅಂಥದ್ರಲ್ಲಿ ಅವರಾಗಿರ್ಬೋದು, ಪ್ರಿಯಾ ಮೇಡಮ್ ಆಗಿರ್ಬೋದು, ಸಾನ್ವಿ ಇರ್ಬೋದು, ಇದು ಸಂಚಿ ಇರ್ಬೋದು, ಅವರೆಲ್ಲರೂ ಫ್ಯಾಮಿಲಿ. ಅಮ್ಮ ಇದ್ದವಾಗ ಮಾತಾಡಿಸ್ತಿದ್ದೆ, ಅಪ್ಪ ಇರ್ಬೋದು ಸಂಜೀವಪ್ಪ, ಅವ್ರು ಮಾತಾಡಿದಾಗ ಅವ್ರ ಪ್ರೀತಿ, ಅವರು ಎಲ್ಲ ರೀತಿಯಲ್ಲೂ ಅದೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಇದೆಲ್ಲ ಓಡ್ತಿದೆ. ಅಂದರೆ ನಾವು ಕಂಡ ಮಾರ್ಕ್ ಅಂತಿದೆ, ಅದು ನಾವು ಕಂಡ ಮಾರ್ಕಲ್ಲ. ಆ್ಯಕ್ಚುಲಿ ಅವ್ರು ಕಂಡಿದ್ದು ನಮ್ಮ ಹತ್ರ ಮಾರ್ಕ್ಗಳು. ನಮ್ಮ ಮಾರ್ಕ್ಗಳು ಏನು, ಆ ಮಾರ್ಕ್ಗೆ ಎಲ್ಲಿ ಸ್ಟಿಚ್ ಹಾಕಬೇಕು, ಏನಾಗಬೇಕು, ಆ ಮಾರ್ಕಲ್ಲಿ ಎಲ್ಲಿ ಅಳಿಸ್ಬೇಕು ಏನು ಅನ್ನೋದು. ಇದೇ ಸಂದರ್ಭದಲ್ಲಿ ಇನ್ನೊಂದು ಕ್ವಶನ್ ಬರ್ತಾ ಇದೆ ನನಗೆ. ಆ್ಯಕ್ಚುಲಿ ನಿಮ್ಮಿಬ್ಬರು ಕೇಳ್ತೀನಿ ಇದು. ಸೊ ಈ ಥರ ಏನು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅಣ್ಣ ಹೊರಗಡೆ ದುನಿಯಾ ಹೆಂಗೆ ನೋಡುತ್ತೆ ಗೊತ್ತಿಲ್ಲ, ನೋಡೋದೇ ಒಂದು ಇವಾಗ 10 ಜನ ಇದ್ದಾರೆ ಅಂದ್ಕೊಳ್ಳಿ, ಒಂದು 8 ಜನ ಒಳ್ಳೇದು ನೋಡಿದ್ರೆ ಇನ್ನು 2 ಇದ್ದೇ ಇರ್ತಾರೆ ಕಾಲೆಳೆಯೋರು, ಅಳ್ಳಾಡಿಸೋರು. ಸೊ ಈ ವಿಷಯನ ತೊಗೊಂಡು ನಿಮ್ಮಿಬ್ಬರಿಗೆ ಇನ್ ಕೇಸ್ ಫ್ಯೂಚರಲ್ಲಿ ಬಕೆಟ್ ಇದು ಅಂತ ಅಂದರೆ ಆಲ್ರೆಡಿ ನಮ್ಮಿಬ್ಬರಿಗೆ ಹೇಳ್ಬಿಟ್ಟವ್ರೆ, ನನಗೆ ವಿನಯ್ ಹೇಳ್ಬಿಟ್ಟವ್ರೆ ಜನ. ಸೊ ನೀವು ಯಾವ ಥರ ತೊಗೋತೀರಾ? ಅದು ಒಳ್ಳೇದೇ ಅಲ್ವಾ, ಒಳ್ಳೆಯವ್ರ ಹತ್ರನೇ ಬಕೆಟ್ ಹಿಡಿತಿದ್ವಲ್ಲ. ಇಲ್ಲ. ಅಲ್ಲ ಬಕೆಟು ಅಂತ ಅವ್ರು ಹೇಳಿದ್ಮೇಲೆ ಅಕಸ್ಮಾತ್ ಬಕೆಟ್ ಅಂತ ಅನ್ಸಿದ್ರೆ ಒಳ್ಳೆಯವ್ರ ಹತ್ರ ಬಕೆಟ್ ಹಿಡಿತಿದ್ವಿ. ನಾನು ಹೇಳೋದೇನು ಗೊತ್ತಾ, ಒಳ್ಳೇದು ಕೆಟ್ಟದ್ದು ಎಲ್ಲಾನು ನಾವು ಅಟ್ಲೀಸ್ಟ್ ಅವ್ರಿಗೆ ಬಕೆಟ್ ಆಗಿದ್ದೀವಿ, ಅವರೆಲ್ಲ ಎಲ್ಲಿದ್ದಾರೆ ಹೇಳೋರು. ಪ್ರವೀಣ್, ಐ ಹ್ಯಾವ್ ಎ ಡಿಫ್ರೆಂಟ್ ಒಪಿನಿಯನ್ ಅಬೌಟ್. ಅವ್ರು ಹೇಳ್ತಾರಲ್ಲ ಅದನ್ನ ನಾನು ತಗೊಳ್ಳೋದೇ ಇಲ್ಲ. ಮೊದಲನೇದು ಅದು ಯಾವತ್ತೂ ನಡೆದೇ ಇಲ್ಲ. ಈಗ ನಾನು ಬಿಗ್ ಬಾಸ್ಗೆ ಏನು ಹೊಸದಾಗಿ ಹೋಗಿಲ್ಲ, ನಾನೊಂದು ಸೀರಿಯಲ್ ಗಿರಿಯಲ್ ಅದು ಇದು ಮಾಡ್ಕೊಂಡು ಹೋಗಿದ್ದೆ. ಆಲ್ರೆಡಿ ಒಂದು ಸಣ್ಣ ಪುಟ್ಟ ಹೆಸರಿತ್ತು, ಬಿಗ್ ಬಾಸ್ಗೆ ಹೋದೆ, ಇನ್ನೂ ಹೆಸರು ಜಾಸ್ತಿ ಆಯಿತು. ಅಲ್ಲಿಂದ ಸರ್ ಜೊತೆ ಒಡನಾಟ ಶುರು ಆಯಿತು. ಆಮೇಲೆ ಸಿ ಸಿ ಎಲ್ ಅವರೇ ಪ್ರೀತಿಯಿಂದ ಕರೆದು ಟೀಮಲ್ಲಿ ಇದು ಮಾಡಿ KCC ಇರ್ಬೋದು, CCL ಇರ್ಬೋದು, ಇನ್ನೊಂದು KPL ಅಲ್ಲೂ ಒಂದು ಮ್ಯಾಚ್ ಆಡ್ಸಿದ್ರು. ಸೊ ಇಲ್ಲಿ ಅಲ್ಲ ನೀವು ಕ್ರಿಕೆಟ್ ಆಡಕ್ಕೆ ಬರುತ್ತೆ ಅಂತ ತಾನೇ ಬೈ, ಇಲ್ಲಾಂದ್ರೆ ನೀನು ಇಷ್ಟೊತ್ತು ಮಾತಾಡ್ದಲ್ಲ. ಅಲ್ಲ ನಾನು ಹೇಳ್ತಿರೋ ಬಕೆಟಲ್ಲಿ ಕ್ರಿಕೆಟ್ ಆಡಕ್ಕೆ ಬರುತ್ತೆ, ಬ್ಯಾಟಿಂಗ್ ಮಾಡಕ್ಕೆ ಬರುತ್ತೆ ಅಂತ ತಲೆ ಅವ್ರ ಪೊಟೆನ್ಷಿಯಲ್ ಇಲ್ಲದೆ ಸುಮ್ಮನೆ ಯಾರಿಗೂ ಅವ್ರೂ ಪುಷ್ ಮಾಡಲ್ಲ. ಪೊಟೆನ್ಷಿಯಲ್ ನೋಡ್ತಾರೆ. ಅಫ್ಕೋರ್ಸ್ ಆ ಪೊಟೆನ್ಷಿಯಲ್ ನಮ್ಮಲ್ಲಿದೆ ಅಂತ ನನಗನ್ಸಿದೆ. ಎರಡನೇದು ಕೆಟ್ಟದಾಗ ಕಮೆಂಟ್ ಆಗಿ ಬ್ರದರ್, ಈಗ ನನ್ನ ಹತ್ರ ಒಂದು ಮೊಬೈಲ್ ಇದೆ, ಓಕೆ 10,000 ರೂಪಾಯಿ ತೊಗೊಳ್ತೀರಾ?
ನೀವು ತಗೊಳ್ಬೋದು, ತಗೊಳ್ಳೋದೇನೆ ಇರ್ಬೋದು. ತಗೊಂಡ್ರೆ ಇದು ನಿಮಗೆ, ತಗೊಳ್ಳಿಲ್ಲ ಅಂದರೆ ವಾಪಸ್ ನಾನೇ ಇಟ್ಕೋಬೇಕಾ? ಕಮೆಂಟ್ ಹಾಕ್ತಾರೆ, ನಾನು ತಗೊಳ್ಳಲ್ಲ ಗುರು, ಅಮ್ಮ ಅಕ್ಕ ಅಂತ ಹಾಕ್ತೀರ, ಅದು ನನಗಲ್ಲ, ನಿಮ್ಮಮ್ಮ ಅಕ್ಕಂಗೆ ಆಗುತ್ತದು. ಇದು ಬುದ್ಧ ಹೇಳಿರೋದು ಅವಾಗ, ಬುದ್ಧಕ್ಕೆ ಶಿಕ್ಷಾ ಅಂತ ಒಂದು ಪ್ರೈಮರಿಲಿ ಒಂದಿತ್ತು. ಸೊ ನೀವು ತಗೊಂಡ್ರೆ ತಾನೇ ಅದು ನಿಮ್ದಾಗೋದು, ತಗೊಳ್ಳೇಬೇಡಿ. ತಗೊಂಡಿರೋರು ಇವತ್ತು ಎಲ್ಲೆಲ್ಲೋ ಹೋಗ್ಬಿಟ್ಟವ್ರೆ. ಇದೇನಾದ್ರು ಸರ್ರು ನನಗೇನಾದ್ರು ನೀನು ಬಕೆಟ್ ಹಿಡಿತಿದ್ಯಾ ಅಂತಂದರೆ ನಾನು ಒಪ್ಕೊಂಡ್ಬಿಡ್ತೀನಿ. ಅವ್ರು ಹೇಳಿದಾರ, ನಮಗಿಂತ ತುಂಬ ವ್ಯಕ್ತಿತ್ವದಲ್ಲಿ ದೊಡ್ಡದು, ಏಜಲ್ಲಿ ದೊಡ್ಡವರು, ಆಮೇಲೆ ವಯಸ್ಸಲ್ಲಿ ದೊಡ್ಡವರು, ದುಡ್ಡಲ್ಲಿ ದೊಡ್ಡವರು, ಹೆಸರಲ್ಲಿ ದೊಡ್ಡವರು, ಎಲ್ಲದರಲ್ಲೂ ದೊಡ್ಡವರು. ಅವ್ರೇನಾದರೂ ಒಂದು ಮಾತು ನೆಗೆಟಿವ್ ಹೇಳಿದ್ರೆ ಅದು ನೆಗೆಟಿವ್ ಇರ್ಬೋದು. ಯಾರೋ ಪಾಪ ನನಗೆ ಗೊತ್ತು ಯಾವ್ಯಾವ ಹುಡುಗರು ಕಮೆಂಟ್ ಆಗ್ತಾ ಇದ್ದಾರೆ ಅಂತ. ನಮ್ಮ ಹೋಟ್ಲಲ್ಲೇ ಒಬ್ಬ ಹುಡುಗ ಇದ್ದ, ಅವ್ನು ಯಾವುದೋ ಹೀರೋಯಿನ್ ತುಂಬ ಕೆಟ್ಟದಾಗ ಮಾಡ್ತಾರೆ, ಅಣ್ಣ ನೋಡಿ ಅಣ್ಣ ಹೆಂಗೆ ಹಾಕಿದ್ದೀನಿ ಕಮೆಂಟ್ ಅಂತ ನನಗೆ ತೋರಿಸಿದ್ದ, ತಲೆ ಮೇಲೆ ಹೊಡೆದು ಡಿಲೀಟ್ ಮಾಡೋದು. ಆ ಹುಡುಗ ಪಾಪ ಅವ್ನಿಗೇನು ಗೊತ್ತಿಲ್ಲ, ಈಸ್ ಇನ್ನೋಸೆಂಟ್. ಅವನೇನೋ ಬಂದ್ಬಿಟ್ಟು ಯಾವುದೋ ಹೊಟ್ಟೆ ಊರಿಗೋ ಅಥವಾ ನಮ್ಗೆ ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಅಂತ ಕಮೆಂಟ್ ಹಾಕಿ ನಾನೇನು ಮಾಡೋಕ್ಕಾಗುತ್ತೆ ಬ್ರದರ್? ನಾನೇನು ಮಾಡೋಕ್ಕಾಗುತ್ತೆ? ಅರ್ಥ ಆಗ್ತಿದೆಯಾ? ಸಿ, ಕಮೆಂಟಿಂಗ್ ಇಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ವಾಕ್ ಸ್ವಾತಂತ್ರ್ಯ ಅದು, ಆ್ಯಕ್ಚುಲಿ ವ್ಯಾಕ್ ಸ್ವಾತಂತ್ರ್ಯ ಆಗ್ಬಿಟ್ಟಿದೆ. ಒಮ್ಮಿಟ್ಟು ಬರೋ ಥರ ಮಾಡ್ಬಿಟ್ಟಿದ್ದಾರೆ ಅದನ್ನು. ಸೋಷಿಯಲ್ ಮೀಡಿಯಾ ಬಂದು ಹೌದು, ಹಾಳಾಗೋಗಿದೆ. ನಾನು ತುಂಬ ಬೇಜಾರಲ್ಲಿ ಒಂದು ಮೊನ್ನೆ ಫ್ಲರ್ಟ್ ಇದ್ದಿದ್ದಕ್ಕೆ ಆಡಿಯನ್ಸ್ ಬರ್ತಾ ಇಲ್ಲ, ನಂಬಿಕೆ ಹೋಗಿದೆ, ನಾವು ನಂಬಿಕೆ ಕಳ್ಕೊಂಡಿದ್ದೀವಿ ಅಂತ. ನಿಂಗೆ ದುರಂಕಾರ, ನನಗೆ ಯಾವ ದುರಂಕಾರ ನೋಡಿದ್ಯಾ ಗುರು ನೀನು? ಆಮೇಲೆ ಏನೀಗ ಇದು ಅಲ್ಲಿ ಕಮೆಂಟ್ ಇದ್ದಿದ್ದು, ಸುದೀಪ್ ಹೇಳ್ಬಿಟ್ರೆ ನಾನು ನೋಡ್ಬೇಕಾ ಅನ್ನೋದು ಕಮೆಂಟ್. ಏನು ಹೇಳ್ತೀರಾ? ಬೇಡ, ಬಿಟ್ಬಿಡಿ ಅಷ್ಟೇ. ನಾವು ಸಾಧುಕ್ ಹೋಗಿಲ್ಲ ಥರ ರಿಪ್ಲೈ ಮಾಡ್ಬೇಕಾಗತ್ತೆ ಅಷ್ಟೇ. ಬೇಡ ಬಿಡ ಬಾ. ಬ್ರೋ ನೀವಂತೂ PhD ಮಾಡ್ಬಿಟ್ಟಿದ್ದೀರಾ. ಇಲ್ಲ, ಇದು ಅಂದ್ರೆ ಮಾಡಿಸ್ತವ್ರೆ PhD ಬಕೆಟ್ ಅನ್ಕೊಂಡು. ಸಿಂಪಲ್, ಏನು ಗೊತ್ತಾ, ಒಬ್ಬರನ್ನ ನಾವು ಇಷ್ಟಪಟ್ಟು ಅವ್ರ ಜೊತೆನಲ್ಲಿ ಇದ್ಕೊಂಡು ಅವರು ನಮಗೆ ತೋರಿಸ್ತಾ ಇರೋ ದಾರಿನಲ್ಲಿ ನಾವು ನಡೆಯೋದು ಅಂದರೆ ಅದು ಯಾರಿಗೆ ಆಗ್ತಿಲ್ವೋ ಅವ್ರ ಕಣ್ಣಿಗೆ ಅದು ಬಕೆಟಾಗೆ ಕಾಣಿಸೋದು. ಬಿಕಾಸ್ ದೇ ಕಾಂಟ್ ಅಚೀವ್ ಇಟ್. ಆ ಸ್ಥಾನ ಅವ್ರಿಗೆ ಸಿಕ್ಕಿಲ್ಲ. ಒಂದು ಆ್ಯಕ್ಚುಲಿ ದೊಡ್ಡವ್ರು ಯಾರು ಕಮೆಂಟ್ ಮಾಡಲ್ಲ ಹಂಗೆ. ಹೌದು, ಸಿ, ನಮಗಿಂತ ಸ್ಥಾನದಲ್ಲಿ ದೊಡ್ಡವರು ಇರೋ, ಈಗ ಯಾರು ಮಾಡಲ್ಲ. ದೊಡ್ಡ ಆರ್ಟಿಸ್ಟ್ಗಳೇ ಇರ್ಬೋದು ಅಥವಾ ದೊಡ್ಡ ಡೈರೆಕ್ಟರ್ಸ್ ಯಾವತ್ತಾದ್ರೂ ಬಂದ್ಬಿಟ್ಟು ತಿಳಿದ್ರು ಎಕ್ಸಾಕ್ಟ್ಲಿ, ಅಥವಾ ಏನೋ ಒಂದು ಜೀವನದಲ್ಲಿ ಅಚೀವ್ ಮಾಡಿರೋರು, ಈಗ ನಿಮ್ಗೆ ಕಂಡ್ರೆ ಆಗದಿರೋರು ಅವ್ರು ಹೇಳ್ತಾರೆ ಅಷ್ಟೇ. ಪಾಪ ಅವರು ಇನ್ನೋಸೆಂಟ್ಸ್. ಆ್ಯಕ್ಚುಲಿ ಅವರು ಒಂದು ಜೀವನದಲ್ಲಿ ಒಂದು ಹೆಜ್ಜೆ ಮೇಲೆ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ಅವತ್ತು ನಾವು ಆ ಥರ ಹೇಳಿದ್ರೆ ಇವತ್ತೇನು ಕೆಲಸ ಇಲ್ಲ ಅವ್ರಿಗೆ ಮಾಡೋಕ್ಕೆ, ಇದನ್ನು ಮಾಡ್ತಾವ್ರೆ. ಗೊತ್ತಿಲ್ಲ ಕೆಲಸ ಇದೆಯೋ ಇಲ್ವ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ದೇ ಆರ್ ಇನ್ನೋಸೆಂಟ್ಸ್. ಆ್ಯಕ್ಚುಲಿ ಮೊಬೈಲ್ ಇದೆ, ಏನೋ ಒಂದು ಬೈಬೇಕು, ಬೈತಾ ಇರ್ತಾರೆ. ದೇ ಆರ್ ವೆರಿ ಇನ್ನೋಸೆಂಟ್ಸ್. ಹೇಳಿ ಬ್ರೋ. ಏನಂದರೆ ಅದೇ ನಾವಿರೋ ಜಾಗದಲ್ಲಿ ಯಾರಿಗಿರೋಕ್ಕಾಗಲ್ವೋ ಅವ್ರಿಗೆ ಅದು ಬಕೆಟ್ ಅನ್ಸುತ್ತೆ. ಅದರಲ್ಲಿ ತಪ್ಪೇ ಇಲ್ಲ. ಇವಾಗ ಅವ್ರೇನೋ ಅಚೀವ್ ಮಾಡಿದ್ದಾರೆ ಲೈಫ್ನಲ್ಲಿ ಅಂದಾಗ ಅವ್ರು ನೋಡಿ ಬೇರೆಯವರು ಬಕೆಟ್ ಅಂತಲೇ ಅನ್ನೋದು. ಸೊ ಈ ಬಕೆಟ್ ಅನ್ನೋದು ನಮಗೆ ಕೆಟ್ಟ ಪದ ಅಲ್ಲ, ಅವರ ಟೀಕೆ ಅದರಲ್ಲಿ ತೋರಿಸ್ಕೊಳೋದು. ಟೀಕೆ ಅನ್ನೋ ಗೊತ್ತಲ್ಲ, ತಲೆಗಂಚಲಿ. ಸೊ ತಲೆಕೊಬ್ಬು, ಅವ್ರ ತಲೆಕೊಬ್ಬು. ಕನ್ನಡದ ಟೀಕೆ ಅಂದ್ಕೊಂಡೆ, ಕ್ರಿಟಿಸಿಸಮ್ ಅಂದ್ಕೊಂಡೆ. ನಿಮಗೆ ಅದು ತುಂಬ ಈ ನಡುವೆ ಕಲ್ತಿರೋಂಥ ಪದ. ನಾನು ಅದು ಒಂದು ದೊಡ್ಡವರು ಅಲ್ಲಿ ಒಂದು ಶೋನಲ್ಲಿ ತೋರಿಸ್ಕೊಟ್ಟಿದ್ದು, ಅದನ್ನ ಅವರೇ ಹೇಳಿದ್ದು ರೀಸೆಂಟಾಗಿ. ಟೀಕೆ ಅಂದರೆ ತಲೆಕೊಬ್ಬು ಅಂತ. ರೀಸೆಂಟ್. ಓಕೆ ಓಕೆ. ಸೊ ಅದಕ್ಕೆ ಅವ್ರಿಗೆಲ್ಲ ಸ್ವಲ್ಪ ತಲೆಕೊಬ್ಬು, ಮಾತಾಡ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ. ಕರೆಕ್ಟ್. ನನಗೆ ಅಂದರೆ ಆ ವಿಚಾರ ಹೇಳಿದಾಗ ನಾವು ನಮ್ಮ ತಂದೆ ತಾಯಿ ಜೊತೆಗಿರ್ತೀವಿ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಕೂಡ ಹುಟ್ಟಿರೋರು, ತಂಗಿ ಅಕ್ಕಂದಿರ ಜೊತೆಗೆಲ್ಲ ನಾವು ಬೆಳಿತಿದ್ದೀವಿ ಅಂತಂದ್ರೆ ಅವ್ರ ಜೊತೆಗಿದ್ದೀವಿ ಅಂತಾರೆ, ಅದಕ್ಕೆ ಬಕೆಟಾ? ಎಕ್ಸಾಕ್ಟ್ಲಿ. ಇವಾಗ ಅವ್ರ ಜೊತೆಗಿದ್ದೀವಿ, ಅವ್ರ ಜೊತೆಗೆ ನಾವು ಪ್ರೀತಿ ವಿಶ್ವಾಸದಲ್ಲಿದ್ದೀವಿ, ನಮ್ಮ ಫ್ಯಾಮಿಲಿ ನಮ್ದು ಇದು ಅಂತಂದ್ರೆ ಅದು ಬಕೆಟಾ? ಇವತ್ತು ಯಾಕಂದರೆ ಎಂಡಮಲ್ಲೂ ನಾನು ಫೋನ್ ಮಾಡಿದ್ದು, ನನಗೆ ಆಫರ್ ಕೊಟ್ಟಿದ್ದು, ಈಗ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಅವ್ರು ಆ ಶೋನು ಹೋಸ್ಟ್ ಮಾಡ್ತಿದ್ರೆ ನಾನು ಒಬ್ಬ ಸ್ಪರ್ಧಿಯಾಗಿ ಹೋಗಿದ್ದೀನಿ. ನನಗೆ ಹಂಗಾದರೆ ಅವರೆಲ್ಲ ಹೇಳಿದ್ದು ಮಾತುಗಳು, ಕೆಲವೊಂದೆಲ್ಲ ಬೈದಿದ್ದು, ಕೆಲವೊಂದೆಲ್ಲ ಇದ್ದಂದಿದ್ದು, ಅದೆಲ್ಲ
ಮಾತಾಡಿಸ್ಲೇಬಾರ್ದಿತ್ತು, ಎಲ್ಲರಿಗೂ ಸೊ ಇವಾಗ ನಾವು ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಮಾತು ಕೇಳ್ಕೊಂಡ್ ಬಂದಿದೀವಿ. ಅದು ಬಕೆಟ್. ಸೊ ಅದು ಕೇಳ್ಕೊಂಡ್ ಬಂದಿರೋದಕ್ಕೋಸ್ಕರ ಅದನ್ನ ಬಕೆಟ್ ಅಂದ್ರೆ, ಸೊ ಇದಕ್ಕೆ ಬಕೆಟ್ ಅನ್ಕೊಂಡ್ರೆ ಅನ್ಕೊಳ್ಳಿ. ನಾನು ಅದಕ್ಕೆ ಹೇಳಿದ್ದು ನನ್ನ ಪ್ರಕಾರ ನಾನು ಅಕಸ್ಮಾತ್ ಹಂಗೆ ಹೇಳೋರಿಗೆ ನಾನು ಒಳ್ಳೆಯವ್ರ ಹತ್ರನೂ ಬಕೆಟ್ ಹಿಡಿತಿದ್ದೀನಲ್ಲ, ಅಟ್ಲೀಸ್ಟ್ ನನಗೆ ನನ್ನ ಜೀವನಕ್ಕೆ ಏನು ಬೇಕು ಏನು ಅವ್ರ ಹತ್ರ ಬಕೆಟ್ ಅಂದ್ರೆ ಸಮಯ ಸಾಧಕ, ಆಪರ್ಚುನಿಸ್ಟ್ ಅಂತ ಏನಂತಾರೆ, ಅಲ್ಲ, ಅವ್ರಿಗೆ ಬಕೆಟ್ ಅನ್ನೋದು ಅವ್ರಿಗೆ. ಸೊ ಅದು ಆ್ಯಕ್ಚುಲಿ ಇದ್ರಲ್ಲಿ ಜಾಸ್ತಿ ನಡೆಯುತ್ತೆ ನಮ್ಮ ಕಾರ್ಪೊರೇಟಲ್ಲಿ. ಅಲ್ಲೇನಂದ್ರೆ ಇವ್ರನ್ನ ಮ್ಯಾನೇಜರ್ಸ್ನ ಮೆಚ್ಚಿಸ್ಬೇಕಾಗತ್ತೆ, ಪ್ರಮೋಷನ್ಸ್ಗೆ ಮ್ಯಾನೇಜರ್ಸ್ ಅವ್ರ CEO-ಗಳನ್ನ ಮೆಚ್ಚಿಸ್ಬೇಕಾಗತ್ತೆ. ಸೊ ಇಲ್ಲಿ ಯಾರನ್ನೂ ಮೆಚ್ಚೋದೇ ಇಲ್ವಲ್ಲ. ಹಂಗೂ ಮೆಚ್ಚಿಸೋದು ಅಂತಂದರೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಹಂಗೂ ಖುಷಿಯಾಗಿರ್ತೀವಿ ಅಂದರೆ ಇವಾಗ ನಾವು ಹಂಗಾದ್ರೆ ಈ ಮಾತು ಹೇಳಬೇಕು ಬೇಡ ಗೊತ್ತಿಲ್ಲ ಪ್ರವೀಣ್. ಇವಾಗ ಹಂಗಾದ್ರೆ ಅಣ್ಣ ಇದ್ಕೊಂಡು ನಮಗೆಲ್ಲರಿಗೂ ನಮ್ಮ ತಾಯಿ ಹೊಟ್ಟೆನಲ್ಲೇ ಹುಟ್ಟದೇ ಇರ್ಬೋದು ಅವರೆಲ್ಲ ನಮ್ಮ ಫ್ಯಾಮಿಲಿ ಅಂದಾಗ ನಾವು ಅವ್ರ ಹತ್ರ ಅಷ್ಟು ರಾಯಲಿಗೆ ಹಂಗೆ ಇರೋದು ಅದು ಏನು ಇದಾಗುತ್ತೆ ಅಲ್ವಾ? ಇವತ್ತು ನಾವು ಯಾವುದು ಎಲ್ಲ ಸಿನಿಮಾಗಳ ಬಗ್ಗೆನೂ ಮಾತಾಡ್ತೀವಿ, ಕನ್ನಡದ ಬಗ್ಗೆ ಮಾತಾಡ್ತೀವಿ. ಅಂದರೆ ಇವಾಗ ಕನ್ನಡದ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ, ಕರ್ನಾಟಕದ ಬಗ್ಗೆ ನಾವು ಮಾತಾಡ್ತೀವಿ ಇದಂತೀವಿ ಅಂದರೆ ಅದನ್ನು ಕನ್ನಡದ ಬಕೆಟ್ ಹಿಡ್ದಂಗೆ ಸಮಯ ಸಾಧಕರ ನಾವು ಕನ್ನಡದ ಬಗ್ಗೆ ನಮಗೆ ಭಾಷೆ ಅಭಿಮಾನ ಅಲ್ವಾ? ಆ ಪ್ರೀತಿ ನಾವು ತೋರಿಸ್ತಿದ್ದೀವಿ ಅಂತಂದರೆ ಒಬ್ಬರು ವ್ಯಕ್ತಿನ ನಾವು ಅಷ್ಟು ಪ್ರೀತಿಯಿಂದ ನಡ್ಕೋತೀವಿ, ಅಷ್ಟು ಪ್ರೀತಿಯಿಂದ ಇದ್ದೀವಿ ಅಂತಂದರೆ ಇವಾಗ ನನಗೆ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರೋದಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ನನಗೆ ಇಷ್ಟ ಆಗಿರೋರು ಅವರೇನೋ ಡಲ್ಲಾಗಿದ್ದಾರೆ, ಅವರೇನೋ ಒಂದು ಸ್ವಲ್ಪ ಬೇರೆ ಇದರಲ್ಲಿದ್ದಾರೆ ಅಂದರೆ ನಾನು ಮೋಸ್ಟ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ತೀನಿ, ಅವ್ರನ್ನ ನಗ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಅವ್ರನ್ನ ಆ ಮೂಡಿಂದ ಬೇರೆದು ಆ ಪ್ರಯತ್ನ ಪಡ್ತೀನಿ. ಆಗಿರ್ಬೇಕಾದ್ರೆ ಅದು ಏನು ಮಾಡ್ತೀವಿ? ವೆರಿ ಸಿಂಪಲ್. ಏನಂದರೆ ನಾವೆಷ್ಟು ಜನ ಅವ್ರಿಗೆ ಹತ್ರ ಇದ್ದೀವಿ ಇದೆಲ್ಲರಿಗೂ ಗೊತ್ತಿದೆ ವಿಷಯ. ನಾನು ಇದನ್ನು ಭಾಳ ಇಂಟರ್ವ್ಯೂಸ್ನಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ಕೇಳಿ. ನಾನು ನನ್ನ ಲೈಫ್ನಲ್ಲಿ ನೋಡಿರೋ ಅಂಥ ಇಬ್ಬರು ವ್ಯಕ್ತಿಗಳಷ್ಟೇ ಅವ್ರಿಗಿಂತ ಚೆನ್ನಾಗಿರಬೇಕು ಅಂತ ಬಯಸೋದು. ನಾನು ನೋಡಿರೋಂಥ ಇಬ್ಬರು ವ್ಯಕ್ತಿಗಳು ಮಾತ್ರ ತನಗಿಂತ ಇನ್ನೊಬ್ರು ಚೆನ್ನಾಗಿರಲಿ ಅಂತ ಬಯಸೋದು. ಒಬ್ಬರು ಜನ್ಮ ಕೊಟ್ಟಿರೋ ಅಪ್ಪ, ಇನ್ನೊಬ್ರು ನೋಡಿರೋದು ನಾನು ಸುದೀಪ್ ಸರ್ನೇ. ಈ ಮಾತಿಗೆ ಬಕೆಟ್ ಅನ್ಕೊಂಡ್ಲಿ, ಇನ್ನೊಂದು ಅನ್ಕೊಂಡ್ಲಿ, ಮತ್ತೊಂದು ಅನ್ಕೊಂಡ್ಲಿ, ಐ ಡೋಂಟ್ ಕೇರ್. ಬಟ್ ದೆನ್ ನನಗೆ ಲಿಟ್ರಲಿ ಅನಿಸಿರೋ ಮಾತು ಇದು. ಅವ್ರಿಗಿಂತ ಚೆನ್ನಾಗಿ ಬೆಳಿಬೇಕು ಒಬ್ಬ ಮನುಷ್ಯ ಅಂತ ಅನ್ಕೊಳೋದ್ರಲ್ಲಿ ನಂಬರ್ 1 ಅವರು. ಅದಕ್ಕೆ ಏನೇನು ಹೆಲ್ಪ್ ಬೇಕು, ಏನೇನು ಮಾಡಬೇಕು ಕೇಳ್ದಿರಾ ಮಾಡ್ತಾರೆ. ಗೊತ್ತೇ ಆಗಿರೋದಿಲ್ಲ ಮಾಡಿರ್ತಾರೆ. ಎಕ್ಸಾಂಪಲ್ ನಮ್ಮ ಫ್ಲರ್ಟ್ ಸಿನಿಮಾಗೆ ಬಂದು ಹಾಡು ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಕರೆಸ್ಕೊಂಡು ಎಡಿಟ್ ಮಾಡಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ವಿಡಿಯೋ ಹಾಕಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಏನಕ್ಕೆ? ಪ್ರೀತಿ. ಇನ್ನು ಆ ಬಕೆಟ್ಗೆ ಅದು ಆ ವರ್ಡ್ಗೆ ವ್ಯಾಲ್ಯೂನೇ ಇಲ್ಲ ಇಲ್ಲಿ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಅಷ್ಟೇ ಸರ್. ಇವಾಗ ನಾವು ತೊಗೊಂಡ್ರೆ ಇವಾಗ ಚಂದನ ಅದೇ ಹೇಳಿದ್ರೆ, ನೀವು ಫೋನ್ ನಾನು ತೊಗೊಂಡ್ರೆ 10,000 ನನ್ನ ಹತ್ರ ಇರುತ್ತೆ, ತೊಗೊಂಡಿಲ್ಲ ಅಂದರೆ ಇಲ್ಲೇ ಇಲ್ಲ. ಎಕ್ಸಾಕ್ಟ್ಲಿ. ಅದ್ರ ತೊಗೊಳೋದು ಇದನ್ನೋದು ಅಷ್ಟೇ. ನಾವು ಅದಕ್ಕೆ ಅಂದ್ಬಿಟ್ಟು ನಾವು ತಿರ್ಗಾ ಮಾರ್ಕ್ ಬಗ್ಗೆ ಬರೋದಾದ್ರೆ ಅಣ್ಣ ನಿಮಗೆ ಅಲ್ಲ ನಿಮ್ಗೇನು ಅನ್ಸುತ್ತೆ ಈ ಬಕೆಟ್ ಅನ್ನೋದ್ರ ಬಗ್ಗೆ? ನಾನು ಹೇಳಿದ್ನಲ್ಲ ಅವಾಗಲೇ, ನಾನು ಹೇಳಿದ್ನಲ್ಲ ಅವಾಗಲೇ, ಇವಾಗ ನಾವು ಅಪ್ಪ ಅಮ್ಮನ ಮಾತು ಕೇಳ್ತೀವಿ ಚಿಕ್ಕ ವಯಸ್ಸಿಂದ. ಸೊ ಅದನ್ನ ಇವರೆಲ್ಲ ಬಕೆಟ್ ಅಂತ ಅನ್ಕೊಂಡಿದ್ರೆ ಇದನ್ನು ಅನ್ಕೊಳ್ಳಿ ಬಿಡಿ, ಅಷ್ಟೇ. ಅದ್ರಲ್ಲೇನಿದೆ? ಏನ್ ಬೇಕಾದ್ರೂ ಅನ್ಕೊಳ್ಳಿ ಜನ, ಯಾರ ತಲೆ ಕೆಡ್ಸ್ಕೊತಾರೆ ಇವಾಗ? ಹಾಗೆ ನೋಡಿದ್ರೆ ಕೃಷ್ಣನ್ ಬಕೆಟ್ ಹಿಡಿತಿದ್ದತ್ತೆ. ಏನಿಲ್ಲ, ಅವ್ರಿಗೆ ಹಿಂಗೆ ಅನ್ಬಿಟ್ರೆ ಆಯ್ತು. ಅದೇನು ಮುತ್ತ ಅಥವಾ ಏನು ಗೊಣ್ಣೆ ತೆಗೆದು ಸೀತಾ? ಆಕ್ಚುಲಿ ನನ್ನ ಮಗನಿಗೆ ಈಗ ಸ್ವಲ್ಪ ಸೋರ್ತಾ ಇದೆ ಚಳಿಗೆ, ಅವ್ನು ಹಿಂಗೆ ಅನ್ಬಿಟ್ಟು ಹಿಂಗೆ ಅಂತಿದೆ ಅಷ್ಟೇ. ಕ್ಲಿಯರ್. ಪ್ರೀತಿ ಇರೋರ್ಗೆ ಮುತ್ತು, ಇಲ್ಲದೆ ಇರೋರ್ಗೆ ಗೊಣ್ಣೆ. ಅಲ್ಲ, ನಂದು ಇದೊಂದಿದೆ ಇರೋದು ಬಿಂದಾಸ್. ಪ್ರೀತಿ ಇರೋರ್ಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ, ಹೇಟ್ ಮಾಡೋರ್ಗೆ ಕಾಲ್ ಮಾಡಿ ಅಂತ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಅಣ್ಣ, ನಿಮಗೆ ಮಾರ್ಕ್ ಟೈಟಲ್ ಸಾಂಗ್ ಇಷ್ಟ ಆಯ್ತಾ, ಇಲ್ಲ ನೀವು ಮಾಡಿದ್ರಲ್ಲ ಮ್ಯಾಕ್ಸಲ್ಲಿ ಆ ಟೈಟಲ್ ಸಾಂಗ್ ಇಷ್ಟನಾ? ಬಟ್ ಎಂಥದ್ದು ಇದು ಎರಡು ಇಷ್ಟ. ದಿಸ್ ದ ಕ್ವಶನ್ ಬ್ರೋ, ಯು ನೀಡ್ ಟು ಆನ್ಸರ್. ಬಟ್ ಎರಡು ಇಷ್ಟ. ಬಟ್ ಮ್ಯಾಕ್ಸ್ದು ತುಂಬ ಇಷ್ಟ ಆಯಿತು ಮಾರ್ಕ್ಗಿಂತ. ಈಗ ನಾವು ಮಾರ್ಕ್ ಅಂದರೆ ಮ್ಯಾಕ್ಸಲ್ಲಿ ಇದ್ದೆ ಅನ್ನೋದಕ್ಕೆ ಆ ಪ್ರೀತಿನೇನೋ ತುಡಿ ಆನೆಸ್ಟಾಗಿ ಹೇಳ್ತೀನಿ. ಬಟ್ ಮಾರ್ಕಲ್ಲಿ ಇಲ್ಲದೆ ಇರೋದು ಬೇಜಾರು. ಅದನ್ನು ಅವಾಗ ಫೈಟ್ ಮಾಡಿದ್ದೀನಿ. ಒಂದು ಕ್ಯಾರೆಕ್ಟರ್ ಅದು ಪಾಸಿಂಗ್ ಶರ್ಟಲ್ಲಿ ಆದರೂ ಬಂದು ಹೋಗ್ತಿದ್ದೆ. ಮಾರ್ಕ್ದು ಟೈಟಲ್ ಸಾಂಗ್ ಇರ್ತಾನೆ, ಸೈಕೋ ಸೈತಾನ್. ದಾದಾ ಯಾರು ಗೊತ್ತಾ? ಅದೇ ತಾನೆ ಸೈಕೋ ಇಂಟ್ರೊಡಕ್ಷನ್. ಬಟ್ ಎರಡೂ ಇಷ್ಟ. ಬಟ್ ತುಂಬ ಇಷ್ಟ ಅಂದರೆ ಮ್ಯಾಕ್ಸ್ದು.
ನನಗೆ ನಿಮ್ಗೆ ಅಣ್ಣ? Max ಅಪ್ಪಂಗೆ ಹುಟ್ಟಿದ್ರೆ ಇದೆ ಅಣ್ಣ ನಿಮಗೆ 34. ಅದಿಷ್ಟ ಇತ್ತು, ಇದು ಓವರ್ಟೇಕ್ ಮಾಡ್ತು ಮಾರ್ಕ್. ಓಕೆ. ಮ್ಯಾಕ್ಸ್ ವಾಸ್ ವೆರಿ, ಅದೇ ನಾವು ಎಷ್ಟು ರೀಲ್ಗೆ ಹಾಕಿದ್ವಿ, ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ಅದಕ್ಕೂ ಕಮೆಂಟ್ ಮಾಡ್ಬಿಟ್ಟಿದ್ರು. ಬಾದ್ಶಾ. ಸೊ ಅದು ನೆಕ್ಸ್ಟ್ ಅದನ್ನ ಬೀಟ್ ಮಾಡಿದೆ ಮಾರ್ಕ್ ಅಂತ ಹೇಳ್ತೀವಿ. ನಿಮಗೆ ಬ್ರೋ? ನನಗೆ ಮ್ಯಾಕ್ಸಿಮಮ್ ಮಾರ್ಕ್ ಬ್ರೋ. ಎರಡು ಇಷ್ಟ ನಿಮಗೆ? ಎರಡು ಲೆಜೆಂಡ್ರಿ ಸಾಂಗ್ಸು, ಎರಡು ಅಜ್ನೇಶ್ ಅಲ್ಲ? ಹೌದು. ನೀವಿಬ್ರು ಇದ್ರಿ ಅನ್ಸುತ್ತಲ್ವಾ ಆ ಟೈಮಲ್ಲಿ ಟೈಟಲ್ ಸಾಂಗ್ ತೆಗಿಯುವಾಗ? ಎಸ್ ಆ್ಯಂಡ್ ಎರಡು ಸಾಂಗು ಲೆಜೆಂಡ್ರಿ ಸಾಂಗು. ನನ್ನ ಮಗನ ಮಾಸ್ ಸಾಂಗು, ಮಾಸ್ ಮಹಾರಾಜ ಸಾಂಗ್ ಅದು. ಆ್ಯಕ್ಚುಲಿ ಮಾರ್ಕ್ ಸಿನಿಮಾಗೆ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಟ್ ಮಾಡೋದೇ ಬೇಡ, ಹೌದು. ಸಿನಿಮಾನೇ ತೊಗೊಂಡು ಹೋಗುತ್ತೆ. ಅದೇ ಬೆಂಕಿ, ಸ್ಕ್ರೀನಿಗೆ ಬೆಂಕಿ ಹಚ್ಚೋದು ಬೇಡ, ಸಿನಿಮಾನೇ ಬೆಂಕಿ. ಬಟ್ ನಮ್ಮ ಪ್ರವೀಣ್ ಅವ್ರು ಇಂಟರ್ವ್ಯೂ ಮಾಡ್ತಾರಲ್ಲ, ಹಾಗಾಗಿ ನಾವು ಅದೇ ತೊಗೊಂಡೋಗಿ ಜನನೇ ತೊಗೊಂಡೋಗ್ತಾರೆ ಸಿನಿಮಾನ ಪಕ್ಕ. ಸಿನಿಮಾ ಇಂಟ್ರೊಡಕ್ಷನ್ ಮ್ಯಾಕ್ಸ್ ಎಲ್ಲಿಗೆ ಮುಗ್ದಿತ್ತೋ ಮಾರ್ಕ್ ಅಲ್ಲಿಂದ ಶುರು. ಯಾವ ರೇಂಜಿಗೆ ಮುಗ್ದಿತ್ತು ಮ್ಯಾಕ್ಸು, ಆ ರೇಂಜಿಂದ ಮಾರ್ಕ್ ಶುರು ಆಗ್ತಿದೆ. ಇನ್ನು ಎಲ್ಲಿಗೆ ಹೋಗ್ಬೋದು ಹೇಳ್ರಿ? ಮತ್ತೆ ಸ್ವಾಗತ ಜಿ ಕನ್ನಡ ನ್ಯೂಸ್ಗೆ. ಸೊ ಈಗಾಗಲೇ ಸಾಕಷ್ಟು ಮಾತಾಡಿದ್ದೀವಿ ಮಾರ್ಕ್ ಬಗ್ಗೆ, ಅಣ್ಣನ ಪರ್ಸ್ನಲ್ ಲೈಫ್ ಬಗ್ಗೆ. ಇವಾಗ ಸ್ವಲ್ಪ ಒಂಥರ ಫನ್, ಕಾಮಿಡಿ, ಎಂಟರ್ಟೈನ್ಮೆಂಟ್ ಎಲ್ಲ ಮಾಡೋಣ ಇದೇ ಘಟಾನುಘಟಿಗಳ ಜೊತೆ. ಸೊ ವಿನಯ್ ಬ್ರೋ, Yes. ನಿಮಗೆ ಅಣ್ಣ ಎಷ್ಟು ಅಂದರೆ ವರ್ಷದಿಂದ ಪರಿಚಯ? ನನಗೆ ಸುಮಾರು ಇವಾಗ 3 years 3 yearsಯಿಂದ. 3 yearsಯಿಂದ ಪರ್ಸ್ನಲಿ ಪರಿಚಯ, ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಓಕೆ. ನಿಮಗೆ ಬ್ರೋ? 10 ವರ್ಷ, CCL ಇಂದ. 11ನೇ ವರ್ಷ. ಇಲ್ಲ ಬಿಗ್ ಬಾಸ್ ಇಂದ. ನಿಮಗೆ ಅಣ್ಣ? ಅಂಬಿನಿಂಗ್ ವಯಸ್ಸಾಯಿತು ಸಿನಿಮಾಯಿಂದ, ಅಂದರೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು ಆವಾಗಿಂದ. ಬಟ್ ತುಂಬ ಒಡನಾಟ ಅದೆಲ್ಲ ಬೆಳೆಸ್ಕೊಂಡಿದ್ದು ಈಗ ಒಂದು 3 yearsಯಿಂದ ಅಣ್ಣ ಜೊತೆಗೆ. ಸೊ ಇಷ್ಟು ವರ್ಷದ ಒಡನಾಟ ಇದೆ. ಸೊ ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ನೋಡೋಣ ಯಾರು Please, ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ಕೇಳಿ. ಸೊ ಅಣ್ಣ ಇಷ್ಟಪಡೋ ಅಂಥ 3 ಕನ್ನಡ ಸಾಂಗ್ಸ್ ಯಾವುದು? ಒಂದೊಂದು ಹೇಳಿ ಒಬ್ರು. ಇತ್ತೀಚೆಗೆ ಹೇಳ, ಇತ್ತೀಚೆಗೆ ಒಂದೇ ದೀವಾರೆ, ಹಾ? ಊಂಚಿ ದೀವಾರೆ. ಕನ್ನಡ songs. ಕನ್ನಡ ಹೇಳ್ತಾ ಇದ್ದೀನಿ ನಾನು. ಕನ್ನಡ ಸಾಂಗ್ ಶುರು ಮಾಡಿ. ಅವ್ರು ಎಲ್ಲ ಹಾಡೂ ಹಾಡ್ತಾರೆ. ಇಷ್ಟಪಡುವಂಥ ಹಾಡುಗಳಂದರೆ ಕಮಾನು ಡಾರ್ಲಿಂಗ್. ನೀವು ಹೇಳಿ ಅಣ್ಣ. ಇನ್ನೊಂದು ಒಂದು ಫೀಲಿಂಗ್ ಇರೋ ಸಾಂಗ್ ಹೇಳೋಣ, ನಮ್ದೆ, ನೀ ನನ್ನ ಜೀವ. ಓಕೆ. ನೀವಣ್ಣ? ಮುಂಜಾನೆ ಮಂಜಲ್ಲಿ ನಾನು ಕೇಳಿದಾಗ ಮುಂಜಾನೆ ಮಂಜಲ್ಲಿ, ಅಥವಾ ನಾನು ಭಾವಗಳ ಬಿಸಿಲಿಗೆ ಆ ಸಾಂಗು ಅವಾಗ, ಅಂದರೆ ನಾವು ಮ್ಯಾಕ್ಸ್ ಟೈಮಲ್ಲಿ ಒಂದಷ್ಟು ಆಡ್ತಿದ್ರು ಅವರು, ಅಂದರೆ ಇವೆರಡು ಸಾಂಗು. ಸೊ ಇದು ಅವರು ನಾರ್ಮಲಾಗಿ ಕೇಳೋದಿದು. ನಾನು ಕೇಳ್ತಾ ಇರೋದು ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ. ವಿನಯ್ ಬ್ರೋ ಹೇಳಿದ್ರು ಒಂದು, ಅದು ಫಿಕ್ಸ್, ಅದು ಕಮಾನು ಡಾರ್ಲಿಂಗ್ ಫಿಕ್ಸ್. ಅದು ಇನ್ನೂ 2 ಹೇಳಿ ಅವ್ರಿಗೆ ಇಷ್ಟ ಆಗುವಂಥದ್ದು. ಇಷ್ಟು ವರ್ಷ ಇದ್ದೀರಲ್ಲ, ಹೇಳಿ ಕನ್ನಡ ಬ್ರೋ. ನೀವು ಹೇಳ್ಕೊಡಂಗಿಲ್ಲ, ಆರಾಮಾಗಿರಿ. ನಾರ್ಮಲಾಗಿ ಕೇಳ್ತಾನೆ ಇರ್ತಾರೆ ಅವ್ರಿಗೆ ಇಷ್ಟ ಅಂತ. ಬಟ್ ಏನು ಒಂದು 30-40 ಸಾಂಗ್ ಕೇಳ್ತಾ ಇರ್ತಾರೆ. ಏನೂ ಇಲ್ಲ. ನಾವು ಇವಾಗ ಕಾಮನ್ ಆಗಿ ಸಿಕ್ಕದ ಅಂದರೆ ಅದು ರೆಗ್ಯುಲರ್ ಆಗಿ. ವಿಕ್ರಾಂತ್ ರೋಣದು ಮಗಳಿಗೆ ಹಾಡ್ತಾರಲ್ಲ ಅದು. ಓಕೆ ಡನ್. ಓಕೆ, ನಾನು ಪಾಸ್. ನೆಕ್ಸ್ಟ್ ಹೇಳಿ. ಸುಮಾರು ಸಾಂಗ್ ಇದಲ್ಲ ಬೈ, ಯಾವ್ದು ಹಿಂದಿ ಸಾಂಗ್ ಅದೆಲ್ಲ ನೆನಪು. ಹಿಂದಿ ಅಲ್ಲ, ಕನ್ನಡ ಬ್ರೋ. ಐ ಆಮ್ ಟಾಕಿಂಗ್ ಅಬೌಟ್ ಕನ್ನಡ. ಕನ್ನಡ 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 ಸಾಂಗ್ಸ್ ಸುಮಾರಷ್ಟು ಇದೆಯಲ್ಲ ಬ್ರೋ. ಸುಮಾರಿದೆ. ಅವ್ರು ಯಾವ್ದು ಕೇಳ್ತಾರೆ, ಅವ್ರಿಗೆ ಯಾವ್ದು ಇಷ್ಟ ಹೇಳಿ. ರವಿಚಂದ್ರನ್ ಸಾಂಗ್ಸ್ ಎಲ್ಲನೂ ಕೇಳ್ತಾರೆ. ಯಾವುದು? ರವಿಚಂದ್ರನ್ ಸಾಂಗ್ ಲಾಸ್ಟ್ ಟೈಮ್ ನೀವು ಯಾವುದೋ ಆಡಿದ್ರಲ್ಲ, ನಾನು ಅದೇ ಕಮಾನು ಡಾರ್ಲಿಂಗ್. ಆಮೇಲೆ ಅದು ಅವ್ರು ಹೇಳಿದ್ರು ಆಲ್ರೆಡಿ. ಇನ್ನೊಂದು ಹೇಳ, ಗೀತಾಂಜಲಿ ಇಷ್ಟಪಡ್ತಾರೆ, CBI ಶಂಕರ್. ಅದು ಆಮೇಲೆ ಊರ ಕಣ್ಣು, ರಂಗ SSLC ಆ ಸಾಂಗ್ ಕೇಳ್ತಾರೆ. ಆಯ್ತಲ್ಲ ಸಾಂಗ್ಲೆಲ್ಲ ಆಯ್ತಲ್ಲ. ಅಣ್ಣಂಗೆ ಫೇವ್ರೆಟ್ 3 ಸಾಂಗ್ ಹೇಳ ನಾನು ಯಾವುದು ಅಂತ. ಇದು ಕಮಾನು ಡಾರ್ಲಿಂಗ್ ರೀಸೆಂಟು ರವಿ ಸರ್ದು, ಓ ತುಂಟಿಯೇ ಕೇಳಿದಿರಲ್ಲ, ಓ ತುಂಟಿಯೇ, ಅದೊಂದು.
ವಿಷ್ಣು ಸರ್ದು ಜಿಮ್ಮಿಗಲ್ಲು ಮೂವಿದು. ಯಾವುದು? ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಅದು ತುತ್ತು ಅನ್ನ ತಿನ್ನೋಕೆ. ಮೂರನೇದು ಡವ ಡವ ನಡುಕವ, ಇದು ಅಲ್ಲ ಆ್ಯಕ್ಚುಲಿ ಈ ಡಿಸ್ಕಷನ್ ನಡೆದಿಲ್ಲ. ನನ್ನ ಫೇವ್ರೇಟ್ 3 ಅಂತ ಯಾವತ್ತೂ ಹೇಳಿಲ್ಲ. ಹಾಡ್ತಿರ್ತಾರೆ, ಅದರಲ್ಲಿ ನಾವು ಹೇಳಿದ್ದು ಹಾಡ್ತಿರ್ತಾರೆ, ಇದನ್ನು ಹಾಡ್ತಿರ್ತಾರೆ. ಕರೆಕ್ಟ್. ಸೊ ನೀವು ಇವಾಗ ಅಣ್ಣಗೆ ಯಾವ್ದಾನ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂದರೆ ಅವ್ರದ್ದೇ ಮೂವಿದು ಯಾವ್ದು ಹಾಡ್ತೀರಾ ಬ್ರೋ? ಅವ್ರು ಹಾಡಿರೋ ಹಾಡೆ ಅಲ್ಲ, ಇವಾಗ ಸಾಂಗ್ ಅಂತಾನೆ ಅಲ್ಲ, ಬೇಕಾದ್ರೆ ಡೈಲಾಗ್ಸ್ ಹೊಡಿಬೋದು ಅವ್ರ ಮೂವಿದು. ಬಟ್ ಇದನ್ನ ಅವರು ನೋಡ್ತಾರಲ್ಲ ಇಂಟರ್ವ್ಯೂ. 100% ನೋಡ್ತಾರೆ. ಯಾಕೆ ಹೇಳಿ? ಅಲ್ಲ ನಾವು ಇಷ್ಟು ಯಾಕೆ ಹೇಳಿ? ಆಡಿ ಅಲ್ಲ ನಾನು ಆಡೋದು ಕಚ್ಚು ಅಂದರೆ ಅವಾಗ ನೋಡ್ಬಿಟ್ಟು. ಹಲೋ, ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ, ನೋಡ್ತಾರೆ. ನೀವು ಹೇಳಿ, ಅಬ್ಬಾ, ಯಾರು ಆಡ್ತೀರಾ ಫಸ್ಟ್ 3 ಜನದಲ್ಲಿ? ಒಂದು ಸಾಂಗು ಇಲ್ಲ ಡೈಲಾಗ್, ಏನು ಬೇಕಾದ್ರೂ ಮಾಡಿ. ಸಿಂಪಲ್ ಆಗಿ ಒಂದೇ ಒಂದು ಡೈಲಾಗು, ಒಂದು ಪದದ್ದು ಬಂದೆ ಅನ್ಕೋ. ಓ ಭ್ರಮೆ. ಇದು ಒಂದು ವರ್ಡ್ ಬೇಡ, ಅಟ್ಲೀಸ್ಟ್ ಒಂದು ಲೈನ್ ಬಿಡಿ. ಹಿಂಗೆ ದಮ್ ಹೊಡಿಯೋದು ಕಡಿಮೆ ಮಾಡ್ಬೇಕು ಚಿನ್ನ. ಎಷ್ಟಾಯ್ತು ಚಿನ್ನ ಇವಾಗ? ಬಿಟ್ಟಿದ್ದೀನಿ. ಅಣ್ಣ ನೀವು ಸಾಂಗ್ ಆರ್ ಡೈಲಾಗ್ ಎನಿಥಿಂಗ್? ಹದ್ದು ಹಾರೋದು ಲೇಟ್ ಆಗ್ಬೋದು, ಚಿರತೆ ಅಲ್ಲಲ್ಲ, ಹದ್ದು ಹಾರ್ಕೊಂಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದು ಲೇಟ್ ಆಗ್ಬೋದು, ಆದರೆ ಇದು ಮಾರ್ಕ್ ಸೂಪರ್ ಆನ್ ಟೈಮ್. ನೀವಣ್ಣ ಹಾಡ್ತೀರಾ? ನಿಮ್ಗೆ ಹಾಡಕ್ಕೆ ಇಷ್ಟ ಹೆಂಗಿದ್ರು? ಅಣ್ಣ ಮೂವಿ ದಾಡಿ ನೀವು ತಿರ್ಗಾ ಅಲ್ಲಿಗೆ ಹೋಗ್ಬೇಡಿ. ಉಸಿರೇ ಉಸಿರೇ ಈ ಉಸಿರು ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಇದಕ್ಕೆ ಒಂದ್ಸಲ ಅಣ್ಣನ ಹತ್ರ ಹೇಳಿದ್ದೆ, ಅಣ್ಣ ನಿಮ್ಮ ಸಾಂಗು ಹೇಳ್ಬಿಟ್ಟು PUC-ನಲ್ಲಿ ಸೆಕೆಂಡು ಬಂತಣ್ಣ, ಸೆಕೆಂಡ್ ಪ್ರೈಸ್ ತೊಗೊಂಡೆ ಅಂತ. ಓ ಅಷ್ಟು ಕಚ್ಚಡವಾಗಿ ಆಡ್ದ ಅಂದರು. ಯಾಕೆ ಫಸ್ಟ್ ಬಂದಿಲ್ಲ ಅಂತ. ಸಾಂಗ್ ಆಡ್ಬಿಟ್ಟು ಅಲ್ಲಿದ್ದ ಇಬ್ರು ಅನ್ಬೇಕಾಗಿತ್ತು. ಇಲ್ಲ ಫಸ್ಟ್ ಚೆನ್ನಾಗಿ. ಅವಾಗಲೇ ನಾ ಕಲ್ತಿದ್ದು ಆ ಟೈಮಿಂದನಾ ಇನ್ನು ಮುಂಚೆ? ಅಂದರೆ ಅವಾಗೆಲ್ಲ ನಮಗೆಲ್ಲ ನಮ್ಮ ಮಾಲೂರಲ್ಲಿ ಅಲ್ವಾ, ನಿರಿಕ್ಕೆಲ್ಲ ಒಂದು 2 ರೂಪೀಸ್ ಕೊಟ್ಟಿದ್ರೆ ನಿರಿಕ್ ಸಿಕ್ಕಿರೋದು ಒಂದೊಂದು ಇದ್ರ ಥರ. ಅದು ಏನು ಗೊತ್ತಿಲ್ಲ. ಲಿರಿಕ್ಸ್ ಆವಾಗ ಆ ಲಿರಿಕ್ಸ್ ಎತ್ಕೊಂಡು ಇದು ಮಾಡಿಕೊಂಡು ₹1 ಒಂದು ಶೀಟ್ ಬರೋದು, ಲಿರಿಕ್ಸ್ದು ಶೀಟು, ಹಾಡಿಂದು ಅದು ಕೊಟ್ಟರೆ ಹಾಡಿಂದು ಶೀಟ್ ಕೊಡೋರು, ಲಿರಿಕ್ಸ್ ಶೀಟು. ಅವಾಗ ಇವಾಗ ಎಲ್ಲಿ? ಹಂಗೆ ನೀವು ಹುಟ್ಟಿದ್ರಾಗ? ಹುಟ್ಟಿದೆ. ಹುಚ್ಚ ಬಂದಾಗ ಹುಟ್ಟಿದೆ. ಹುಚ್ಚ ಬಂದಾಗ ಆ್ಯಕ್ಚುಲಿ KLE ಕಾಲೇಜು ನಾವು ನವರಂಗಲ್ಲಿ ದೊಡ್ಡ ಕಟೌಟ್ ಹಾಕಿ ನಿಲ್ಸಿದ್ದಾರೆ. KLE ಕಾಲೇಜ್ ನವರಂಗ್ ಹತ್ರನೇ ಇರೋದು. ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕು, ಎಲ್ಲ ಫುಲ್ ಕ್ಲಾಸೇ ಬಂಕ್ ಹೊಡೆದು ಕ್ಲಾಸ್ ಕ್ಯಾನ್ಸಲ್ ಮಾಡಿಕೊಂಡು ಸಿನಿಮಾಗೆ ಹೋಗಿದ್ದು ನಾವು. ಓ, ನಾನು ಫಸ್ಟ್ ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಿದ್ದು ಅದೇ ಮೂವಿ, ಹುಚ್ಚ. ಹೌದಾ? ಫಸ್ಟ್ ಮೂವಿ ಮಾಲೂರಲ್ಲಿ, ಮಾಲೂರು ಬಾಲಾಜಿ ಥಿಯೇಟ್ರಲ್ಲಿ ನೋಡಿದ್ದು ಸಿನಿಮಾ. ಅಂದರೆ ಅವಾಗೆಲ್ಲ ನಮ್ಮದು ಆಂಧ್ರ ಬಾರ್ಡ್ರ್ ಅಲ್ವಾ, ಎಲ್ಲ ರಿಲೇಷನ್ಸು ಅವ್ರು ಇವರೆಲ್ಲ ಫ್ಯಾಮಿಲಿ ಎಲ್ಲ ಬಂದರೆ ವೀಕೆಂಡಲ್ಲಿ ಎಲ್ಲ ಒಂದು ಊಟ ಮಾಡಿ ಒಂದು ಸಿನಿಮಾ ನೋಡಲೇಬೇಕಿತ್ತು ಅಂತ ಅವಾಗ ಈ ಸಿನಿಮಾ ನೋಡಿ. ಅವಾಗಲೇ ವೀಕೆಂಡ್ ಕಾನ್ಸೆಪ್ಟ್ ಇತ್ತಾ? ಹೌದು ಹೌದು, ಅವಾಗಲೇ ಇತ್ತು. ಎಲ್ಲರೂ ಬರೋರಲ್ವಾ, ಅಕ್ಕಂದರು ದೊಡ್ಡಪ್ಪ ಮಕ್ಕಳು ಎಲ್ಲ ಬರೋರಲ್ವಾ ಅವಾಗ. ಆದರೆ ಮೂವೀಸ್ದು ಕಾನ್ಸೆಪ್ಟ್ ವೀಕೆಂಡ್ ಲೈಕ್. ಸೊ ಈಗಾಗಲೇ ನೀವು ನೋಡಿರ್ತೀರಾ, ಬಿಗ್ ಬಾಸಲ್ಲಾಗಲಿ ಇಲ್ಲ ಎಲ್ಲೇ ಇವೆಂಟ್ಸ್ ಫಂಕ್ಷನ್ಸ್ ಆಗಲಿ, ಅವರೊಂದು ಆರಾ ಸ್ವ್ಯಾಗ್ನ ಕ್ಯಾರಿ ಮಾಡ್ತಾರೆ ವಿತ್ ಹಿಸ್ ಡ್ರೆಸ್. ಸೊ ನಿಮಗೆ ಯಾವ ಥರ ಅದು ಇನ್ಸ್ಪೈರ್ ಮಾಡುತ್ತೆ? ಇಲ್ಲ ನಿಮಗೂ ಯಾವತ್ತನ ಅನಿಸಿದೆಯಾ ಆ ಥರನೇ ಕ್ಯಾರಿ ಮಾಡಬೇಕು ಸ್ವ್ಯಾಗ್ ಅಂತ ಎಲ್ಲ? ಕೇಳಿದ್ರಿ? ಸೊ ಅದೇ ಸ್ವ್ಯಾಗಿಗೆ ಬಂದಿದ್ದೀರಾ ಇವಾಗ? ಅಫ್ಕೋರ್ಸ್ ಯಾ. ಏನು ಅನ್ಸುತ್ತೆ ಮಾಡೋ ಡ್ರೆಸ್ಸಿಂಗ್ ಸೆನ್ಸು? ಐ ಥಿಂಕ್ ನಾಟ್ ಓನ್ಲಿ ಬಿಗ್ ಬಾಸ್, ಸಿಂಪಲ್ ಆಗಿ ಅಲ್ಲಿ ಮೇಲೆ ಬಂದು ಕೂತ್ಕೊಂಡಾಗಲೂ ಅವ್ರು ಹಾಕೊಳೋ ಅಂಥ ಡ್ರೆಸ್ ಆಗಲಿ, ಒಂದು ಸ್ಲೈಡ್ಸ್ ಆಗಲಿ, ಹುಡೀಸ್ ಆಗಲಿ, ಇಟ್ಸ್ ಅ ಸ್ಟೈಲ್ ಸ್ಟೇಟ್ಮೆಂಟ್ ವಾಟ್ ಹಿ ಹ್ಯಾಸ್ ಆಲ್ವೇಸ್. ಅವ್ರ ಸ್ಟೈಲ್ ಸ್ಟೇಟ್ಮೆಂಟೇ ಬೇರೆ. ಸೊ ಡೆಫಿನೆಟ್ಲಿ ಯು ಫೀಲ್ ಲೈಕ್ ಫಾಲೋಯಿಂಗ್ ಇಟ್ ಆ್ಯಂಡ್ ಯುನೋ ಒಂದು ಮಜಾ ಬರುತ್ತದು ಆ ಡ್ರೆಸ್ಗಳನ್ನ ನೋಡ್ತಾ ಇದ್ರೆ. ಬಿಗ್ ಬಾಸ್ ಅಂತೂ ಮಾತಾಡೋ ಹಂಗಿಲ್ಲ. ಆ ಒಂದೊಂದು ಡ್ರೆಸ್ಗೂ ಎಷ್ಟು ದಿನ, ಎಷ್ಟು ಜನ, ಎಷ್ಟು ಟೈಮು
ಡಿಸ್ಕಷನ್ಗಳಾಗತ್ತೆ, ಕರೆಕ್ಷನ್ಸ್ ಆಗತ್ತೆ ಅನ್ನೋದು ನೀವು ನೋಡಿದ್ದೀರಾ ಎಲ್ಲರೂ ನೋಡಿದ್ದೀವಿ. ಆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದನ್ನ ಮುಟ್ಟೋದಕ್ಕೂ ಹೋಗೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತು. ಹೌದು. ಅದಕ್ಕೆ ವರ್ಷ ಒಂದಷ್ಟು ಫ್ಯಾನ್ ಬೇಸೇ ಇದೆ ಬರೀ ಡ್ರೆಸ್ನ ನೋಡಿ ಅದನ್ನು ಫಾಲೋ ಮಾಡೋದಕ್ಕೆ. ಹೌದು. ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡುವಂಗೆ ಇಲ್ಲ. ಬಟ್ ಆ ಸ್ವ್ಯಾಗ್ನು ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ, ಒಂದು ಡಿಫ್ರೆಂಟ್ ಆರ ಅದು. ಏನಂತೀರಪ್ಪ? ದಟ್ಸ್ ಕಾಲ್ಡ್ ಸ್ಟಾರ್ಡಮ್. ಸೊ ಅವರು ಆ ಲೆವೆಲಲ್ಲಿದ್ದಾರೆ. ಸಾಗರ್ಗೆ ಆ್ಯಕ್ಚುಲಿ ಹೇಳಿಲ್ಲ, ನಾವು ಹೇಳಬೇಕು. ಡಿಸೈನರ್ ಸುದೀಪ್ ಸರ್, ಪರ್ಸ್ನಲ್ ಡಿಸೈನರ್, ಫ್ಯಾಂಟಾಸ್ಟಿಕ್ ಜಾಬ್ ಸಾಗರ್. ಆ್ಯಂಡ್ ಅವ್ರಿಗೆ ಸೂಟ್ ಆಗೋಂಥ ಒಂದು ಗ್ಲಾಸ್ ಇರ್ಬೋದು, ಶೂಸ್ ಇರ್ಬೋದು ಎಲ್ಲನೂ. ಅದನ್ನು ಈಗ ನೀವು ಕೇಳಿದ್ದು ನಾವೆಷ್ಟು ಕ್ಯಾರಿ ಮಾಡ್ತೀವಿ ಅಂತ. ಇಲ್ಲ, ನಾನು ತುಂಬ ಕಡಿಮೆ ಮಿನಿಮಲಿಸ್ಟ್ ಥರ ಹಾಕೋದು. ಒಂದು ಟೀ ಶರ್ಟು, ಜೀನ್ಸು ಅಥವಾ ಶರ್ಟು ಅಷ್ಟೇ. ಮೇ ಬಿ ಆ ಸ್ಟಾರ್ಡಮ್ ಅಂತ ಅದರಲ್ಲಿ ಒಂದು 10% 15% ಹೋದಾಗ ಒಂದು ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಬಟ್ ಈಗ ನಾನಿರೋ ಅಂಥ ಒಂದು ಇದಕ್ಕೆ ಐ ಆಮ್ ಫೈನ್ ಅಂತ ಅನ್ಸುತ್ತೆ. ನೋ ನೀಡ್ ಟು ಈಗ ಅವ್ರ ಥರ ಕಾಣಬೇಕು ಅಂತ ನನಗೆ ಹಾಕೋಬೇಕು ಅಂತ ನನಗೆ ಅನಿಸಿಲ್ಲ. ಇಟ್ಸ್ ನಾಟ್ ಎ ಮಿಸ್ಟೇಕ್. ಹಾಕೊಳ್ಳದೇ ಇರೋದು ಯಾವುದೂ ಮಿಸ್ಟೇಕ್ ಅಲ್ಲ, ನನಗನ್ಸಿಲ್ಲ. ಬಟ್ ಐ ಲವ್ ಇಸ್ ಸ್ವ್ಯಾಗ್. ಅಂದರೆ ಈಗ ನಾನು ಟ್ರೈಲರ್ ಲಾಂಚ್ ದಿನ ನಾನು ಸೈಡ್ಗೆ ಹೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಅವ್ರು ಬರಬೇಕಾದ್ರೆ ಅವರೊಬ್ಬರೇ ಈಗ ಬರ್ತಾ ಇದ್ದಾರೆ. ಅವ್ರು ಹಿಂದೆಗಡೆ ಒಂದು 4-5 ಜನ, ನಾನೇ ಸೈಡಲ್ಲಿ ಇದ್ದೀನಿ. ನಾನು ಎಲ್ಲಿದ್ದೀನಿ ಸರ್, ನಾನು ಇಲ್ಲಿದ್ದೀನಿ, ಬಾರ ಇಲ್ಲಿ ಪಕ್ಕಕ್ಕೆ ಅಂತ ಹೇಳ್ಕೊಂಡು ಅವರು ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು. ಸೊ ಆ ಸ್ವ್ಯಾಗ್ ಇದೆ ಅವರು. ಅದನ್ನು ನಾವು ಅಟೆಂಡ್ ಮಾಡಬೇಕು ಅಂದರೆ ವಿ ನೀಡ್ ಟೈಮ್. ಮೇ ಬಿ ಅಷ್ಟಾಗಲ್ಲ, 10-20-50% ತನಕ ರೀಚ್ ಆಗಬೇಕು. ವಿ ನೀಡ್ ಟೈಮ್ ಅಷ್ಟೇ. ನೀವು ಹಾಕಿದ್ದೀರಾ ಬಿಗ್ ಬಾಸಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಅಲ್ಲಿಗೂ ಇಲ್ಲಿಗೂ ನೀವು ನೋಡ್ತಾ ಇದ್ರಲ್ಲ ಟಿ ವಿಲಿ ಅಣ್ಣನ, ಹೆಂಗೆ ಅನಿಸ್ತಾ ಇತ್ತು? ಅಂದರೆ ಇಲ್ಲ, ಕೆಲವೊಬ್ರಿಗೆ ಮಾತ್ರ ಬೈ. ಅಂದರೆ ನಾವು ಟ್ರೈ ಮಾಡ್ಬೋದು ಅಷ್ಟೇ. ಅದರಲ್ಲಿ ಒಂದು 5% ಲೈಕ್ ನಾವು ಎಷ್ಟು ಇದಾಗ್ತೀವಿ ಅಂತ. ಅಂದರೆ ಹೇಳ್ತಿರಲ್ಲ ಅಣ್ಣ ಪ್ರತಿ ಸಲನೂ ಮನೇಲಿ ಇರಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಫುಲ್ ಓವರ್ಸ್ ಇರ್ಬೋದು ಆ ಥರದ್ದು ಹಾಕ್ಕೊಂಡಾಗ ಅವರೇ ಬಾಯ್ಬಿಟ್ಟು ಇದು ಅಂದರೆ ಅವ್ರು ಮೇಕ್ ಓವರ್ ಮಾಡ್ಕೊಳ್ತಾರಲ್ಲ, ಅದು ಅವ್ರ ಮೇಲೆ ಬಿದ್ದರೆ ಆ ಬಟ್ಟೆ, ಅದೇ ಹೇಳಿದ್ರಲ್ಲ ಮಾರ್ಕ್ ಸಿನಿಮಾದಲ್ಲಿ ಒಂದು ಬನ್ನಿನ ಹಾಕ್ಕೊಂಡ್ರೆ ಅವ್ರ ಮೇಲೆ ಆ ಬಟ್ಟೆ ಬಿದ್ದರೆ ಅದು ಬೇರೆ ಲೆವೆಲಿಗೆ ಅಂತ. ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕಿರಣ್ ಮತ್ತು ರವಿ ಅವರೆಲ್ಲ ಅವ್ರು ಹೇಳ್ತಾರೆ ಆನ್ಲೈನ್ ಬುಕ್ ಮಾಡಿ ಅವ್ರಿಗೆ ಅಣ್ಣಂಗೆ ಗಿಫ್ಟ್ ಎಲ್ಲ ಕೊಡ್ತಿರ್ತಾರೆ. ಅವ್ರ ಜೊತೆ ಇವೆಂಟ್ಸ್ಗೆ ಹಾಕೊಂಡು ಹೋಗಿದ್ದಾರೆ ಅವೆಲ್ಲನೂ ಎಷ್ಟೋ ಇವೆಂಟ್ಗಳಿಗೆ ಹಾಕೊಂಡ್ಬಂದಿರ್ತಾರೆ. ಅದು 499, 399, 1000 ರೂಪೀಸು ಅದು ಮ್ಯಾಟ್ರ್ ಆಗಲ್ಲ. ಅದು ಎಷ್ಟು ಏನು ಅಂತ ದುಡ್ಡು ಯಾರು ಹಾಕಿದ್ದಾರೆ ಅದು ಮ್ಯಾಟ್ರ್ ಆಗುತ್ತೆ. 20 ಲಕ್ಷದ ಕಾಸ್ಟ್ಯೂಮ್ ಹಾಕೋದು, 10 ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ಹಾಕ್ಬೋದು. ಇಲ್ಲಿ 400 ರೂಪಾಯಿ 500 ರೂಪಾಯಿ ಹಾಕಿದ್ರು ಅದು ಅಲ್ಲಿ ಕ್ಯಾರಿ ಮಾಡ್ತಾರಲ್ವಾ, ಅದು ಬರಲ್ಲ. ಅದು ಅದೇ ಆ ಸ್ವ್ಯಾಗ್ ಇದೆಯಲ್ಲ, ಆ ಸ್ವ್ಯಾಗ್. ಬಟ್ ನೀವು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಎಷ್ಟೇ ರೆಡಿ ಆದ್ರು ಯಾರು ಅಲ್ಲಿ ಅವ್ರು ಮುಂದೆ ಬಂದ್ರೆ 200% ಅದು. ನಾವು ಅವರ ಅಣ್ಣ ಹಾಕೊಳ್ಳೋ ಕಾಸ್ಟ್ಯೂಮು ಅಕಸ್ಮಾತ್ ಏನಾದ್ರು ಆಸೆ ಆಗ್ಬಿಟ್ಟು ಡಿಸೈನ್ ಮಾಡಿಸಿ ಏನಾದ್ರು ಹಾಕೊಂಡ್ಬಿಟ್ರೆ ನಾನು ಡಬ್ಬ ಥರ ಕಾಣಿಸ್ತೀನಿ. ಯಾಕೆ ಹೇಳೋ, ಅವ್ರಿಗೆ ಅದನ್ನ ಹೆಂಗೆ ಕ್ಯಾರಿ ಮಾಡಬೇಕು, ಏನು ಹೊಸದಾಗಿರುತ್ತೆ. ಇವಾಗ ವಿನಯ್ ಸನ್ಗ್ಲಾಸು ಬ್ರೋ ಇದನ್ನ ಹಾಕು ಅಂತ ಕೊಟ್ಟರು, ಆಗಲ್ಲ. ವಿನಯ್ ಆ ಥರ ಗ್ಲಾಸ್ಗಳು ಹಾಕ್ಬೇಕು. ಹೇಳ್ತಿರೋದು ಒಂದು ಲೈನು, ಇಲ್ಲಿ ಬಟ್ಟೆ ಮ್ಯಾಟ್ರಲ್ಲ ಅಷ್ಟೇ, ಮ್ಯಾಟ್ರಲ್ಲ ಅವರ ಇರಬೇಕು. ನಿಮ್ದು ಅದು ಇದೊಂದು ಸಖತ್ತಾಗಿತ್ತು, ಯಾವುದೋ 2 ಗಿಣಿ ಹಾಕೊಂಡಿದ್ರು, ಅದು ಫಿನಾಲೆಗೆ ಸಖತ್ತಾಗಿತ್ತು ಅಣ್ಣ. ಹೌದು, ಚೆನ್ನಾಗಿರ್ತದೆ. ಸಖತ್ತಾಗಿ ಹೇಳಿದ್ರು ಅಣ್ಣ ಕಾಲ್ ನಿಮ್ದು. ಅದು 2 ಗಿಣಿಗಳನ್ನ ಭುಜದ ಮೇಲೆ ಕೂರಿಸ್ಕೊಬಿಟ್ಟಿದ್ದೀರಾ ನೀವು. ಏನಣ್ಣ ಅದು ಆ್ಯಕ್ಚುಲಿ ನಮ್ಮ ತಂಗಿ ಮಕ್ಕಳಿದ್ರು, ಅದು ಆ ಥರ. ಅಂದರೆ ಏನು ಗೊತ್ತಿಲ್ಲ ಬ್ರೋ ಅದು. ಬಟ್ ಜನ ಬೇರೆ ಥರ ತಗೊಂಡ್ರು. ಇಲ್ಲ, ಡಿಸೈನರ್ ನಂದಿನಿ ಮೇಡಮ್ ಅವರು ಅವ್ರಿಗೆ ಡಿಸೈನ್ ಮಾಡಿ ಕಳಿಸಿದ್ದು, ಅವ್ರು ಮಾಡಿ ಕಳಿಸಿದ್ರು. ಇವಾಗ ಅದನ್ನೇ ಅಲ್ವಾ ಹೇಳೋದು, ನಾವು ನಿಮ್ಮ ಹತ್ರ ಇದ್ದೀವಿ ಅಂತಂದ್ರೆ ಅದಕ್ಕೇನೋ ಸೃಷ್ಟಿ ಮಾಡ್ತಾರೆ. ಇವಾಗ ನಾವೇನೋ ಕ್ಲೋಸ್ ಆಗಿದ್ವಿ ಅಂದ್ರೆ ಸೃಷ್ಟಿ ಮಾಡ್ತಾರೆ. 2 ಗಿಣಿ ಅಂದರೆ ಅದಕ್ಕೇನೋ ಸೃಷ್ಟಿ ಮಾಡ್ತಾರೆ. ಇನ್ನು ಯಾವುದೋ ಚೀತ ಯಾವುದೋ ಹುಲಿ ಹಾಕೊಂಡ್ಬಿಟ್ಟಿದ್ರಿ, ಇನ್ನು ಅದಕ್ಕೇನೋ ಆಗಿರೋದು. 100% ಚೆನ್ನಾಗಿ ಕಾಣಿಸ್ತಿತ್ತ. ನಾನು ನೋಡಿದ್ದು ಇನ್ಫ್ಯಾಕ್ಟ್ ಸಿನಿಮಾಗಳನ್ನಲ್ಲಿ ನೋಡ್ತಿದ್ದೆ ನಾನು. ಒಬ್ಬರು ಒಂದು ಡಾನ್ ಸಿನಿಮಾ ಆಗಲಿ, ಇನ್ನೊಂದ್ರಲ್ಲಿ ಆಗಲಿ, ಮತ್ತೊಂದ್ರಲ್ಲಾಗಲಿ ರೆಡಿ ಆಗಬೇಕು ಅಂತ ಈಚೆ ಬಂದಾಗ ಒಂದು 10 ವಾಚ್ಗಳು, 10 ಗ್ಲಾಸ್ಗಳು, ಒಂದು 10 ಶೂಸ್ಗಳು, ಕಾಸ್ಟ್ಯೂಮ್ ಯಾವ್ದು ಬೇಕು ಹಿಂಗೆ. ಅದನ್ನು ಲಿಟ್ರಲಿ ನೋಡಿದ್ದು ನಾನು ಸುದೀಪ್ ಸರ್ ಸೆಲೆಕ್ಷನ್ ಮಾಡುವಾಗ ಬಿಗ್ ಬಾಸ್ಗೆ ಎಂಟ್ರ್ ಆಗೋದಕ್ಕೆ ಮುಂಚೆ, ಬಿಗ್ ಬಾಸ್ ಸ್ಟೇಜ್ಗೆ ಹೋಗೋದಕ್ಕೆ ಮುಂಚೆ ಸೆಲೆಕ್ಟ್ ಮಾಡಿ ಗ್ಲಾಸು, ವಾಚು, ರಿಂಗು, ಆ ಅವರನ್ನು ನಾನು ಅಲ್ಲಿ ನೋಡಿದ್ದು ಡೈರೆಕ್ಟಾಗಿ. ಕ್ಲಾಸ್ ಮಾಸ್. ಸೊ ಇವಾಗ ಊಟದ ವಿಷಯಕ್ಕೆ ಬರೋದಾದರೆ, ಅವರು ಮಾಡೋ ಅಡುಗೆ ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಅಂದರೆ 1 2 3 ತೊಗೊಳ್ಳೋಣ.
ಮಟನ್ ಬಿರಿಯಾನಿ ಅದು ಎಲ್ಲರಿಗೂ ಗೊತ್ತು. ಬೇರೆ ಎರಡನೇದು ಇನ್ಫ್ಯಾಕ್ಟ್ ಇದನ್ನ ಒಂದು ಇನ್ಸಿಡೆಂಟ್ ಹೇಳಬೇಕು ನಾನು. ನೈಟು ಎಲ್ಲರೂ ಇದ್ವಿ, 12-12:30 ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಕುಕ್ ಮಾಡಿದ್ರು. ಕುಕ್ ಮಾಡಿ ದಮ್ಮಿಗಿಟ್ರು ಅದನ್ನು ಫಾಯಿಲ್ ಹಾಕ್ಬಿಟ್ಟು. ಚೆಕ್ ಮಾಡೋದಕ್ಕೆ ಅಂತ ಹೋದಾಗ ಅದರಿಂದ ಸಣ್ಣ ಹೋಲ್ ಆಗಿಬಿಟ್ಟು ಅಬೆ ಬಂದು ಹೊಡೆದು ಇಲ್ಲಿ ಅವ್ರಿಗೆ ಬರ್ನ್ ಆಗಿ ಬೊಬ್ಬೆ ಬಂದ್ಬಿಡ್ತು. ಐ ಗೆಸ್ ಯು ಗೈಸ್ ರಿಮೆಂಬರ್. ಆ ಸ್ಟೀಮಿಂದ ನೆಕ್ಸ್ಟ್ ದಿನ ಅವ್ರಿಗೆ ನೀರಿನಲ್ಲಿ ಶೂಟ್ ಇತ್ತು, ಇದೇ ಮಾರ್ಕ್ದು. ಹೌದು, ಕ್ಲೈಮ್ಯಾಕ್ಸ್ ಶೂಟು. ಅದನ್ನ ಮುಗಿಸ್ಕೊಂಡು ನೀರಿನಲ್ಲಿ ಹೋದಾಗ ಅದು ಒಡೆದೋಗಿ ಆ ನೋವಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ತಿರ್ಗಾ ಅವತ್ತು ನೈಟು ಬಿರಿಯಾನಿ ಮಾಡಿಕೊಟ್ರು. ಸೊ ದ್ಯಾಟ್ ವಾಸ್ ಲೈಕ್ ಅವ್ರು ಮಾಡೋ ಬಿರಿಯಾನಿ ಪ್ರತಿ ಸಲ. ಆ್ಯಕ್ಚುಲಿ ನೋಡೋವ್ರಿಗೆ ಹೇಳಬೇಕು, ಇಲ್ಲಿ ಕಾಂಪಿಟೇಷನ್ ಮೇಲೆ ತಿಂತಿರ್ತೀವಿ, ಉಳಿದಿದ್ದನ್ನ ಯಾರಿಗೂ ಕೊಡ್ದಿರಾ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀವಿ ಮನೆಗೆ. ಆ್ಯಂಡ್ ಯಾರಾದ್ರೂ ಒಬ್ಬರು ಮಿಸ್ ನಾನು ಮಜಾ ಏನಂದ್ರೆ ಮಿಸ್ ಆದ್ರೆ ಒಂದು ವಿಡಿಯೋ ಕಾಲ್ ಬರುತ್ತೆ ಎಲ್ಲರಿಗೂ ಗ್ರೂಪಲ್ಲಿ ವಿಡಿಯೋ ಕಾಲ್ ಬಂದು ಬಿರಿಯಾನಿ ಹಿಂಗೆ ತೋರಿಸಿದ ತಕ್ಷಣ ಎಲ್ಲೇ ಇರಲಿ ಎಲ್ಲರೂ ಪ್ರತ್ಯಕ್ಷ ಅಲ್ಲಿ. ಸೊ ಬಿರಿಯಾನಿ ಇಸ್ ಮೈ ನಂಬರ್ 1 ಲವ್. ಸೆಕೆಂಡ್ ಡೆಸರ್ಟ್ಸ್, ಅಮೇಝಿಂಗ್ ಡೆಸರ್ಟ್ಸ್, ಕ್ಯಾಲರಿ ಫ್ರೀ, ಹೈ ಪ್ರೋಟೀನ್, ಸಕ್ಕದಾಗಿ ಮಾಡ್ತಾರೆ ಡೆಸರ್ಟ್ಸ್. ಐ ಲವ್ ಇಟ್. 3 ಥರ್ಡ್ ಒನ್ನು ಸೊ ನೀವು ಜಾಸ್ತಿ ನೋಡಿರೋದು ಇಷ್ಟೇ. ನಾನು ತಿಂದಿರೋದು ನನಗೆ ಇಷ್ಟ ಆಗೋದು ಡೆಸರ್ಟು. ಆಮೇಲೆ ಆ ಒಂದು ಚಿಕನ್ ಪಿಜ್ಜಾ ಮಾಡ್ತಾರಲ್ಲ, ಕ್ರಸ್ಟ್ ಪಿಜ್ಜಾ, ಕಂಪ್ಲೀಟ್ ಬೇಸಿಂದ ಹಿಡಿದು ಟಾಪಿಂಗ್ಸಿಂದ ಹಿಡಿದು ಎಲ್ಲಾನು ಚಿಕನ್ನಲ್ಲೇ. ಚಿಕನ್ ಬೇಸ್ನಲ್ಲಿ ಪಿಜ್ಜಾ ಮಾಡಿ ಚಿಕನ್ ಟಾಪಿಂಗ್ಸ್ ಹಾಕಿ ಕಂಪ್ಲೀಟ್ ಪ್ರೋಟೀನ್ ಸ್ನ್ಯಾಕ್ ಒಂದು ಕ್ರೇಜಿ ಆಗಿರುತ್ತೆ. ಇದು 3 ನನಗೆ ಸಖತ್ ಇಷ್ಟ. ಅಣ್ಣ ನಿಮಗೆ? ಆಲ್ಮೋಸ್ಟ್ ಎಲ್ಲ ತಿಂದಿದ್ದೀವಿ. ಅದೀಗ ಅವರು ಪೀನಟ್ಸಲ್ಲಿ ಒಂದು ಕೇಕ್ ಮಾಡ್ತಾರೆ, ಅದೊಂದು. ಆಮೇಲೆ ತುಂಬ ಇದೆ ಅಲ್ಲ ಡಿಶಸ್. ಒಂದು ಚಿಕನಲ್ಲಿ ಒಂದು ಆಯಿಲಲ್ಲಿ, ಅಂದರೆ ಒಂದು ಲೇಯರ್ ಆಯಿಲಲ್ಲಿ ಅದನ್ನಿಟ್ಟು ಅದನ್ನು ಬೇಕ್ ಮಾಡಿಕೊಡ್ತಾರೆ. ಅದೊಂದು ನೀವು ಅದು ಹೆಸರು ಗೊತ್ತಿಲ್ಲ, ಯಾಕಂದರೆ ಅವ್ರ ಡಿಶ್ ಯಾವುದೇ ಹೆಸರಿಲ್ಲ, ಅವರೇ ಹೊಸ್ದಾಗಿ ಮಾಡೋ ರೆಸಿಪಿ ಅಷ್ಟೇ. ಕೆ ಕಿಚನ್. ಸೊ ಮೇಯ್ನ್ ಆಗ ಹೆಸರುಗಳು ಗೊತ್ತಾಗೋದಂದ್ರೆ ಕೆಲವೊಂದಷ್ಟೇ. ಈಗ ಬಿರಿಯಾನಿ ಹೆಸರು ಗೊತ್ತಾಗುತ್ತೆ, ಪಿಜ್ಜಾ ಹೆಸರು ಗೊತ್ತಾಗುತ್ತೆ, ಕೇಕ್ಗಳ ಹೆಸರು ಗೊತ್ತಾಗುತ್ತೆ, ಬಟ್ ಅದು ಯಾವುದು ಏನು ಅಂತ ಎಲ್ಲೂ ಇರೋ ರೆಸಿಪಿ ಅಲ್ವಲ್ಲ ಅದು. ಹೌದು, ಎಲ್ಲ ಅಂದರೆ ಇನೋವೇಟಿವ್, ಕ್ರಿಯೇಟಿವ್ ಆಗಿ ಮಾಡ್ತಾರೆ. ನಿಮಗೆ ಅಣ್ಣ? ಅದೇ ಬಿಗ್ ಬಾಸ್ ಮನೆಗೂ ಅವರೇ ಕುಕ್ ಮಾಡಿ ಒಂದಷ್ಟು ಕಳಿಸಿದ್ರು, ಒಂದಷ್ಟು ಐಟಮ್ಸ್ ಕಳಿಸಿದ್ರು. ಅವಾಗಂತೂ ನಮಗೆ ಬಿಗ್ ಬಾಸ್ ಮನೇಲಿ ಬಂತು ಅಂದರೆ ಈ ಮರುಭೂಮಿ OSS ಅಲ್ಲಿ ಯಾವ್ದಾದ್ರು ನೀರು ಸಿಕ್ತು ಅಂದರೆ OSS ನೀರು ಬರುತ್ತಲ್ಲ, ಹಂಗೆ ಅನಿಸಿತ್ತು. ಬ್ರೌನಿ ಕೇಕ್ ಇರ್ಬೋದು, ಬಿರಿಯಾನಿ ಇರ್ಬೋದು ಎಲ್ಲ. ಬಟ್ ಮಟನ್ ಬಿರಿಯಾನಿ ಮೈ ಫೇವ್ರೇಟ್ ಅವ್ರು ಮಾಡೋದು. ಸಕ್ಕತ್ತು ಮಟನ್ ಬಿರಿಯಾನಿ. ಪ್ರಾನ್ಸು ಚೆನ್ನಾಗಿ ಮಾಡ್ತಾರೆ. OSS ಅಂದರೆ ಮರೀಚಿಕೆ ಅಲ್ವಾ? ಟೈಗರ್ ಪ್ರಾನ್ಸ್ ಅಂದರೆ ಮರುಭೂಮಿನಲ್ಲಿ ನೀರು ಸಿಗುವಂಥ ಜಾಗ OSS ಅಂತ. ನಾವು ಡೆಸರ್ಟ್ ಅಲ್ಲಿ ನೀರಿರುವಂಥ ಜಾಗಕ್ಕೆ ಆ ರೀತಿ ಫೀಲ್ ಆಗುತ್ತೆ ನಮಗೆ. ಆದರೆ ಅವರು ಆ ಟೈಮಲ್ಲಿ ಕಳಿಸ್ಕೊಟ್ಟಿದ್ದು ಗೀ ರೈಸ್ ಇರ್ಬೋದು, ಬ್ರೌನಿ ಕೇಕ್ ಇರ್ಬೋದು, ಬಿರಿಯಾನಿ ಎಲ್ಲವೂ. ಅದಾದಮೇಲೆ ಅವ್ರು ಯಾವಾಗೂ ಹೇಳ್ತಾರೆ ಊಟದ ಬಗ್ಗೆ. ಅಂದರೆ ಹೋಗು ಅಂದರೆ ನಾನು ಒಂದ್ಸಲ ಮಾತಾಡ್ತಿರ್ಬೇಕಾದ್ರೆ ವರ್ಕೌಟ್ ಮಾಡು, ಯಾಕೆ ಹಿಂಗೆ ಸಣ್ಣಗಿದೆಯಾ ಅಂತೆಲ್ಲ ಕೇಳಿದಾಗ, ಇಲ್ಲ ಒಬ್ಬನೇ ಇರ್ತೀನಿ ಬ್ಯಾಚುಲರು ಹಂಗೆ ಹಿಂಗೆ ಅಂದಾಗ ಹೇಳ್ತಾರೆ ಅವ್ರು. ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಹೇಳಿದ್ರು. ನಾನು ಎಷ್ಟೋ ದಿನ ಸೀಮೆಣ್ಣೆ ಸ್ಟವಲ್ಲೂ ಅನ್ನ ಮಾಡ್ಕೊಂಡು ತಿಂದಿದ್ದೀನಿ. ನಾನು ಅನ್ನ ಮಾಡು ಅಂದರೆ ಕುಕ್ಕಿಂಗ್ ಬಗ್ಗೆ ಅಂದರೆ ಒಂದಷ್ಟು ಜನಕ್ಕೆ ಅಡುಗೆ ಮಾಡಿ ಬಡಿಸೋದಿದೆಯಲ್ಲ, ಆ ಪೇಷನ್ಸ್ ಇದ್ದು ಆ ಅಡುಗೆ ಮಾಡಿ ಅವ್ರಿಗೆ ಇಷ್ಟ ಆಯಿತು ಅಂತ ಆ ಮಾತು ಕೇಳೋದಿದೆಯಲ್ಲ, ಅನ್ಕಂಡೀಷನಲ್ ಲವ್. ಇವತ್ತವರೆಗೂ ಅದು ಸಿಕ್ಕಾಪಟ್ಟೆ ಲವ್ ಇದು. ಇವತ್ತವರೆಗೂ ಮನೆ ಬಾಗಿಲಿಗೆ ಹೋದವರು ಯಾವತ್ತೂ ಖಾಲಿ ಹೊಟ್ಟೆನಲ್ಲಿ ಮನೆಗೆ ಹೋಗಿಲ್ಲ ವಾಪಸ್. ಹೌದು, ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟೆ ಕಳಿಸೋದು. ಅದು ಅವ್ರು ನಿಂತ್ಕೊಂಡು ಕುಕ್ ಮಾಡಿ. ಸೊ ದ್ಯಾಟ್ ಈಸ್ ಲೈಕ್ 100% ಶೋರ್. ಪೇಷನ್ಸ್ ಲೆವೆಲ್. ಓಕೆ, ಸೊ ಇವಾಗ ಒಂದು ರ್ಯಾಪಿಡ್ ಫೈರ್ ಕ್ವಶನ್ಸಿಗೆ ಬರ್ತೀನಿ. ಶೂಟ್. ಮೂವೀಸ್ ಬಗ್ಗೆನೇ ಇದು, ಅಣ್ಣ ಮೂವೀಸ್ ಬಗ್ಗೆ. ನಿಮಗೆ ವಿಚ್ 1997 ಫಿಲಮ್ ಮಾರ್ಕ್ ಹಿಸ್ ಆ್ಯಕ್ಟಿಂಗ್ ಡೆಬ್ಯೂ? ಸ್ಪರ್ಶ, ಹುಚ್ಚ. ಇರಿ ಆಯ್ತು, ಒಂದೇ ಸತಿ ಹೇಳ್ಬೇಕಷ್ಟೇ. ತಾಯವ್ವ. ಪರ್ಫೆಕ್ಟ್. ತಾಯವ್ವ. ಓಕೆ.
ಹುಚ್ಚ ವಾಸ್ 2001 ಅಲ್ವಾ? ಸ್ಪರ್ಶನೂ ಅಷ್ಟೇ 2000. 2000. ಅದಕ್ಕಿಂತ ಅಣ್ಣ ನಿಮಗೆ ಅಣ್ಣ, ವಿಚ್ ಫಿಲಮ್ ಗೇವ್ ಹಿಮ್ ಹಿಸ್ ಫಸ್ಟ್ ಬಿಗ್ ಬ್ರೇಕ್ ಆ್ಯಂಡ್ ಫಾಲೋಯಿಂಗ್ ಇನ್ 2001? ಹುಚ್ಚ. ನಾನು ಹೇಳ್ಬಿಟ್ಟಿದ್ದೆ. ಓಕೆ, ಈಗ 3 ಅಣ್ಣ ನಿಮಗೆ. ನೀವು ಹೇಳಿದ್ದಕ್ಕೆ ಸರಿಗೆ ಬ್ರೇಕ್ ಸಿಕ್ಕಿದ್ದು. ಸಮಾಜ ಇಂಗ್ಲೀಷ್ ಓಕೆ ಅಲ್ವಾ? ಇಂಗ್ಲೀಷಲ್ಲೇ ಕೇಳಿ ಪ್ಲೀಸ್. For which 3 consecutive films did he win the Filmfare Award for Best Actor? ಕನ್ನಡ. ಹುಚ್ಚ, ಮಾಣಿಕ್ಯ. ಇರಿ 3 ಹೇಳಿ, ಯಾವುದು ಕರೆಕ್ಟಾಗಿ ಹೇಳಿ. ಹುಚ್ಚ, ಮಾಣಿಕ್ಯ, ಇಲ್ಲ ಹುಚ್ಚ ಓಕೆ. ಕೆಂಪೆ ಇದ್ಯಾವುದು? ಅದೇ ವೀರ ಮತ್ತು ಕರಿ. ಇಲ್ಲ. ಫಿಲಮ್ ಈಗ ರೀಸೆಂಟಾಗೂ ಬಂತು, ಮಾರ್ಕಿಗೆ ಬಂತು, ಮ್ಯಾಕ್ಸಿಗೆ ಬಂತು. ಹುಚ್ಚ, ರಂಗ SLC. ಇಲ್ಲ. ಹುಚ್ಚ, ನಂದಿ ಮತ್ತೆ ನಂದಿ ಓಕೆ. ಹುಚ್ಚ, ನಂದಿ ಅಂಡ್ ವಾಲಿ. ವಾಲಿನ ಅಲ್ಲ ವಾಲಿ ರೀಮೇಕ್ ಅಲ್ಲ. ಹುಚ್ಚ, ನಂದಿ, ಮ್ಯಾಕ್ಸ್. ಚಂದು. ಕೆಂಪೇಗೌಡ ಚಂದು. ಆ ಫಿಲಮ್ ಫೇರ್ ಅವಾರ್ಡ್ ಅಣ್ಣ. ಒಂದ್ ಸೆಕೆಂಡ್ ಹೋಗಲ್ಲಣ್ಣ ಅವ್ರಿಗೆ ಅವಾರ್ಡ್ ಅಂದ್ರೆ ಜನಗಳು ಅಂತಾರೆ. ಎಲ್ಲ ಸಿನಿಮಾಗಳಿಗೂ ಅವಾರ್ಡ್ ಬಂದಂಗಿತ್ತಲ್ಲ ಅದು. ಆಪ್ಷನ್ ಕೊಡ್ತೀನಿ. ಒಂದ್ ನಿಮಿಷ. ಹುಚ್ಚ, ನಂದಿ ವರ್ಷಕ್ಕೆ ಬಂದಿರಲಿಲ್ಲ ಅಲ್ಲ? ಇಲ್ಲ. ಹುಚ್ಚ, ನಂದಿ, ಇದು ಕೆಂಪೇಗೌಡ ಇಲ್ಲ. ದಮ್ ಇಲ್ಲ. ದಮ್ ಅಲ್ವಾ? ನೋ. ಹೇಳ್ಬಿಡಿ ಎಲ್ಲ. ಸ್ವಾತಿ ಮುತ್ತು. ಕರೆಕ್ಟ್. ಬಟ್ ಅದು ಕನ್ಸಿಕ್ಯೂಟಿವ್ ಅಲ್ವಾ? ಹೌದು. ಇಲ್ಲ, ಅದು ಕನ್ಸಿಕ್ಯೂಟಿವ್. ಅದು ಕಾಪಿ ಲೇಟ್. ಅದು ಒಂದು 3-4 ವರ್ಷ ಟೈಮ್ ಇತ್ತಲ್ಲ. ಇಲ್ಲ, ಕನ್ಸಿಕ್ಯೂಟಿವ್ ಅದು. ಓ, ಲೈನ್ ಆಗಿ ಕನ್ಸಿಕ್ಯೂಟಿವ್ ಆಗಿ ಬಂದಿರೋದು ಕೇಳಿದ್ರಾ? ಓಕೆ. ಕ್ವಶನ್ ಅದೇ ಅಲ್ಲ. ಫಾರ್ ವಿಚ್ 3 consecutive films did he win? ಶಾಂತಿ ನಿವಾಸ, ಸ್ವಾತಿ ಮುತ್ತು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅದು ಕನ್ಫ್ಯೂಸ್ ಆಗುತ್ತೆ ಆಕ್ಚುಲಿ, ಶಾಂತಿ ನಿವಾಸ ಮತ್ತೆ ಸ್ವಾತಿ ಮುತ್ತು. ಬಟ್ ನಾನು 2 ಹೇಳಿದೆ. ಹಾ, 2 ಹೇಳಿದೆ. ನಾನು ಹುಚ್ಚ, ನೀವು ನಂದಿ ಹೇಳಿದ್ರಿ, ಸ್ವಾತಿ ಮುತ್ತು 2 ನಾನು ಹೇಳಿದೆ, 1 ನೀವು ಹೇಳಿದ್ರಿ. ನೀವು ಇದು ಹಿಂದಿ ಮೂವೀಸ್ ನೋಡ್ತೀರಾ? ನಾನು ಹೇಳ್ಬಿಟ್ಟಿದ್ದಣ್ಣ. ದಬಾಂಗ್ ನೋಡಿದ್ದೀರಾ? ಸೊ ಅದರಿಂದ ಒಂದು ಕ್ವಶನ್ ಕೇಳ್ತೀನಿ. ಹಿ ಪ್ಲೇಡ್ ಎ ಕ್ಯಾರೆಕ್ಟರ್ ನೇಮ್ಡ್ ವಾಟ್ ಇನ್ ವಿಚ್ ಪಾಪ್ಯುಲರ್ ಫಿಲಮ್ ಸ್ಟಾರಿಂಗ್ ಸಲ್ಮಾನ್ ಖಾನ್ ಇನ್ ದಬಾಂಗ್ 3? ದಬಾಂಗ್. ವಾಟ್ ಈಸ್ ಹಿಸ್ ನೇಮ್, ಕ್ಯಾರೆಕ್ಟರ್ ನೇಮ್? ಚುಂಚುನ್ ಪಾಂಡೆ. ಬ್ರೋ ನೀವು ಸೈಲೆಂಟ್ ಆಗಿ. ಚುಲ್ಬುಲ್ ಪಾಂಡೆ ಅವ್ರ ಹೆಸರು. ಅವ್ರ ಹೆಸರು ಸಲ್ಮಾನ್ ಖಾನ್ ಅವ್ರ ಹೆಸರು. ಕ್ಯಾರೆಕ್ಟರ್ ನಾನು ಡಬ್ಬಿಂಗ್ ಮಾಡಿದ್ನಲ್ಲ ಮರೆ, ಅದು ಡಬ್ಬಿಂಗ್ ಮಾಡಿದ. ಆ ಕ್ಯಾರೆಕ್ಟರ್ ನೇಮ್ ಏನು? ನಿಮಗೆ ಗೊತ್ತಿಲ್ಲ ಅಣ್ಣ? ನನಗೆ ಚಂದನ್ ಒಬ್ಬರಿಗೆ ಗೊತ್ತಿರೋದು, ಗೊತ್ತಿಲ್ವಾ? ಕಿಚನು ಸುದೀಪ್ ಅಂತ ಏನೋ ಇದೆ ಅನ್ಸುತ್ತೆ. 3 ಜನಕ್ಕೂ ಗೊತ್ತಿಲ್ವಾ? ಅಲ್ಲ, ಆ್ಯಕ್ಚುಲಿ ನಾನು ಸಿನಿಮಾ ನೋಡಿಲ್ಲ. ದಬಾಂಗ್ 3. ಒಂದು ನಿಮಿಷ ಹೇಳ್ತೀನಿ. ಅಲ್ಲಿ ಫೋನ್ ನೋಡೋಂಗಿಲ್ಲ, ಆರಾಮಾಗಿರಿ. ಆಗ್ಲೇ ಎತ್ಬಿಟ್ಟವ್ರೆ, ಇಬ್ರು ಫೋನ್ ಎತ್ಬಿಟ್ಟವ್ರೆ. ಹೇಳ ನಾನೇ? ಎಸ್ ಪ್ಲೀಸ್. ಹೇಳ ವೀಕ್ಷಕರೇ? ಎಸ್ ಪ್ಲೀಸ್. ಬಲಿ ಸಿಂಗ್. ನನಗೆ ನಾನು ಸಿನಿಮಾ ನೋಡಿಲ್ಲ ಅದು. ಬಲಿ ಸಿಂಗ್. ಅವರು ಬಾಲಿ ಅಲ್ಲ, ಬಲಿ ಸಿಂಗ್. ಅಣ್ಣ ಜೊತೆಗೆ ಒಬ್ಬರು ರೈಟ್ ಹ್ಯಾಂಡ್ ಇರ್ತಾರೆ ಗೊತ್ತಾ, ಅವನು ಆ ಕ್ಯಾರೆಕ್ಟರ್ ನಾನು ಡಬ್ಬಿಂಗ್ ಮಾಡಿದ್ದೆ. ಅದೇ ರೈಟ್ ಹ್ಯಾಂಡೇ ಪ್ರವೀಣ್. ಅಲ್ಲಲ್ಲ, ಸಿನಿಮಾದಲ್ಲಿ ಗೊತ್ತಿಲ್ಲ ಅಣ್ಣ. ಬಲಿ ಸಿಂಗ್ ಅಂತನಾ? ಓಕೆ. ಬಲಿ. ವಿಚ್, ಇದು 3 ಜನಕ್ಕೂ ಕೇಳ್ತೀನಿ, ಹಿಂದಿನೇ ಇದನ್ನು. ವಿಚ್ ಮೇಜರ್ ನಾನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಡಿಡ್ ಹಿ ಡೆಬ್ಯೂ ಇನ್ ವಿತ್ ದ ಮೂವಿ ಫೂಂಕ್? ನೀವೇ ಆನ್ಸರ್ ಇನ್ ಹೇಳ್ಬಿಡಿ. ದ ಇಯರ್, ವಿಚ್ ಇಯರ್? ವಿಚ್ ಇಯರ್? 2000. ಫೋಂಕ್ ಬಂದಿದ್ದು 2007 ಇರಬೇಕು. ಇಲ್ಲ, ಇನ್ನೂ ಅರ್ಲಿ. ಇನ್ನೂ ಅರ್ಲಿ ಇಲ್ಲ. ಇನ್ ವಿಚ್ ಇಯರ್? 2004? ಇಲ್ಲ. ಫೋಂಕ್ 2007 ಇರಬೇಕು. 5? ಇಲ್ಲ, ಗೊತ್ತಿಲ್ಲ 2008. ನನಗೆ. ಹಿಂದಿ ಅಷ್ಟು 8? ಹಿಂದಿ ಅಷ್ಟು ಗೊತ್ತಿಲ್ಲ. 2007 ನನ್ನ ಮದುವೆ ಆಗಿದ್ದ ವರ್ಷ ಅನ್ಕೊಂಡು. 2008. ನೀವು ಹಿಂಗೆಲ್ಲ ನಮ್ಗೆ ಸಿಕ್ಸೋಂಗಿಲ್ಲ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ಕನ್ನಡದ ಕೇಳಿ, ಕನ್ನಡದ ಹೇಳಿ. ಅಣ್ಣ ನೋಡೋಕ್ಕೆ ಓಕೆನಾ, ಆ್ಯಸ್ ಎ ಪರ್ಸ್ನಾಲಿಟಿ ನಮಗೆಲ್ಲ ಔಟ್ಲುಕ್ಕಲ್ಲಿ ಸ್ಟ್ರಾಂಗ್ ಅನಿಸ್ತಾರೆ.
ಅಂದರೆ ಮೈಂಡ್ಸೆಟ್ ಒಂಥರ ಡಿಗ್ನಿಫೈಡ್ ಇಲ್ಲ ಏನಂತಾರೆ ವೆರಿ ಸ್ಟ್ರಾಂಗ್ ವೆರಿ ಹಾರ್ಡ್ ವರ್ಕಿಂಗ್ ಅಂತ ಅನ್ನಿಸ್ತಾರೆ ಔಟ್ಲುಕ್ಕಲ್ಲಿ. ಈಸ್ ಹಿ ಎಮೋಷ್ನಲ್? ಇಷ್ಟು ವರ್ಷ ನೋಡಿದ್ದೀರಲ್ಲ, ಈಸ್ ಹಿ ಎಮೋಷ್ನಲ್? He is ಮತ್ತೆ very, ಯಾವ್ದಾನ ಒಂದು ಸಿಚುವೇಶನ್ ಹೇಳಿ. see, he is very emotional when it comes to his own people. ಅಂದರೆ ಎಮೋಷ್ನಲ್ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಸ್ಯಾಡ್ನೆಸ್ಸು, ಇದು ಎಮೋಷನ್ಸ್ ಆರ್ ಹ್ಯಾಪಿ ಆಲ್ಸೋ, ಸ್ಯಾಡ್ ಆಲ್ಸೋ, ತುಂಬ ಥರ ಎಮೋಷನ್ಸ್ ಇದೆ. ಬಟ್ ಅವ್ರು ಹೇಳ್ತಿರೋ ಎಮೋಷನ್ ಭಾವುಕರು ಅಂತ ಕನ್ನಡದಲ್ಲಿ. ಅಫ್ಕೋರ್ಸ್ ಅವ್ರ ಕ್ಲೋಸ್ ಒನ್ಸ್, ಅವ್ರ ಸರ್ಕಲ್ ಈಸ್ ವೆರಿ ಎಮೋಷ್ನಲ್. ಅವ್ರ ಪಾಯಿಂಟ್ ರೆಡಿ ಇದೆ, ಅದಕ್ಕೆ ನೀವು ಹೇಳಿ ನೀವೇನೇನ ಇದ್ರೆ. ಲಾಸ್ಟಲ್ಲಿ ಒಂದು ಪ್ರೋಮೋ ಕಟ್ ಕೊಡ್ತಾರೆ ಅವರು, ಹೇಳಿ ನೀವು. ಯೋಚನೆ ಮಾಡ್ತೀವಿ. ಅಣ್ಣ ಎಮೋಷ್ನಲ್ಲ ಇನ್ಸೈಡ್? ಇಲ್ಲ, ಸಿಕ್ಕಾಪಟ್ಟೆ ಎಮೋಷನಲ್ ಪರ್ಸನ್. ಅಂದರೆ ಔಟ್ಲುಕ್ ನೋಡಿದವಾಗ ಮಾತ್ರ ಗೊತ್ತಾಗುತ್ತೆ. ಇನ್ನರ್ ಅವರು ಸಿಕ್ಕಾಪಟ್ಟೆ ಈ ಕೆಲವ್ರು ಹೇಳ್ತಾರೆ ಗೊತ್ತಾ, ತಾಯಿ ಕರಳು ಅಂತ ಹೇಳ್ತಾರಲ್ಲ, ಆ ಥರದ ವ್ಯಕ್ತಿ. ಯಾಕಂದರೆ ಅವ್ರು ತುಂಬ ಯಾರ ಹತ್ರನೂ ಅಂದರೆ ತುಂಬ ಇದಾಗಲ್ಲ, ಅಂದರೆ ಎಕ್ಸೈಟ್ಮೆಂಟು ಆಗಲ್ಲ, ತುಂಬ ಎಮೋಷ್ನಲ್ಲು ಅಂತಲೂ ಅನಿಸಲ್ಲ. ಅಂದರೆ ನಾನು ನೋಡಿರೋ ಮಟ್ಟಿಗೆ, ಅಣ್ಣನ ನೋಡಿರೋದು, ನಾನು ಒಂದಷ್ಟು ವರ್ಷ ಜರ್ನಿ ಮಾಡಿರೋ ಪ್ರಕಾರ ಬೇರೆಯವರು ಹೇಗೆ ಏನು ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಏನಕ್ಕೆ ಅವನು ಹೇಗಿದ್ದಾನೆ, ಯಾಕೆ ಹಿಂಗಿದ್ದಾನೆ ಅನ್ನೋದು ತಿಳ್ಕೊತಾರೆ. ಅಂದರೆ ಡೈರೆಕ್ಟಾಗಿ ಕೇಳದೇ ಇರ್ಬೋದು, ಸುತ್ತಮುತ್ತ ಇರೋರನ್ನ ಕೇಳಿ ತಿಳ್ಕೊತಾರೆ. ಸೊ ಅವ್ರ ಕಷ್ಟಕ್ಕೆ ರಿಯಾಕ್ಟ್ ಮಾಡ್ತಾರೆ, ಕಷ್ಟಕ್ಕೂ ಸ್ಪಂದಿಸ್ತಾರೆ, ಅವಾಗ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾರೆ. ಅವ್ರು ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಎಮೋಷ್ನಲ್ ಆಗಿದೆ. ಅಂದರೆ ಅದೇ ಅಮ್ಮ ವಿಚಾರದಲ್ಲಿ ಆವಾಗಲೇ ಗೊತ್ತಾಗುತ್ತೆ. ಅಂದರೆ ಪ್ರತಿದಿನ ಅವರು ಬರಬೇಕಾದ್ರೆ ಅಮ್ಮನ ಕೈ ಮುಕ್ಕೊಂಡು ಹೋಗೋದು, ಅಮ್ಮನ ಫೋಟೋ ಕೈ ಮುಗಿಯೋದು, ಅಮ್ಮನ ನೋಡ್ಕೊಂಡು ಹೋಗೋದು, ಅಲ್ಲಿ ಚೇರ್ ಮೇಲೆ ಕೂತಿರ್ಬೇಕಾದ್ರೆ. ಆಮೇಲೆ ಭಕ್ತಿನೇ ಇರ್ಬೋದು, ದೇವ್ರುಗಳಿಗೆ ಕೈ ಮುಕ್ಕೊಂಡು ಪೂಜೆ ಮಾಡೋದಿರ್ಬೋದು, ಇವೆಲ್ಲ ನೋಡಿದಾಗ ನನಗೆ ತುಂಬಾ ಎಮೋಷ್ನಲ್ ಪರ್ಸನ್. ಆಮೇಲೆ ಯಾರಿಗೂ ಅರ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವೆಲ್ಲ ಒಂದು ಸ್ವಲ್ಪ, ಎಕ್ಸ್ಪೆಷಲಿ ನಾನು ಒಂದು ಸ್ವಲ್ಪ ಕೋತಿ ಥರ ಆಡ್ತಿದ್ರು ಅವ್ರು ಅರ್ಟ್ ಮಾಡಲ್ಲ. ಬಿಡು, ಅವನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಿ ಏನೋ ಒಂದು ಇರಿಟೇಷನ್ ಆಗಲ್ಲ. ಲೈಕ್ ಅವೆಲ್ಲನೂ, ಆ ಪೇಷನ್ಸ್ ಅವೆಲ್ಲನೂ. ಆಮೇಲೆ ಲಾಸ್ಟಿಗೆ ಹೇಳ್ತಾ ಇರ್ತಾರೆ, ಇಲ್ಲ ಕಣೋ ಅವನು ಹಂಗೆ ಅಂತ ಹೇಳ್ತಿರ್ತಾರೆ ಕೆಲವೊಂದು ಟೈಮಲ್ಲಿ. ಅಂದರೆ ನಮ್ಮ ಪರವಾಗಿ ಇಟ್ಕೊಂಡು ಅಂದರೆ ಅರ್ಥ ಮಾಡ್ಕೋತಾರಲ್ವ, ಬಾಯ್ಬಿಟ್ಟೆ ಹೇಳೋದು ಬೇಕಾಗಿಲ್ಲ. ಅವ್ರು ನೋಡಿದ ಕೂಡಲೇ ಅರ್ಥ ಮಾಡಿಕೊಂಡು ಇದು ಮಾಡ್ತಾರಲ್ಲ, ಸ್ಪಂದಿಸ್ತಾರಲ್ಲ, ಅವ್ರು ತೀರಲ್ಲ ಎಮೋಷನಲ್ ಪರ್ಸನ್. ನೀವಣ್ಣ? ನನಗನ್ಸಿರೋದು ವೆರಿ ಕಂಟ್ರೋಲ್ಡ್ ಎಮೋಷನ್ಸ್ ಆ್ಯಂಡ್ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಅಂತ. ಈ ಕೆಲವು ಕಡೆ ತಡ್ಕೊಳಕ್ಕಾಗದೇ ಇರೋ ಎಮೋಷನ್ಸ್. ಐ ಹ್ಯಾವ್ ಸೀನ್ ಹಿಮ್ ಕ್ರೈಯಿಂಗ್ ಅವರ ಅಮ್ಮ ಹೋದಾಗ. ಸೊ ದಟ್ ಅಲ್ಲಿ ಹೇಳೋಕ್ಕಾಗಲ್ಲ ಎಮೋಷ್ನಲ್ ಇಲ್ವೋ ಅಂತ ಕ್ವಶನೇ ಬರೋಲ್ಲ. ನಿಜ. ಬಟ್ ಬೇರೆ ವಿಷಯದಲ್ಲಿ, ಈಗ ಒಂದು ಸೆಟ್ಟಲ್ಲಿ ಅವ್ರು ಶೂಟ್ ಮಾಡ್ತಿದ್ರು, ಒಂದು ಮ್ಯಾಕ್ಸ್ ಸೆಟ್ಟಲ್ಲಿ ಎಲ್ಲರೂ ಕರೆದ್ಬಿಟ್ಟು ತೋರಿಸಿದ್ರಂತೆ, ನೋಡಿ ನಿಮ್ಮ ಲೈಫಲ್ಲಿ ಈ ಪ್ಲೇಸಿಗೆ ಬರ್ತಿರೋ ಇಲ್ವೋ ನೋಡ್ಕೊಂಬಿಡಿ ಲಾಸ್ಟಿಗೆ. ಹಿ ಮೇಡ್ ದೆಮ್ ಎಮೋಷ್ನಲ್. ಆ ದಿನ ಎಲ್ಲರೂ ಅಳ್ತಾ ಇದ್ರಂತೆ ಲಾಸ್ಟ್ ಡೇ ಆಫ್ ಶೂಟ್. ಇರಪ್ಪ ನಾನು ಹೇಳ್ತೀನಿ, ನೀನು ಮಾಡಿದ್ಯಾ ಗೊತ್ತು ಮ್ಯಾಕ್ಸಲ್ಲಿ. ಓಕೆ, ಸೊ ದೇರ್ ಈಸ್ ಟ್ರಾನ್ಸ್ಫರ್ ಆಫ್ ಎಮೋಷನ್ ಫ್ರಮ್ ಹಿಮ್ ಟು ದೆಮ್. ಬಟ್ ಅವ್ರು ಎಮೋಷ್ನಲ್ ಆಗ್ತಾರ, ದಟ್ ಈಸ್ ಕಂಟ್ರೋಲ್ಡ್ ಅಂತ ನಂಗೆ ಅನ್ಸಿರೋದು. ಆಮೇಲೆ ಕೆಲವೊಂದು ಮೆಟೀರಿಯಲ್ಸ್ ಈಸ್ ನಾಟ್ ಎಮೋಷ್ನಲಿ ಕನೆಕ್ಟೆಡ್ ಟು ಸೋ ಮೆನಿ ಮೆಟೀರಿಯಲಿಸ್ಟಿಕ್ ಎಮೋಷನ್ಸ್ ಇಲ್ಲ. ಬೇಕಾದ ತಗೊಂಡು ಕೊಟ್ಟೆ ಬಿಡ್ತಾರೆ, ಬೇಕಾದ ತಗೊಂಡು ಕೊಡ್ತಾರೆ. ಇದು ನಂದು ಅಂತ ಯಾವತ್ತೂ ಹೇಳಿದ್ರು ನಾನು ನೋಡಿ. ಇದೊಂದು ಒಳ್ಳೆಯದು ಅಲ್ವಾ? ಸೊ ಮೆಟೀರಿಯಲಿಸ್ಟಿಕ್ ಎಮೋಷನ್ ಇಲ್ಲ, ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಮೋಷನ್. ಫ್ಯಾಮಿಲಿ ಬಗ್ಗೆ, ಕೆಲಸಕ್ಕೋಸ್ಕರ ಫ್ಯಾಮಿಲಿನ ತುಂಬ ದಿನ ದೂರ ಇರ್ತಾರೆ. ಡಸಂಟ್ ಮೀನ್ ದಟ್ ಹಿ ಈಸ್ ನಾಟ್ ಎಮೋಷ್ನಲ್, ಹಿ ಕಂಟ್ರೋಲ್ಸ್ ಇಟ್. ಆಮೇಲೆ ಫ್ರೆಂಡ್ಸ್, ಹೌದು, ಎಷ್ಟೊಂದು ಸರಿ ಹೊರಗಡೆ ಹೋದಾಗ ನಾವೇ ಹೋಗ್ತೀವಿ, ಮೇ ಬಿ ಅವರು ಲೋನ್ಲಿ ಫೀಲ್ ಆಗ್ಬೋದು, ಅಥವಾ ನಮಗೂ ಮೀಟ್ ಮಾಡಬೇಕು ಅಂತ ಅನಿಸಿರುತ್ತೆ. ಸೊ ಆ ಥರ. ಸೊ ಓವರ್ ಆಲ್ ನನಗನ್ಸಿರೋದು ಇಸ್ ವೆರಿ ಪ್ರಾಕ್ಟಿಕಲ್ ಆ್ಯಕ್ಚುಲಿ, ಅಲ್ವಾ? ನಿಜ. ಆ್ಯಂಡ್ ಎಮೋಷನ್ಸ್ ಕಂಟ್ರೋಲ್ಡ್ ಆಗಿದೆ. ಎಲ್ಲೂ ತುಂಬ ಓವರಾಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋದು ನೋಡಿಲ್ಲ ನಾನು. ಸೊ ಇವಾಗ ನೀವು 3 ಜನ ಅಣ್ಣನಲ್ಲಿ ಏನಾನ ಚೇಂಜಸ್ ಮಾಡ್ಕೋಬೇಕು ಅಂದರೆ ಲೈಫ್ ಸ್ಟೈಲಲ್ಲಿ ಇಲ್ಲ ಏನರಲ್ಲನ ಆಗಲಿ, ನಿಮ್ಗೆ ಇವಾಗ ನೋಡ್ತೀರಾ ನೀವು ಅಣ್ಣನ, ಪಾಪ ಇದು ಮಾಡಬಾರ್ದಾಗಿತ್ತು, ಇಲ್ಲ ಇದು ಅವ್ರಿಗಿರ್ಬೇಕಾಗಿತ್ತು ಅಂತ ಅನಿಸಿದ್ದು, ಇಲ್ಲ ಏನಾನ ಒಂದು ಚೇಂಜ್ ಮಾಡ್ಕೋಬೇಕು ಅಂದರೆ ಅವ್ರ ಲೈಫಲ್ಲಿ ಹೇಳಿ.
ನೀವು ಹೇಳಿ ಬ್ರೋ. ಐ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್ ದಟ್ ಐ ಕ್ಯಾನ್ ಕಾಮೆಂಟ್ ಆನ್. ಚೇಂಜ್ ಮಾಡ್ಕೊಬೋದು ಅಥವಾ ಚೇಂಜ್ ಮಾಡ್ಕೋಬೇಕು ಅನ್ನೋದು ಏನೂ ನೋಡಿಲ್ಲ ನಾನು. ಐ ಥಿಂಕ್ ಹೀ ಈಸ್ ಪರ್ಫೆಕ್ಟ್ ಆ್ಯಸ್ ಹೀ ಈಸ್. ಐ ಸಿ ಅ ಪರ್ಫೆಕ್ಟ್ ಮ್ಯಾನ್ ಇನ್ ಹಿಮ್. ನೀವು ಬ್ರೋ? ನೀವು ಹೇಳ್ಬಿಡಿ ಫುಲ್ಲು, ಆಮೇಲೆ ನಾನು ಹೇಳ್ತೀನಿ. ಬೆಲೆ ಹೇಳಿದಂಗೆ ನನಗೆ ಅಂದರೆ ಈ ಥರ ಚೇಂಜ್ ಮಾಡ್ಕೋಬೇಕಂತ ಏನೂ ಅನಿಸ್ಲಿಲ್ಲ. ಅಂದರೆ ಈಗೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ಅಂದರೆ ಇವಾಗ ಆದಷ್ಟು ಬೇಗ ಮಾರ್ಕ್ ಸಿನಿಮಾ ಮುಗಿಸಿದ್ರು, ಅವ್ರ ಫ್ಯಾನ್ಸಿಗೋಸ್ಕರ ಬೇಗ ಬೇಗ ಸಿನಿಮಾಗಳು ಮಾಡಬೇಕು ಅನ್ನೋದು ಇದ್ದಿದ್ದು ಅಷ್ಟೇ. ಅಷ್ಟು ಬಿಟ್ಟರೆ ನಮಗೇನು ಅವ್ರ ಸಿನಿಮಾಗಳು ನೋಡೋದಕ್ಕೆ ಚಂದ. ನಾವು ಒಂದಷ್ಟು ಜನ, ಲಕ್ಷಾಂತರ ಜನ ಆ ಥರದ್ದು ಅಷ್ಟೇ. 6 ತಿಂಗಳು ಒಂದೊಂದು ಸಿನಿಮಾ ಮಾಡ್ತಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ನನಗೇನು ಚೇಂಜಸ್ ಆದಿದೆ. ಇವಾಗ ಅದು ತೊಗೊಂಡಿದ್ದಾರೆ ಅನಿಸುತ್ತೆ ಮೈಂಡ್ಗೆ. ಸೊ 6 ತಿಂಗಳಿಗೆ ಒಂದೊಂದು ಸಿನಿಮಾ ನಮ್ಮನ್ನು ನೋಡಬೇಕು ಅಷ್ಟೇ. ಥಿಯೇಟ್ರಲ್ಲಿ ಹಬ್ಬ ಮಾಡಬೇಕು, ಕನ್ನಡದ ಜನತೆಗೆ ನೋಡ್ತಾರೆ, ಅವ್ರ ಫ್ಯಾನ್ಸಿಗೆ, ಇಡೀ ಕರ್ನಾಟಕದ ಜನತೆಗೆ ಸಿನಿಮಾಗಳಷ್ಟೇ. ನನಗನ್ಸಿದ್ದು ಒಂದು 2-3 ಚೇಂಜಸ್ ನನಗೆ ಅನಿಸುತ್ತೆ. ಫಸ್ಟು ನಿದ್ದೆ ಮಾಡಬೇಕು ಅವರು. ಪಾಯಿಂಟ್. ಕರೆಕ್ಟ್. ಓಕೆ, ದಿಸ್ ಐ ಅಗ್ರಿ. ನಾನು ನೋಡ್ದಂಗೆ 4 ಗಂಟೆ ಪಾರ್ಟಿ ಮುಗಿದ್ರೂ 6 ಗಂಟೆಗೆ ಎದ್ದು ಕೂತಿರ್ತಾರೆ ಅವರು. ಸೊ ಫಸ್ಟು ನಿದ್ದೆ ಮಾಡಿ ಸರ್, ಪ್ಲೀಸ್ ನಿದ್ದೆ ಮಾಡಿ. ಬಾಡಿ ರಿಕವರ್ ಆಗುತ್ತೆ, ಆರ್ಗನ್ಸ್ ರಿಕವರ್ ಆಗುತ್ತೆ, ಮೈಂಡ್ ರಿಕವರ್ ಆಗುತ್ತೆ. ಮೊದಲನೇ ನನಗೆ ಅವರಲ್ಲಿ ಚೇಂಜಸ್ ನೋಡಬೇಕಾಗಿರೋದು ಫಸ್ಟ್ ನಿದ್ದೆ ಮಾಡಬೇಕು. 2ನೇದು ಕೆಲಸಕ್ಕೋಸ್ಕರ ಸಿಕ್ಕಾಪಟ್ಟೆ ಪ್ರೆಷರ್ ತೊಗೊಳ್ತಾರೆ. ಎಲ್ಲ ಪ್ರೆಷರು ಅವ್ರ ಶೋಲ್ಡ್ರ್ ಮೇಲೆ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ಅವ್ರವ್ರ ಪ್ರೆಷರ್ನ ಅವ್ರವ್ರ ಮೇಲೆ ಹಾಕ್ಬಿಟ್ಟು ಅದರದ್ದು ಜಿಸ್ಟ್ ನೀವು ತೊಗೋಬೋದು. ಯಾಕಂದರೆ ಹೀ ಈಸ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್. ಓಕೆ, ಸೊ ಅದೊಂದಿದೆ. ದೆನ್ ಅಭಿಮಾನಿಗಳಿಗೆ ಪದೇ ಪದೇ ಸಿನಿಮಾಗಳು ಬರ್ತಾ ಇಲ್ಲಿ. ಎಲ್ಲ ರೀತಿ ಮನೋರಂಜನೆ, ಹಾಡೋದಿರ್ಬೋದು, ಒಂದು ಅಪಿಯರೆನ್ಸ್ಗಳಿರ್ಬೋದು ಬೇರೆ ಸಿನಿಮಾಲಿ, ಅಥವಾ ಹೆಚ್ಚು ಸಿನಿಮಾಗಳು ಮಾಡೋದು. ಮೇಯ್ನ್ ಅವರಿಂದ ನಾನು ಇನ್ನೂ ದೊಡ್ಡ ಕೊಲಾಬ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಮೇ ಬಿ ಬೇರೆ ಲ್ಯಾಂಗ್ವೇಜಿನ ಸೂಪರ್ ಸ್ಟಾರ್ಸ್ ಇರ್ಬೋದು, ಅಥವಾ ನಮ್ಮ ಲ್ಯಾಂಗ್ವೇಜಿನ ಸೂಪರ್ ಸ್ಟಾರ್ಸ್ ಇರ್ಬೋದು. ಒಂದು ದಿಗ್ಗಜರು ಥರ, ಒಂದು ಫ್ಯಾಮಿಲಿ, ಅಂದರೆ ಆ ಇದಲ್ಲ, ಜಾನ್ರ ಅದಲ್ಲ. ಈಗ ದಿ ವಿಲನ್ ಮಾಡಿದ್ರು. ಸೊ ಆ ಥರ ಒಂದು ಕೊಲಾಬ್ರೇಷನಲ್ಲಿ ಒಂದು ಸಖತ್ತಾಗಿರೋ ಮೂವೀಸ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಇದೆಲ್ಲ ಎಕ್ಸ್ಪೆಕ್ಟೇಷನ್, ಚೇಂಜಸ್ ಅಲ್ಲ. ಚೇಂಜಸ್ ಮೇಯ್ನಾಗಿ ನಿದ್ದೆ. ನಾನು ಅದೇ ಹೇಳೋದಣ್ಣ. ನೀವು ಸಿನಿಮಾ ಅಂತ ಬಂದ ಅಂದರೆ ಐ ನೋ ಇಫ್ ಯು ಸ್ಲೀಪ್ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ಅಂತ ಆ ಥರ ನನಗನ್ಸ್ದಂಗೆ ನಿಮ್ಮ ಮೈಂಡ್ ಸೆಟ್ ಇರ್ಬೋದು. ಬಟ್ ಅದು ಓಕೆ. ಬಟ್ ಅಪಾರ್ಟ್ ಫ್ರಮ್ ಸಿನಿಮಾ ಐ ನೀಡ್ ನಿದ್ದೆ ಈಸ್ ವೆರಿ ಇಂಪಾರ್ಟೆಂಟ್ ಅಣ್ಣ. ನಿದ್ದೆ ಮಾಡಿ ದಯವಿಟ್ಟು. ಅವಾಗ ನೆಕ್ಸ್ಟ್ ಡೇ ನೀವು ತುಂಬ ಆ್ಯಕ್ಟಿವ್ ಆಗಿರ್ಬೋದು. ಇಲ್ಲ ಅಂದರೆ ಅದು ಏನಂತಾರೆ, ಅದು ಡೇನೇ ವೇಸ್ಟ್ ಆಗ್ಬಿಡುತ್ತೆ ನನಗನ್ಸ್ದಂಗೆ. ಅದು ಎದ್ದೊಳೋದು ಲೇಟ್ ಆಗುತ್ತೆ. ಅವ್ರು ಅದು ಮಾಡ್ಕೊಳ್ತಾ ಇಲ್ಲ. ನೆಕ್ಸ್ಟ್ ಡೇನೂ ಆ್ಯಕ್ಟಿವ್ ಆಗಿರ್ತಾರೆ. ಫಾರ್ ಹಿಸ್ ಅಂದರೆ ಫಿಸಿಕಲಿ ಅದು ತುಂಬ ಸ್ಟ್ರೆಸ್ ಆಗ್ತಾ ಇರೋದು. ಸ್ಟ್ರೆಸ್ ಆಗುತ್ತೆ. ಸೊ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಅಣ್ಣ. ಪ್ಲೀಸ್ ಟೇಕ್ ಕೇರ್ ಆಫ್ ದಟ್. ಮತ್ತು ಬ್ರೋ, ತಿರ್ಗಾ ಮಾರ್ಕ್ ಬರೋಂಗಿದ್ರೆ, ಸೊ ಇವಾಗ 25th ರಿಲೀಸ್ ಆಗ್ತಾ ಇದೆ. ಸೊ ಫಸ್ಟ್ ಡೇ ಫಸ್ಟ್ ಶೋನ ಎಲ್ಲರೂ? ಡೆಫಿನೆಟ್ಲಿ 100%. ಸೊ ಈ ಮಾರ್ಕ್ ಟೀಮ್ ಯಾರ್ಯಾರು ಇದ್ದಾರೆ ನಿಮ್ಗೆ ಗೊತ್ತು, ಸ್ವಲ್ಪ ಜನ ಗೊತ್ತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಲ್ ದಿ ಬೆಸ್ಟ್ ಆ್ಯಂಡ್ ಅಡ್ವಾನ್ಸ್ ಕಾಂಗ್ರ್ಯಾಚುಲೇಷನ್ಸ್ ಫಾರ್ ದ ಬ್ಲಾಕ್ ಬಸ್ಟರ್ ಹಿಟ್. ಆ್ಯಂಡ್ ಈ ಥರ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ರೇಂಜಿಗೆ ಬೆಳಿಬೇಕು ಅಂದರೆ ಈ ಥರ ಇನ್ನೂ ಜಾಸ್ತಿ ಸಿನಿಮಾಗಳು ಬರಬೇಕು. ಮೋರ್ ಆಫ್ ಅ ಹಾಲಿವುಡ್ ಟಿಂಟ್ ಇರೋವಂಥ ಸಿನಿಮಾ ಇದು. ಅಂದರೆ ಆ್ಯಕ್ಷನ್ ವೈಸ್ ಹೇಳ್ತಾ ಇರೋದು. ಆ ಒಂದು ಮ್ಯಾಕ್ಸ್ ವಾಸ್ 24 hours ಸ್ಟೋರಿ, ಮಾರ್ಕ್ ಈಸ್ ಲೈಕ್ 48 hours ಸ್ಟೋರಿ. ಈ ಥರ ಒಂದು ನಿಮಗೆ ಗೊತ್ತಿರೋ ಹಾಗೆ ಸುದೀಪ್ ಸರ್ ಮೇಕಪ್ ಇಲ್ದಿರೋ ಮಾಡಿರೋವಂಥ ಸಿನಿಮಾ ಇದು. ಸೊ ಈ ಥರ ಸಿನಿಮಾಗಳು ಎಷ್ಟು ಜಾಸ್ತಿ ಬರುತ್ತೋ, ಎಷ್ಟು ಕಡಿಮೆ ಟೈಮ್ನಲ್ಲಿ ಶೂಟ್ ಮಾಡಿ ಬರ್ತಾ ಇರುತ್ತೋ ಇಂಥ ಬ್ಲಾಕ್ ಬಸ್ಟರ್ ಸಿನಿಮಾಗಳು, ಕನ್ನಡ ಆ ಥರ ಏರ್ತಾ ಇರುತ್ತೆ ನೆಕ್ಸ್ಟ್ ಲೆವೆಲ್ಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಅಣ್ಣ ನೀವು? ನೀವೇ ಹೇಳ್ಬಿಡಿ, ಇವಾಗಲಿ ಹೇಳ್ಬಿಡಿ. ಇವರು ಎಂಜಾಯ್ ಮಾಡಿ. ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್. ಯಾಕಂದರೆ ನಾನು ಮ್ಯಾಕ್ಸ್ ಟೈಮಲ್ಲಿ ಒಳಗೆ ಇದ್ದು, ಬಿಗ್ ಬಾಸ್ ಮನೆ ಒಳಗೆ ಇತ್ತು. ಬಟ್ ಪ್ರತಾಪ್ ನಾರಾಯಣ್ ಇರ್ಬೋದು, ಎಲ್ಲರೂ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಎಂಜಾಯ್ ಮಾಡಿ.
ಆ ಮೂಮೆಂಟ್ ಇದೆಯಲ್ಲ ಥಿಯೇಟ್ರಲ್ಲಿ ಆಡಿಯನ್ಸ್ ಜೊತೆ ಒಬ್ಬ ಕಲಾವಿದನ ನೋಡೋವಂಥ ಇದೆಯಲ್ಲ ಸಿನಿಮಾ ನೋಡೋವಂಥದ್ದು ಇದೆಯಲ್ಲ ಅದಕ್ಕೆ ಸೂಪರ್ ಎಂಜಾಯ್ ಮಾಡಿ. ಆಲ್ ದ ಬೆಸ್ಟ್. ಮಾರ್ಕ್ ಸಿನಿಮಾಯಿಂದ ನಿಮ್ಮೆಲ್ಲರಿಗೂ ಒಂದು ಕೆರಿಯರಲ್ಲಿ ಒಂದು ಒಳ್ಳೆ ಮಾರ್ಕ್ ಬೀಳುತ್ತೆ. ಅದನ್ನು ನೀವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದೆ. ಯಾಕಂದರೆ ಒಂದು ಲೆವೆಲ್ಗೆ ತೊಗೊಂಡೋಗ್ಬಿಡುತ್ತೆ. ಈಗ ಮ್ಯಾಕ್ಸಿಂದ ಮಂಜು ಅವರು, ಹಲೋ ಮಂಜು. ಸೊ 100% ಒಳ್ಳೇದಾಗುತ್ತೆ. ನಾವು ಒಳ್ಳೇದಾಗಲಿ ಅಂತ ನಾನು ಹೇಳೋದೇನಿಲ್ಲ, 100% ಒಳ್ಳೇದಾಗೇ ಆಗುತ್ತೆ. ಅತ್ಯದ್ಭುತವಾದ ಒಂದು ಸಿನಿಮಾದಲ್ಲಿ ನೀವು ಭಾಗಿಯಾಗಿದ್ದೀರಾ. ಆ್ಯಂಡ್ ಎಸ್ಪೆಷಲಿ ಪ್ರತಾಪ, ನನ್ನ CCL 4, 6 ಪಕ್ಕ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿನ್ನಿಂದ. ಆ್ಯಂಡ್ ವಿಜಯ್ ಸರ್ ಆ್ಯಂಡ್ ಎಂಟೈರ್ ಸತ್ಯಜ್ಯೋತಿ ಫಿಲಮ್ಸ್ ಎಲ್ಲರಿಗೂ ಗುಡ್ ಲಕ್, ಆಲ್ ದ ಬೆಸ್ಟ್. ವೇಟಿಂಗ್ ಫಾರ್ ರೆಕಾರ್ಡ್ ಬ್ರೇಕರ್ ಮೂವಿ. ಅದಾದಮೇಲೆ ಇನ್ನೊಂದು ಟೆಕ್ನಿಷಿಯನ್ಸ್, ಎಸ್ಪೆಷಲಿ ಮಾರ್ಕ್ ಸಿನಿಮಾದಲ್ಲಿ ಚಂದ್ರು ಸರ್ ಮ್ಯೂಸಿಕ್ ಡೈರೆಕ್ಟ್ರು ಅಜಿತ್ ಸರ್ ಇರ್ಬೋದು. ಅಂದರೆ ಅಷ್ಟು ಲೊಕೇಶನ್ಗಳಲ್ಲಿ ಅಷ್ಟು ಸೆಟ್ಗಳು ಹಾಕ್ಕೊಂಡು ಅಷ್ಟು ಬೇಗ ಎಲ್ಲ ಟೆಕ್ನಿಷಿಯನ್ಸ್ ಸೇರಿ ಮಾಡಿರೋಂಥದ್ದು ಸಿನಿಮಾ. ಬಟ್ ಅವ್ರು ಸೂಪರ್. ಅಂದರೆ ಆರ್ಟಿಸ್ಟೂ ಅಂದರೆ ಅಣ್ಣ ಎಲ್ಲ ನೈಟು ಡೇ ಆ್ಯಂಡ್ ನೈಟ್ ಎಲ್ಲ ವರ್ಕ್ ಮಾಡಿದ್ದು 24 hours 36 hours ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿರೋದಿಲ್ಲ. ಬಟ್ ಎಲ್ಲರೂ ಅದು ಥಿಯೇಟ್ರಲ್ಲಿ ಖಂಡಿತವಾಗ್ಲಿ ಟ್ರೈಲರ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ, ಸಾಂಗ್ಸ್ಗೆ ಒಳ್ಳೆ ಇದಾಗಿದೆ. ಸಿನಿಮಾನು ಸೂಪರ್ ಹಿಟ್. ಆಲ್ ದ ಬೆಸ್ಟ್. ಸೊ ಇನ್ನೊಂದು And also, sorry, Priya ma'am, congratulations and all the best for your new journey. Even Sanu, all the best. You have a amazing voice. We expect more and more Kannada songs from you. ಸೊ ಇನ್ನೊಂದು ಕ್ವಶನ್, ಇದು ಬ್ರೀಫಾಗಿ ಹೇಳ್ಬಿಡಿ. ಸೊ ಇಷ್ಟು ಕಮ್ಮಿ 4.5 ಇಲ್ಲ 5 months 5 months ಅಂತ ಇಟ್ಕೊಳ್ಳೋಣ. ಮುಗಿಸಿದ್ದಾರೆ. Round off ಮಾಡಿ. ಸೊ ಇದು ಒಂಥರ ಹೆಂಗೆ ಇದು ಬೆಂಚ್ ಮಾರ್ಕ್ ಇಲ್ಲ ಅಂದರೆ ಇಂಡಸ್ಟ್ರಿಗೆ ಏನು ಯಾವ ಥರ ಸ್ಪೆಷಲ್ ಅನ್ಸುತ್ತೆ ಇದು? This is motivation, yeah. ಪ್ರತಿಯೊಬ್ಬರಿಗೂ ಅಂದರೆ ಇಂಥ ಒಂದು ದೊಡ್ಡ ಬಜೆಟ್ ಸಿನಿಮಾ, So many locations, so many locations 120 days and all. ಇದೆಲ್ಲ ಇಷ್ಟೊಂದು ಇಟ್ಕೊಂಡು 5 ತಿಂಗಳಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅಂದರೆ ಇದೆಲ್ಲ ನಮ್ಮಂಥ ನ್ಯೂ ಕಮರ್ಸ್ಗೆ ಇಟ್ ಈಸ್ ಲೈಕ್ ಚಾಲೆಂಜ್ ಆ್ಯಂಡ್ ಆಲ್ಸೋ ಮೋಟಿವೇಶನ್. ನಾವು ಅದೇ ಥರ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಕೊಡುತ್ತೆ. ಜನರೇಷನ್ ಟೈಮಲ್ಲಿ ಮಾಡ್ತಾ ಇದ್ರು 40 days 50 days. ಸೊ ಅದು ತಿರ್ಗಾ ಅಣ್ಣ ಫಾಲೋ ಮಾಡಿದ್ದಾರೆ ಅನ್ಸುತ್ತೆ. ಹಿಂಗೆ ಅನ್ಸುತ್ತಲ್ಲ ನನಗೆ ಅದೇ ನಾವೇನಾದರೂ ಒಂದು ಇಂಟರ್ವ್ಯೂಗೋ ಅಥವಾ ಯಾರಾದರೂ ಮೀಟ್ ಮಾಡಬೇಕು, ರೆಸ್ಟೋರೆಂಟು ಯಾರ ಕರೆದ್ರು ಹೋಗಬೇಕು ಅಂತಂದ್ರೆ ನಾವು ಬೇಕಾಗಿರೋ ಬಟ್ಟೆ ಹಾಕ್ಕೊಂಡು ನಾವು ಆನ್ ಟೈಮ್ ಹೋಗಲ್ಲ. ಕೆಲವೊಂದು ಟೈಮ್ ಆನ್ ಟೈಮು ಹೋಗಕ್ಕೆ ಹೆಚ್ಚು ಕಡಿಮೆ. ಬಟ್ ಆನ್ ಟೈಮ್ ಈಗ ಹೇಳಿದ ಪ್ರಕಾರ ಆ ಕ್ರೂ ಎಷ್ಟು ಸಾವಿರಾರು ಜನ ಕ್ರೂ ಇಟ್ಕೊಂಡು ಎವ್ರಿ ಡೇ ಜೂನಿಯರ್ ಆರ್ಟಿಸ್ಟ್ಗಳು 500 ಜನ 600 ಜನ ಈ ಥರ ಇದ್ದಿದ್ದು ಸೆಟ್ಟಲ್ಲಿ 1000 ಜನ ಆ ಥರ ಎಲ್ಲರೂ ಕೋರ್ಡಿನೇಟ್ ಮಾಡಿಕೊಂಡು ಎಲ್ಲರೂ ಜೊತೆಗೆ ತಂದ್ಕೊಂಡು ಇಷ್ಟು ಬೇಗ ಸಿನಿಮಾ ನಿಲ್ಲಿಸೋದಿದೆಯಲ್ಲ, ಇಷ್ಟು ದೊಡ್ಡ ಬಜೆಟ್ ಮೂವಿ. ಅದು ನಿಜವಾಗ್ಲೂ ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಇದೆ, ಆಮೇಲೆ ಲೊಕೇಶನ್ಸ್ ಚೇಂಜ್ ಇದೆ. ನನಗೆ ಯಾವಾಗೂ ಅನಿಸುತ್ತೆ ಮ್ಯಾಕ್ಸ್ ಆದ್ಮೇಲೆ ಮಾಡ್ಕೊಂಡು ಅಯ್ಯೋ ಮಾಡ್ಬೋದಿತ್ತು, ಅದು ಮಿಸ್ ಮಾಡ್ಕೋತೀವಿ. ಅಂದರೆ ಆ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ ಅದು ಬೇರೆ ಮಜಾ ಅನಿಸುತ್ತೆ. ನಾನು ಸೆಟ್ ಬಾಯ್ ಆಗಿ ವರ್ಕ್ ಮಾಡ್ಕೊಂಬಂದಾಗ ಅಂದರೆ ಎಲ್ಲಕ್ಕಿಂತ ಬೇಗ ಹೋಗಿ ಎಲ್ಲ ಸೆಟಪ್ ಮಾಡೋದು, ಆಮೇಲೆ ನೈಟು ಮತ್ತು ನೆಕ್ಸ್ಟ್ ಡೇ ಸೆಟಪ್ ಮಾಡೋದು, ಆಮೇಲೆ ಆ ಟೆಕ್ನಿಷಿಯನ್ಸದ್ದು ಎಲ್ಲನೂ ಹೆಂಗೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಕ್ಯಾಮ್ರಾ ಬರೀ ಫಿಸಿಕಲಿ ಇರೋದಕ್ಕಿಂತ ಆ ಮೆಂಟಲಿ ಓಡ್ತಿರ್ಬೇಕು. ನೈಟು ಕಂಟಿನ್ಯೂಟಿ ಇನ್ನೊಂದು ಮಾಡ್ಕೊಂಡು ಕ್ಯಾಮ್ರಾದಾಗಿ ಸೆಟ್ ವರ್ಕರ್ಸ್ದು ಆ ಥರ ಒಂದು ಸೆಟ್ ಹಾಕು, ಇಲ್ಲೊಂದು ಸೆಟ್ ಹಾಕು, ನೆಕ್ಸ್ಟ್ ಲೊಕೇಶನ್ ಚೇಂಜ್ ಆಗಬೇಕು, ಮ್ಯಾನೇಜ್ದು ಡಿಪಾರ್ಟ್ಮೆಂಟ್ ಇರ್ಬೋದು, ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಅದ್ರ ಜೊತೆಗೆ ಆರ್ಟಿಸ್ಟ್ ಇಷ್ಟು ಈ ಪೀರಿಯಡಲ್ಲಿ ನಿಜವಾಗ್ಲೂ ನಮಗೆಲ್ಲ ಒಂಥರ ಅದೇ ಅಣ್ಣ ಯಾಕೆ ನಿದ್ದೆ ಮಾಡಲ್ಲ, ಅಣ್ಣ ಯಾಕೆ ಫಿಸಿಕಲ್ ಇದನ್ನೆಲ್ಲ ಯಾಕೆ ಈ ಸಿನಿಮಾ ಅಂತ ಹೇಳ್ಬಿಟ್ರೆ ಶಂಕರರಾವ್ ಸರ್ ಏನೋ ಒಂದು ಹೇಳಿದ್ರು, ಯಾವಾಗೂ ಒಂದು ಮಾತು ಹೇಳೋದು, ಬದುಕಿರೋರು ಏನಾದರೂ ಸಾಧನೆ ಮಾಡಿ ಸತ್ತಾಗ ಮಲಗೋದು ಇದ್ದೇ ಇರುತ್ತೆ ಅಂತ ಕೆಲವೊಂದು ಮಾತಾಡೋದು. ಅಂದರೆ ಅವೆಲ್ಲ ಕೆಲವೊಂದೆಲ್ಲ ಅಂದರೆ ಇವ್ರೇನೋ ಬೆಂಚ್ ಮಾಡೋಕ್ಕೆ ಇದ್ದಾರೆ ಇವರು. ಕನ್ನಡ ಸಿನಿಮಾಗಳು ಇಲ್ಲಿ ಪ್ಯಾನ್ ಇಂಡಿಯಾ ಫಾಲೋ ಮಾಡಬೇಕು ಇವಾಗ. ಹೌದು, ಅಂದರೆ ಕೆಲಸ ಅಂದರೆ ಅವ್ರಿಗೆ ಎಷ್ಟು ಇದು ಅಂತಂದ್ರೆ ಒಂದು ನಿಮಿಷ ಫ್ರೀ ಇರಲ್ಲ. ಏನೋ ಒಂದು ಹೇಳ್ತಾ ಇರ್ತಾರೆ, ಏನೋ ಒಂದು ಕಲಿತಾ ಇರ್ತಾರೆ, ಮಾತಾಡ್ಸ್ತಾರೆ. ನಾವೆಲ್ಲ ಅವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ಇನ್ಸ್ಪೈರ್ ಆಗ್ತದೆ. ಅವ್ರು ಈ ಸಿನಿಮಾ ಓಲ್ಡ್ ಟೀಮ್ ಆಲ್ ದ ಬೆಸ್ಟ್. ಮತ್ತು ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಸೊ ನನ್ನ ಕಡೆಯಿಂದನೂ ಆಲ್ ದ ಬೆಸ್ಟ್. ಮಾರ್ಕ್ ಟೀಮ್ಗಾಗಲಿ ಅದರಲ್ಲಿ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ಗಾಗಲಿ ಯಾರೇ ಇರಲಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ಅಕ್ಕ ಪ್ರಿಯಾಕ್ಕ, ಸಾನ್ವಿ, KRG ಕನೆಕ್ಟ್ಸ್
ಸತ್ಯಜ್ಯೋತಿ ಫಿಲಮ್ಸ್ ಎಲ್ರಿಗೂ ಅಷ್ಟೇ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಒಳ್ಳೆ ಬೆಂಚ್ ಮಾರ್ಕ್ಸ್ ಸೆಟ್ ಆಗಲಿ ಮೂವಿ ಇದು. ಅಣ್ಣ, ಲವ್ ಯು ಫಾರ್ ವಾಟ್ ಎವರ್ ಯು ಹ್ಯಾವ್ ಅಚೀವ್ ವಿತಿನ್ 5 months. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ವಿನಯ್. Thank you. ಇಬ್ರಾಮ್ ಸರ್, ಸಾರಿ ಮ್ಯಾಕ್ಸ್ ಮಂಜು ಸರ್, ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ಮಾರ್ಕ್ ವಿಶೇಷ. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ನಿಮ್ಮ ಪ್ರವೀಣ್, ಸ್ಪೆಷಲ್ ಆ್ಯಂಕರ್. ಸೊ ಇಲ್ಲಿ ನಾನು ಕುತ್ಕೊಂಡಿರೋದಕ್ಕೂ ಇಬ್ಬರೇ ಕಾರಣ, ಅಣ್ಣ ಮತ್ತು ಅಕ್ಕ. ಸೊ ನಾನು ನೆಕ್ಸ್ಟ್ ಬೇರೆ ಕಡೆ ಎಲ್ಲಿ ಕುತ್ಕೋತೀನಿ ಗೊತ್ತಿಲ್ಲ, ಬಟ್ ದಿಸ್ ಗ್ರ್ಯಾಟಿಟ್ಯೂಡ್ ವಿಲ್ ಬಿ ದೇರ್. ಥ್ಯಾಂಕ್ ಯು ಸೋ ಮಚ್.